ನಾರ್ಮಲ್ ಕ್ಯಾನ್ಸರ್ ಅಂದರೆ ಗೊತ್ತು, ಅದು ಎಲ್ಲೋ ಒಂದು ಕಡೆ ಟ್ಯೂಮರ್ ಅಂತ. ಬಟ್ ಈ ಬೋನ್ ಕ್ಯಾನ್ಸರ್ ಅಂದರೆ ಏನು ಡಾಕ್ಟರ್? ಬೋನ್ ಆ್ಯಂಡ್ ಸಾಫ್ಟ್ ಟಿಶ್ಯೂ ಕ್ಯಾನ್ಸರ್ ಅಂತ ಏನಿದೆ, ಇದಕ್ಕೆ ಕಾರಣ ಪ್ರಪಂಚದಲ್ಲಿ ಇನ್ನೂ ಯಾರಿಗೂ ಗೊತ್ತಿಲ್ಲ. ಪೇಯ್ನ್ 2 to 3 ವೀಕ್ಸ್ ಇದ್ದು ಮಾತ್ರೆ ತೊಗೊಂಡು ಕಡಿಮೆ ಆಗ್ತಾಯಿಲ್ಲ. ಮತ್ತು ರೆಸ್ಟ್ ಪೇನ್ ಅಂತ ಹೇಳ್ತೀವಿ. ಪೇಷಂಟ್ ಸುಮ್ಮನೆ ಕೂತಿದ್ರೆ ತುಂಬ ಜಾಸ್ತಿ ಪೇಯ್ನ್ ಇರೋದು, ಅಥವಾ ಮಲ್ಕೊಂಡಾಗ ನಿದ್ದೆ ಮಾಡೋಕ್ಕಾಗದಷ್ಟು ಪೇಯ್ನ್ ಬರೋದು. ಸೊ ಈ ಥರ ಇತ್ತಂದರೆ ದಿಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ವಾರ್ನಿಂಗ್ ಸೈನ್, ದಟ್ ಇಸ್ ಎ ಪೇಯ್ನ್. ಎಲ್ಲ ಟ್ಯೂಮರ್ಗಳು ಕ್ಯಾನ್ಸರಸ್ ಅಲ್ಲ ಅನ್ನೋದು ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಈ ಬೋನ್ ಟ್ಯೂಮರ್ಗೂ ಹಾಗೇನಾ? ಬೋನ್ ಕ್ಯಾನ್ಸರಲ್ಲಿ ನಾವು ಫಸ್ಟ್ ಟೈಮ್ ಟ್ರೀಟ್ಮೆಂಟ್ ಮಾಡಲಿಲ್ಲ, ಸರಿಯಾಗಿ ಟ್ರೀಟ್ಮೆಂಟ್ ಆಗಲಿಲ್ಲ ಅಂತಂತಂದರೆ ದ ಬರೋ ಚಾನ್ಸಸ್ ವೆರಿ ಹೈ. ಯು ಕ್ಯಾನ್ ಸೇ ಆಲ್ಮೋಸ್ಟ್ 70 to 80%. ಸೊ ಈಗ ಬೋನ್ ಕ್ಯಾನ್ಸರ್ ಅಂತೆಲ್ಲ ಬಂದಾಗ ಈಗ ಹೆಂಗೆ ಗ್ಯಾಂಗ್ರೀನ್ ಅಂತೆಲ್ಲ ಆದರೆ ಯಾವಾಗಲೂ ಕಾಲು ತೆಗಿತಾರ ಅನ್ನೋ ಒಂದು ಡೌಟ್ ಬರುತ್ತೆ. ಆ ಥರ ನೀವು ಬೇರೆ ಹೇಳಿದ್ರಿ ಮಂಡಿ ಹತ್ರನೇ ಜಾಸ್ತಿ ಬರೋದು ಯೂಶಲಿ ಅಂತ. ಸೊ ಡಸ್ ಇಟ್ ಆಲ್ವೇಸ್ ಮೀನ್ ದಟ್ ಕಾಲು ತೆಗಿಬೇಕಾಗತ್ತೆ? ಸಾಫ್ಟ್ ಟಿಶ್ಯೂದು ಮೇನ್ ಪ್ರಾಬ್ಲಮ್ ಏನಂತಂದರೆ ನಮಗೆ ಜನ ಬೇಗ ತೋರಿಸ್ಕೊಳಕ್ಕೆ ಬರೋದಿಲ್ಲ, ಯಾಕಂದರೆ ಇದರಲ್ಲಿ ಪೇಯ್ನ್ ಬೇಗ ಬರೋದಿಲ್ಲ. ನಿಮ್ಮ ಥಾಟ್ಸ್ ಏನು ಅಬೌಟ್ ಈ ಚೈನೀಸ್ ಮೆಡಿಕೇಷನ್ ಆಕ್ಯುಪಂಕ್ಚರ್? ಯಾರೋ ಒಬ್ಬರು ಹೇಳಿದ್ರು ಅಥವಾ ಯಾರೋ ಒಬ್ರು ಸರಿ ಆಯಿತು ಅಂತಂದರೆ ಅದನ್ನ ಫಾಲೋ ಮಾಡೋಕ್ಕಾಗೋದಿಲ್ಲ. ಸೈನ್ಸ್ ಅಪ್ರೂವ್ ಆಗಿ ಡಾಕ್ಯುಮೆಂಟ್ ಆಗಿದ್ದರೆ ಮಾತ್ರ ನಾವು ಅದನ್ನ ಫಾಲೋ ಮಾಡುವಂಥದ್ದು. ಸೊ ಇದರಲ್ಲಿ ಯಾವುದಲ್ಲೂ ಆ ಥರ ಡಾಕ್ಯುಮೆಂಟೆಡ್ ಥೆರಪೀಸ್ ಇಲ್ಲ. ಕೀಮೋ ಬಗ್ಗೆ ಸ್ವಲ್ಪ ಜನಗಳಿಗೆ ಎಜುಕೇಟ್ ಮಾಡೋದಾದರೆ ತುಂಬ ತಪ್ಪು ಕಲ್ಪನೆಗಳಿದೆ. ಜನಕ್ಕೆ ಕೀಮೋಥೆರಪಿ ಕೊಟ್ಟ ತಕ್ಷಣ ತಲೆ ಕೂದಲೆಲ್ಲ ಹೋಗ್ಬಿಡುತ್ತೆ, ಪೇಷಂಟ್ ಬಾಡಿಯೆಲ್ಲ ಸುಟ್ಟೋಗ್ಬಿಡುತ್ತೆ, ಅದಾದಮೇಲೆ ಅವರು ರಿಕವರೇ ಆಗೋಕ್ಕಾಗೋದಿಲ್ಲ ಅನ್ನೋದೆಲ್ಲ ನಿಜವಾಗಲು. ಕ್ಯಾನ್ಸರ್ ಬರೀ ಒಂದು ಪದ, ಒಂದು ಡೆತ್ ಸೆಂಟೆನ್ಸ್ ಅಲ್ಲ. ಈ ಥರದ ಒಂದು ನಂಬಿಕೆ ಪಡೆಯೋಕ್ಕೆ ಎಷ್ಟು ಜನಕ್ಕೆ ಅದನ್ನು ಮೆಟ್ಟಿ ನಿಲ್ಲೋ ಶಕ್ತಿ ಇರುತ್ತೆ ಅಥವಾ ಆ ವಿಚಾರದ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ? ಟುಡೇ ಆನ್ ಜಸ್ಟ್ ಕ್ಯೂರಿಯಸ್, ಲೈಕ್ ದೇ ಸೇ, ಪ್ರತಿಯೊಂದು ಕ್ಯಾನ್ಸರ್ ವಾರಿಯರ್ ಹಿಂದೆ ಒಂದು ಕ್ವೈಟ್ ಸರ್ಕಲ್ ಆಫ್ ಹೀರೋಸ್ ಇದ್ದೇ ಇರ್ತಾರೆ. ಫ್ಯಾಮಿಲಿ ಆಗ್ಬೋದು, ಅವ್ರನ್ನ ಟ್ರೀಟ್ ಮಾಡಿರೋ ಡಾಕ್ಟರ್ಸ್ ಇರ್ಬೋದು. ಟುಡೇ ವಿ ಆರ್ ಮೀಟಿಂಗ್ ಒನ್ ಸಚ್ ಹೀರೋ, ಅ ಸೈಲೆಂಟ್ ಹೀರೋ. Of course, it's an honor definitely to welcome Dr. Suman Auru, who is the Chief of Orthopedic Oncology, ನಮ್ಮ ಮಜುಮ್ದಾರ್ ಶಾ ಮೆಡಿಕಲ್ ಸೆಂಟರ್, ನಾರಾಯಣ ಹೆಲ್ತ್ ಸಿಟಿಯಿಂದ ಬಂದಿರುವಂಥ ವೆರಿ ಯಂಗ್, ಡೈನಮಿಕ್, ಬಟ್ ಸ್ಟಿಲ್ 13+ years ಬೀಯಿಂಗ್ ಅ ಆನ್ಕಾಲಜಿ ಸ್ಪೆಷಲಿಸ್ಟ್ ಅಲ್ಲ, ಟ್ರೀಟಿಂಗ್ ಕ್ಯಾನ್ಸರ್. ಫಸ್ಟ್ಲಿ ಡಾಕ್ಟರ್, ನಿಮ್ಮನ್ನು ನಾನು ಮೀಟ್ ಮಾಡಿದಾಗ ವೆನ್ ಐ ಸಾ ಯು ಔಟ್ಸೈಡ್ ದ ಸ್ಟುಡಿಯೋ, ಡಾಕ್ಟರ್ ಅಂತಲೇ ಅನಿಸಲಿಲ್ಲ. ದಟ್ಸ್ ಹೌ ಕ್ಯಾಶುವಲ್ ಯು ಆರ್ ಆ್ಯಂಡ್ ಯು ಲುಕ್ ಸೋ ಫಿಟ್ ಆ್ಯಂಡ್ ಫೈನ್. ಫಸ್ಟ್ಲಿ ಹೇಗಿದ್ದೀರಿ? ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಅಷ್ಟೇ ನಿಮ್ಮನ್ನ ತುಂಬ ವರ್ಷಗಳಿಂದ ಫಾಲೋ ಮಾಡ್ತಾಯಿದ್ದೆ ರೇಡಿಯೋದಲ್ಲಿ. ಆಮೇಲೆ ಯು ಆರ್ ಇಂಟು ಬಿಗ್ ಬಾಸಲ್ಲಿದ್ರಿ. ಆಬ್ವಿಯಸ್ಲಿ ಬಿಗ್ ಬಾಸ್ ನೋಡೋಕ್ಕೆ ಟೈಮ್ ಸಿಗಲಿಲ್ಲ, ಬಟ್ ಅಮ್ಮ ನೋಡ್ತಿದ್ರಿಂದ ನಿಮ್ಮನ್ನ ಅದ್ರಲ್ಲಿ ನಾನು ಫಾಲೋ ಮಾಡ್ತಾಯಿದ್ದೆ. ಸೊ ಇವತ್ತು ನಿಮ್ಮನ್ನ ಡೈರೆಕ್ಟಾಗಿ ಮೀಟ್ ಮಾಡಿ ತುಂಬ ಖುಷಿ ಆಗ್ತಾಯಿದೆ. 2 ಜುಲೈ ನಾವು ಸಾರ್ಕೋಮಾ ಅವೇರ್ನೆಸ್ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಸಾರ್ಕೋಮಾಸ್ ಅಂತಂದರೆ ಮೇನ್ಲಿ ಬೋನ್ ಆ್ಯಂಡ್ ಸಾಫ್ಟ್ ಟಿಶ್ಯೂ ಕ್ಯಾನ್ಸರ್ಸ್ ಅಂತ. ಸೊ ಇದ್ರ ಬಗ್ಗೆ, ದೀಸ್ ಆರ್ ರೇರ್ ಕ್ಯಾನ್ಸರ್ಸ್. ಸೊ ಇದ್ರ ಬಗ್ಗೆ ಜನಕ್ಕೆ ಅವೇರ್ನೆಸ್ ಸಿಗಲಿ ಅಂತ ಈ ಮಂತನ್ನು ನಾವು ಎಸ್ಪೆಷಲಿ ಯೂಸ್ ಮಾಡ್ಕೊಳ್ತೀವಿ. ಸೊ ಅದಕ್ಕೋಸ್ಕರ ನಿಮ್ಮ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರೋದು ನಮಗೆ ತುಂಬ ಖುಷಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಪ್ಲೆಜರ್. ಸೊ ಫಸ್ಟ್ಲಿ ಎಲ್ಲಿ ಇವತ್ತು ಹಾಸ್ಪಿಟ್ಲಿಂದಲೇ ಬರ್ತಾ ಇದ್ದೀರಾ? ಹೆಂಗಿತ್ತು ನಿಮ್ಮ ದಿನ ಇವತ್ತು? ಆ್ಯಕ್ಚುಲಿ ಟುಡೇ ವಾಸ್ ಅ ಬ್ಯುಸಿ ಡೇ. ಯಾಕಂದರೆ ಇವತ್ತು ಸರ್ಜರಿ ಮತ್ತು ಒ ಪಿ ಡಿ ಎರಡೂ ಇರ್ತದೆ. ಸೊ ವಿ ಹ್ಯಾಡ್ 3 ಸರ್ಜರೀಸ್. ಸೊ ಅದಾದಮೇಲೆ ಒ ಪಿ ಡಿ ಮುಗಿಸ್ಕೊಂಡು, ಬಟ್ ಸಮ್ ಐ ಫಿನಿಶ್ಡ್ ಬಿಫೋರ್ 4 o'clock. ಸೊ ಮನೆಗೆ ಹೋಗಿ, ಲಕ್ಕಿಲಿ ಏನಂತಂದರೆ ನಿಮ್ಮ ಸ್ಟುಡಿಯೋ ನಮ್ಮ ಮನೆಗೆ ತುಂಬ ಹತ್ರ ಇತ್ತು. ಸೊ ಹಾಗಾಗಿ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ನಾನು ಸಿಗಾಕೊಳ್ಳಿಲ್ಲ. ಸೊ ಈಸಿಯಾಗಿ ನಿಮ್ಮ ಸ್ಟುಡಿಯೋಗೆ ಬರ್ಬೋದಾಯಿತು. ವಾವ್. ನೋಡಿ, ಪ್ರತಿದಿನ ಕೆಲವರು ಕೆಲಸಕ್ಕೆ ಹೊರಟಾಗ ಕೆಲವುದು ವರ್ಕ್ ಪ್ಲೇಸ್ ವಿಲ್ ಮೋಟಿವೇಟರ್ಸ್, ಕೆಲವು ಸತಿ ವರ್ಕ್ ಪ್ಲೇಸ್ ವಿಲ್ ಚಾಲೆಂಜಸ್. ನಿಮ್ಮ ಒಂದು ಕೇಸಲ್ಲಿ ದ ರಿಯಾಲಿಟಿ ಇಸ್ ದ್ಯಾಟ್ ಪ್ರತಿದಿನ ನೋವಲ್ಲಿರೋರು, ಸಾವನ್ನು ಎದುರಿಸ್ತಾ ಇರೋರು, ಅಸಹಾಯಕತೆಯಿಂದ, ನಂಬಿಕೆಯಿಂದ, ಭರವಸೆಯಿಂದ, ಆ್ಯಂಗ್ಸೈಟಿಯಿಂದ ನಿಮ್ಮ ಹತ್ರ ಬರ್ತಾರೆ. ಐ ವಾಸ್ ಜಸ್ಟ್ ಕ್ಯೂರಿಯಸ್ ಟು ನೋ ಹೌ ಯು ಸ್ಟಾರ್ಟ್ ಯುವರ್ ಡೇ ಬಿಫೋರ್ ಯು ಫೇಸ್ ದ ವರ್ಲ್ಡ್ ಅಂತ. ಸೊ ಫಸ್ಟ್ ಆಫ್ ಆಲ್ ಐ ಥಿಂಕ್ ಇಟ್ಸ್ ಸೇಮ್ ವಿತ್ ಆಲ್ ಡಾಕ್ಟರ್ಸ್ ಅಂತ ಅನಿಸುತ್ತೆ. ನಮಗೆ ನಮ್ಮ ಫೀಲ್ಡಿಂದ ಹೊರಗಡೆ ಬರೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ನೀವು ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮನೆಗೆ ಹೋಗಿ ಮಲ್ಕೊಂಡಾಗ 24 hours ನಮ್ಮ ತಲೆಯಲ್ಲಿ ಈ ಪೇಷಂಟ್ ಓಕೆ ಹೀಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ, ಇವತ್ತು ಇವ್ರು ಬಂದಿದ್ದರು, ಆ ಪೇಷಂಟ್ ತುಂಬ ಚೆನ್ನಾಗಿ ರಿಕವರ್ ಆಗಿದ್ದಾರೆ. ಸೊ ನಾಳೆ ಯಾವ ಥರ ಪೇಷಂಟ್ ಬರ್ಬೋದು, ಸೊ ಯಾವ ಥರ ಪ್ಲ್ಯಾನ್ ಮಾಡ್ಬೋದು, ಸೊ ನಾಳೆ ಸರ್ಜರಿಗೆ ಯಾವ ಥರ ಪ್ಲ್ಯಾನ್ ಆಗಬೇಕು. ಸೊ ಆಲ್ಮೋಸ್ಟ್ 24 hours ತಲೆಯಲ್ಲಿ ಇದೇ ಓಡ್ತಾ ಇರುತ್ತೆ. ಫಸ್ಟ್ ಐ ಥಿಂಕ್ ಐ ಜಸ್ಟ್ ವಾಂಟ್ ಟು ಜಂಪ್ ಡೈರೆಕ್ಟ್ಲಿ ಇಂಟು ಅಂಡರ್ಸ್ಟ್ಯಾಂಡಿಂಗ್ ಈ ಬೋನ್ ಕ್ಯಾನ್ಸರ್. ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ತೀನಿ, ಯಾಕೆಂದರೆ ನಮ್ಮೆಲ್ರಿಗೂ ಮೂಳೆಗಳಿದೆ.
ನಾರ್ಮಲ್ ಕ್ಯಾನ್ಸರ್ ಅಂದರೆ ಗೊತ್ತು, ಅದು ಎಲ್ಲೋ ಒಂದು ಕಡೆ ಟ್ಯೂಮರ್ ಅಂತ. ಬಟ್ ಈ ಬೋನ್ ಕ್ಯಾನ್ಸರ್ ಅಂದರೆ ಏನು ಡಾಕ್ಟರ್? ಇಟ್ಸ್ ಲೈಕ್ ಎನಿ ಅದರ್ ಕ್ಯಾನ್ಸರ್. ಸೊ ಕ್ಯಾನ್ಸರ್ ಮೂಳೆಯಲ್ಲಿ ಉತ್ಪತ್ತಿ ಆಗುವಂಥದ್ದು. ಫಾರ್ ಎಕ್ಸಾಂಪಲ್, ಸೊ ಕ್ಯಾನ್ಸರ್ ಬಾಡಿ ಈ ಬೋನ್ ಸೆಲ್ಸ್ ಏನಿದೆ ಅದಕ್ಕೆ ಒಂದು ಲೈಫ್ ಅಂತ ಇರುತ್ತೆ. ಸೊ 1 ವಾರ ಅಥವಾ 2 ವಾರ, ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ಅದು ಅದು ಕೆಲಸ ಮಾಡಿ ಅದಾದಮೇಲೆ ಆ ಸೆಲ್ಲು ಸತ್ತೋಗುತ್ತೆ, ಅದನ್ನು ಬಾಡಿ ಕ್ಲಿಯರ್ ಮಾಡುತ್ತೆ. ಆ ಜಾಗಕ್ಕೆ ಹೊಸ ಫಂಕ್ಷನಲ್ ಸೆಲ್ಸ್ ಉತ್ಪತ್ತಿ ಆಗುತ್ತೆ. ಸೊ ಈ ಪ್ರೋಸೆಸ್ ಬಾಡಿಲಿ ನಡೀತಾನೆ ಇರುತ್ತೆ, ನಾವು ಹುಟ್ಟಾಗ್ಲಿಂದ ಹಿಡಿದು ಸಾಯೋ ತನಕ. ಸೊ ಆ ಪ್ರೋಸೆಸ್ ಆಗಬೇಕಾದ್ರೆ ಏನೋ ಒಂದು ಪ್ರಾಬ್ಲಮ್ ಆಗಿ ಈ ಏನು ಸಾಯಬೇಕಾಗಿತ್ತು ಅಥವಾ ಏಜ್ ಆಗಿತ್ತು ಸೆಲ್ಲು, ಆ ಸೆಲ್ಲು ಸಾಯೋದಿಲ್ಲ, ಅದು ಮಲ್ಟಿಪ್ಲೈ ಆಗೋಕ್ಕೆ ಶುರುವಾಗುತ್ತೆ. ಸೊ ಒಂದು ಅದರಿಂದ ಏನು ಜಾಸ್ತಿ ಯೂಸ್ ಇಲ್ಲ. ಸೆಕೆಂಡ್, ಅದು ಮಲ್ಟಿಪ್ಲೈ ಆಗಿ ಶುರುವಾಗಿ ಅದೇ ಥರ ಯೂಸ್ಲೆಸ್ ಸೆಲ್ಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಈ ಸೆಲ್ಸ್ ಅಕ್ಯುಮುಲೇಟ್ ಆಗಿ ಅದು ಗೆಡ್ಡೆ ಅಥವಾ ಕ್ಯಾನ್ಸರ್ ಅಂತ ಫಾರ್ಮ್ ಆಗೋವಂಥದ್ದು. ಇದೇನಕ್ಕಾಗತ್ತೆ? ಸೊ ದಟ್ಸ್ ಅ ಗುಡ್ ಕ್ವಶನ್ ಆ್ಯಕ್ಚುಲಿ. ಬಟ್ ಏನಂತಂದರೆ ಈ ಬೋನ್ ಆ್ಯಂಡ್ ಸಾಫ್ಟ್ ಟಿಶ್ಯೂ ಕ್ಯಾನ್ಸರ್ ಅಂತ ಏನಿದೆ, ಇದಕ್ಕೆ ಕಾರಣ ಪ್ರಪಂಚದಲ್ಲಿ ಇನ್ನೂ ಯಾರಿಗೂ ಗೊತ್ತಿಲ್ಲ. ಇಟ್ಸ್ ಸ್ಟಿಲ್ ಇನ್ ರಿಸರ್ಚ್ ಲೆವೆಲ್. ಬಟ್ ಒನ್ ಗುಡ್ ಥಿಂಗ್ ಏನಂತಂದರೆ ಇದು ಹೆರಿಟ್ರಿ ಅಲ್ಲ, ಇದು ಫ್ಯಾಮಿಲಿಲಿ ಬರುವಂಥ ಕ್ಯಾನ್ಸರ್ ಅಲ್ಲ. ಫಾರ್ ಎಕ್ಸಾಂಪಲ್, ಎಸ್ ಸೊ ನೀವು ಕೇಳಿರ್ಬೋದು ಲಂಗ್ ಕ್ಯಾನ್ಸರ್ಸ್, ಬ್ರೆಸ್ಟ್ ಕ್ಯಾನ್ಸರ್ ಫ್ಯಾಮಿಲಿಲಿ ಬರುವಂಥ ರಿಸ್ಕ್ ಇರುತ್ತೆ. ಇದು ಫ್ಯಾಮಿಲಿಲಿ ಬರುವಂಥ ಕ್ಯಾನ್ಸರ್ ಅಲ್ಲ. ಓಕೆ, ಸೊ ರ್ಯಾಂಡಮ್ ಆಗಿ ಯಾರಿಗಾದರೂ ಅಫೆಕ್ಟ್ ಆಗ್ಬೋದು, ಬಟ್ ಎಕ್ಸಾಕ್ಟ್ ರೀಸನ್ ಇದುವರೆಗೂ ಗೊತ್ತಿಲ್ಲ. ಇಟ್ಸ್ ಸ್ಟಿಲ್ ಇನ್ ದ ರಿಸರ್ಚ್ ಲೆವೆಲ್. ಇದಕ್ಕೇನಾದ್ರು ಏಜ್ ಗ್ರೂಪ್ ಸ್ಪೆಸಿಫಿಕ್ಸ್ ಅಂತ ಇದೆಯಾ? ಸೊ ನಾನು ನಿಮ್ಮ ಕ್ವಶನ್ನ ಡಿವೈಡ್ ಮಾಡಿ ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಬೋನ್ ಕ್ಯಾನ್ಸರ್ ಮತ್ತು ಸಾಫ್ಟ್ ಟಿಶ್ಯೂ ಕ್ಯಾನ್ಸರ್ ಬಗ್ಗೆ ಸಪ್ರೇಟಾಗಿ. ಸೊ ಬೋನ್ ಕ್ಯಾನ್ಸರ್ಸ್ ಅಂದರೆ ಇದು ನಾವು ಯೂಶ್ವಲಿ ಚಿಕ್ಕ ಮಕ್ಕಳಲ್ಲಿ ಕಾಣುವಂಥ ಕ್ಯಾನ್ಸರ್ಸ್ ಅನ್ಫಾರ್ಚುನೇಟ್ಲಿ. ಸೊ 10ರಿಂದ 20 ಅಥವಾ 25 ವರ್ಷದಲ್ಲಿ ನಾವು ಬೋನ್ ಕ್ಯಾನ್ಸರ್ನ ತುಂಬ ಜಾಸ್ತಿ ಕಾಣ್ತೀವಿ. ರೀಸನ್ ಬೀಯಿಂಗ್ ಎಕ್ಸಾಕ್ಟ್ಲಿ ನಮಗೆ ರೀಸನ್ ಗೊತ್ತಿಲ್ಲ. ಬಟ್ ಒಂದೇನು ಅಂತಂದರೆ ಈ ಟೈಮಲ್ಲಿ ನಮ್ಮ ಬಾಡಿ ಗ್ರೋತ್ ಆಗುವಂಥದ್ದು, ಹಂಗಂದರೆ ಮೂಳೆ ಗ್ರೋತ್ ಆಗುವಂಥದ್ದು. ಸೊ ಗ್ರೋತ್ ಆಗಬೇಕಾದ್ರೆ ಅಲ್ಲಿ ಸೆಲ್ ಡಿವಿಷನ್ ತುಂಬ ಫಾಸ್ಟಾಗಿ ಆಗ್ತದೆ. ಸೊ ಎಲ್ಲಿ ಸೆಲ್ ಡಿವಿಷನ್ ಫಾಸ್ಟಾಗಿ ಆಗುತ್ತೆ, ಫಾರ್ ಎಕ್ಸಾಂಪಲ್ ನೀವು ಕಾರ್ನ ಫಾಸ್ಟಾಗಿ ಡ್ರೈವ್ ಮಾಡಿದರೆ ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೇಮ್ ಹಿಯರ್, ಸೆಲ್ಸ್ ಯಾವಾಗ ಫಾಸ್ಟಾಗಿ ಡಿವೈಡ್ ಆಗುತ್ತೆ ಅಲ್ಲಿ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಈ ಬೋನ್ ಕ್ಯಾನ್ಸರ್ಸ್ ಈ ಬೆಳೆಯುವಂಥ ಏಜ್ ಗ್ರೂಪ್, ಹಂಗಂದರೆ 18ರಿಂದ 20 ಏಜ್ ಗ್ರೂಪಲ್ಲಿ ನಾವು ತುಂಬ ಕಾಮನ್ ಆಗಿ ಕಾಣುವಂಥದ್ದು. ಆದರೆ ಸಾಫ್ಟ್ ಟಿಶ್ಯೂ ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಯೂಶ್ವಲಿ ಏಜ್ ಗ್ರೂಪ್, ಹಂಗಂದರೆ ಆಫ್ಟರ್ 40 ಇಯರ್ಸ್ ಅದು ಮೋರ್ ಕಾಮನ್. ನನ್ನ ಕಿವಿ ನೆಟ್ಟಗಾಯಿತು, ಬಿಕಾಸ್ 41. ಇದೇನು ಡಾಕ್ಟ್ರೇ, ಈ ಲೈಫ್ ಒಂಥರ ಈ ಥರ ರಿಯಲ್ ಲೈಫಲ್ಲಿ ಸ್ಕ್ವಿಡ್ ಗೇಮ್ಸ್ ಥರ ಆಗೋಯ್ತು. ಹಂತಕ್ಕೂ ಯಾವುದಾದ್ರೂ ಒಂದು ಟೆಸ್ಟು ಇದ್ದೇ ಇರುತ್ತೆ. ಕೆಲವರು ಗೊತ್ತಿಲ್ಲದೆ ಪಾಸ್ ಮಾಡಿಬಿಟ್ಟಿರ್ತೀವಿ, ಕೆಲವರು ಇದು ಕೇಳಿದಾಗ ಸಡನ್ನಾಗಿ ಹೇಗಪ್ಪ ನಮ್ಮನ್ನು ನಾವು ಕಾಪಾಡ್ಕೋಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಫಸ್ಟ್ ಈ ಸೆಲ್ ಡಿವಿಷನ್ ಸಂಬಂಧಪಟ್ಟಂತೆ ಆ ವಯಸ್ಸಲ್ಲಿ ಆಗೋ ಪ್ರಾಬ್ಲಮನ್ನು ಅರ್ಥ ಮಾಡಿಕೊಂಡು, ಹಾಗಿದ್ರೆ ಇಟ್ಸ್ ಹಸ್ ಗಾಟ್ ನಥಿಂಗ್ ಟು ಡೂ ವಿತ್ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ? ಇಲ್ಲ, ಅದೇನಿಲ್ಲ, ದಯವಿಟ್ಟು ಅದಕ್ಕೆ ಇದು ಏನು ಕಾರಣನೇ ಇಲ್ಲ. ಸೊ ಏನಕ್ಕೆ ಬರುತ್ತೆ ಅಂತ ಸುಮಾರು ನಮ್ಮ ಪೇಷಂಟ್ಸ್ ಅದೇ ಕ್ವಶನ್ಸು, ಏನಕ್ಕೆ ಬರುತ್ತೆ ಡಾಕ್ಟರ್, ನನ್ನ ಮಗನಿಗೇನು ಒಂದು ಕೆಟ್ಟ ಅಭ್ಯಾಸ ಇಲ್ಲ, ಏಟ್ ಬಿದ್ದಿಲ್ಲ, ಏನೂ ಆಗಿಲ್ಲ, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇಲ್ಲ, ಈಸ್ ಈಟಿಂಗ್ ವೆಲ್, ಬಟ್ ನೋಬಡಿ ನೋಸ್ ದ ರೀಸನ್. ಇದು ರಿಯಲಿ ಬ್ಯಾಡ್ ಲಕ್ ಅಂತ ಹೇಳ್ಬೋದು ಅಷ್ಟೇ. ಸೊ ನಾವು ವಿ ಹ್ಯಾವ್ 2, ಒಂದು ಇಸ್ ಬೋನ್ ಕ್ಯಾನ್ಸರ್, ಎರಡನೇದು ಇಸ್ ಸಾಫ್ಟ್ ಟಿಶ್ಯೂ. ಎಸ್. ಈಗ ವಾರ್ನಿಂಗ್ ಸೈನ್ಸ್ ಏನು? ಓಕೆ, ವಾಟ್ ಆರ್ ದ ವಾರ್ನಿಂಗ್ ಸೈನ್ಸ್ ದ್ಯಾಟ್ ಶುಡ್ ನಾಟ್ ಬಿ ಇಗ್ನೋರ್ಡ್? ಎಸ್, ಮೋಸ್ಟ್ ಇಂಪಾರ್ಟೆಂಟ್ ಬೋನ್ ಕ್ಯಾನ್ಸರ್ಸಲ್ಲಿ ಸಿಮ್ಟಮ್ಸ್ ಏನಂದರೆ ಪೇಯ್ನ್ ಇರುತ್ತೆ. ಓಕೆ, ಸೊ ಪೇಯ್ನ್ ನಮಗೆ ಸಾವಿರಾರು ಕಾರಣಕ್ಕಿರ್ಬೋದು. ಒಂದು ಏಟ್ ಬಿದ್ದರೆ ಪೇಯ್ನ್ ಆಗ್ಬೋದು, ಅಥವಾ ಕಾಲು ಟ್ವಿಸ್ಟ್ ಆದರೆ ಪೇಯ್ನ್ ಆಗ್ಬೋದು. ಬಟ್ ಆ ಪೇಯ್ನೆಲ್ಲ ಹೆಂಗೆ ಅಂತಂತಂದರೆ 1 ವೀಕ್ ಅಥವಾ 2 ವೀಕ್ಸ್ ನಾವು ಮೆಡಿಕೇಷನ್ ತೊಗೊಂಡ್ರೆ ಪೇಯ್ನ್ ಕಡಿಮೆ ಆಗೋಗ್ತದೆ. ಬಟ್ ಕ್ಯಾನ್ಸರ್ ಇದ್ರೆ ಏನಾಗುತ್ತೆ ಅಂತಂದರೆ ನಾವು ಮೆಡಿಕೇಷನ್ ತೊಗೊಂಡ್ರೂ ಪೇಯ್ನ್ ಕಡಿಮೆ ಆಗೋದಿಲ್ಲ. ಆ ಮೆಡಿಕೇಷನ್ ತೊಗೊಂಡಾಗ ಒಂದು 2-3 ಅವರ್ಸ್ ಕಡಿಮೆ ಆಗುತ್ತೆ, ಮತ್ತು ವಾಪಸ್ ಪೇಯ್ನ್ ಬಂದುಬಿಡುತ್ತೆ. ಸೊ ಈ ಥರ ಬೋನಲ್ಲಿ ಯಾವ ಪಾರ್ಟಲ್ಲಿ ಕ್ಯಾನ್ಸರ್ ಉತ್ಪತ್ತಿ ಆಗಿರುತ್ತೆ. ಸೊ ಮೋಸ್ಟ್ ಕಾಮನ್ ಏರಿಯಾ ಅಂತಂದರೆ ಅರೌಂಡ್ ದ ನೀ. ಸೊ ನೀ ಜಾಯಿಂಟ್ ಅಕ್ಕಪಕ್ಕ ಬೋನ್ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ. ಸೊ ಅಗೇನ್ ಸೇಮ್ ರೀಸನ್, ಇಲ್ಲಿ ಸೆಲ್ಸ್ ಫಾಸ್ಟಾಗಿ ನಮ್ಮ ಬಾಡಿ ಹೈಟ್ ಗೇನ್ ಆಗೋಕ್ಕೆ ಗ್ರೋತ್ ಆಗೋದು, ಬಾಡಿಲಿ ಗ್ರೋತ್ ಆಗೋದು ಇಸ್ ಅರೌಂಡ್ ನೀ. ಸೊ ಅದಕ್ಕೆ ಮೋಸ್ಟ್ ಆಫ್ ದಿಸ್ ಬೋನ್ ಕ್ಯಾನ್ಸರ್ಸ್ ನಾವು ಅರೌಂಡ್ ದ ನೀ ನೋಡುವಂಥದ್ದು. ಸೆಲ್ ಡಿವಿಷನ್ ಜಾಸ್ತಿ ಅಲ್ಲೇ. ಎಸ್. ಸೊ ಈ ಥರ ಪೇಯ್ನ್ 2 to 3 ವೀಕ್ಸ್ ಇದ್ದು ಮಾತ್ರೆ ತೊಗೊಂಡು ಕಡಿಮೆ ಆಗ್ತಾಯಿಲ್ಲ. ಮತ್ತು ರೆಸ್ಟ್ ಪೇನ್ ಅಂತ ಹೇಳ್ತೀವಿ, ಪೇಷಂಟ್ ಸುಮ್ಮನೆ ಕೂತಿದ್ರೆ ತುಂಬ ಜಾಸ್ತಿ ಪೇಯ್ನ್ ಇರೋದು, ಅಥವಾ ಮಲ್ಕೊಂಡಾಗ ನಿದ್ದೆ ಮಾಡೋಕ್ಕಾಗದಷ್ಟು ಪೇಯ್ನ್ ಬರೋದು. ಸೊ ಈ ಥರ ಇತ್ತಂದರೆ ದಿಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ವಾರ್ನಿಂಗ್ ಸೈನ್, ದಟ್ ಇಸ್ ದ ಪೇಯ್ನ್, ಪರ್ಸಿಸ್ಟೆಂಟ್ ಪೇಯ್ನ್. ಹೌ ಡು ವಿ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆರ್ಥರೈಟಿಸ್ ಪೇಯ್ನ್ ಅಂಡ್ ದಿಸ್? ಎಸ್, ಸೊ ಅದಕ್ಕೆ ಹೇಳಿದ್ದು. ಸೊ ಫಸ್ಟು ಮೋಸ್ಟ್ ಆಫ್ ಅದರ್ ಪೇಯ್ನ್ಸ್ ಸೆಟಲ್ಸ್ ಡೌನ್ ವಿತ್
ಬೇಸಿಕ್ ಮೆಡಿಕೇಷನ್ ಆ್ಯಂಡ್ ಟ್ರೀಟ್ಮೆಂಟ್. ಇಲ್ಲಿ ಹೆಂಗೆ ಅಂತಂದರೆ ಕಂಟಿನ್ಯೂಯಸ್ ಪ್ರೋಗ್ರೆಸಿವ್ ಪೇಯ್ನ್ ಇರ್ತದೆ. ಸೆಕೆಂಡ್ ಈಸ್ ಊತ. ಮೂಳೆಯಲ್ಲಿ ಯಾವತ್ತಾದರೂ ಸ್ವೆಲ್ಲಿಂಗ್ ಬಂತಂದರೆ ದಟ್ ಈಸ್ ಅಬ್ನಾರ್ಮಲ್. ನಾರ್ಮಲ್ ಮೂಳೆಯಲ್ಲಿ ಸ್ವೆಲ್ಲಿಂಗ್ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಮೂಳೆಯಲ್ಲಿ ಸ್ವೆಲ್ಲಿಂಗ್ ಬಂದಿದ್ದರೆ ಅದು ಪೇಯ್ನ್ ಇರಲಿ ಇಲ್ಲದೆ ಹೋಗಲಿ, ದಟ್ಸ್ ಅ ವಾರ್ನಿಂಗ್ ಸೈನ್. ಓಕೆ. ಸೊ ಥರ್ಡ್ ವಾರ್ನಿಂಗ್ ಸೈನ್ ಅಂತಂತಂದರೆ ಸಣ್ಣ ಪುಟ್ಟ ಪೆಟ್ಟಿಗೆ ಮೂಳೆ ಮುರಿಯುವಂಥದ್ದು. ಹಾಗಂದರೆ ನಮಗೆ ಸುಮಾರು ಜನ ಮಕ್ಕಳು ಬರ್ತಾರೆ, ಮಗು ಆಟ ಆಡ್ತಿತ್ತು, ಬೌಲಿಂಗ್ ಮಾಡ್ತಾಯಿತ್ತು, ಕೈ ಕಟಕ್ಕಂತಂತ. ಬ್ರಿಟಲ್ ಬೋನ್ಸ್. ಎಸ್. ಸೊ ನಮ್ಮ ಮೂಳೆ ಇಸ್ ವೆರಿ ಸ್ಟ್ರಾಂಗ್, ಎಕ್ಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ಮೂಳೆ ಇಸ್ ವೆರಿ ಸ್ಟ್ರಾಂಗ್. ಸೊ ಮೂಳೆ ಅಷ್ಟು ಈಸಿಯಾಗಿ ಮುರಿಯೋಕ್ಕೆ ಚಾನ್ಸೇ ಇಲ್ಲ. ಸೊ ಮೂಳೆ ಮುರಿತು ಅಂತಂದರೆ ಒಳಗಡೆ ಏನೋ ಪ್ರಾಬ್ಲಮ್ ಇದೆ. ಸೊ ಆ ಪ್ರಾಬ್ಲಮ್ ಕ್ಯಾನ್ಸರೇ ಆಗಬೇಕು ಅಂತಿಲ್ಲ, ಬಟ್ ದೆರ್ ಈಸ್ ಸಮ್ ಇಶ್ಯೂಸ್. ಅದಕ್ಕೆ ಈ ಥರ ಈ 3 ವಾರ್ನಿಂಗ್ ಸೈನ್ಸ್ ಇತ್ತು ಅಂತಂದರೆ ಎಕ್ಸ್ಪೆಷಲಿ ಬೋನ್ ಕ್ಯಾನ್ಸರ್ಗೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಮಾಡಿಸಿ ಅದನ್ನ ರೂಲ್ ಔಟ್ ಮಾಡೋದು ಇಂಪಾರ್ಟೆಂಟ್. ದೀಸ್ ಆರ್ ವಾರ್ನಿಂಗ್ ಸೈನ್ಸ್. ಹಂಗಂದ ತಕ್ಷಣ ಇದ್ದ ತಕ್ಷಣ ಕ್ಯಾನ್ಸರ್ ಅಂತ ಅಲ್ಲ, ಬಟ್ ತೋರಿಸ್ಕೊಂಡು ಕ್ಯಾನ್ಸರ್ ಇದೆಯಾ ಇಲ್ವಾ ಅನ್ನೋದು ರೂಲ್ ಔಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈಗ ಟ್ಯೂಮರ್ ಅಂತ ಬಂದರೆ ಕ್ಯಾನ್ಸರಲ್ಲಿ ಬೆನೈನ್, ಮೆಲಿಗ್ನೈನ್ ಅಂತ ಅಂದರೆ ಎಲ್ಲ ಟ್ಯೂಮರ್ಗಳು ಕ್ಯಾನ್ಸರಸ್ ಅಲ್ಲ ಅನ್ನೋದು ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಈ ಬೋನ್ ಟ್ಯೂಮರ್ಗೂ ಹಾಗೇನಾ? 100%. ಸೊ ನೀವು ಬೇರೆ ಕಡೆ ಹೇಗೆ ಕೇಳಿರ್ತೀರಿ ಬಿನೈನ್ ಮತ್ತು ಮ್ಯಾಲಿಗ್ನೆಂಟ್ ಅಂತ, ಸೇಮ್ ಬೋನ್ ಟ್ಯೂಮರ್ಲು ಅದೇ ಥರ ಇದೆ. ಬಿನೈನ್ ಅಂತಂದರೆ ಅದು ಅದೇ ಜಾಗದಲ್ಲಿ ಬೆಳೆಯುವಂಥದ್ದು, ಬೇರೆ ಕಡೆ ಹರಡೋದಿಲ್ಲ. ಸೊ ಇದರಿಂದ ಜೀವಕ್ಕೇನೂ ತೊಂದರೆ ಇಲ್ಲ. ವೆರಸ್ ಮ್ಯಾಲಿಗ್ನೆಂಟ್ ಅನ್ನೋದು ಅಥವಾ ಕ್ಯಾನ್ಸರಸ್ ಅಂತ ಹೇಳ್ತೀವಿ, ಅದೇ ಜಾಗದಲ್ಲೂ ಬೆಳೆಯುತ್ತೆ ಮತ್ತು ಬೇರೆ ಕಡೆನೂ ಹರಡೋವಂಥ ಚಾನ್ಸಸ್ ಇರುತ್ತೆ. ಸೊ ಬಿನೈನಲ್ಲಿ ನಾವು ಫರ್ದರ್ ಕ್ಲಾಸಿಫೈ ಮಾಡ್ತೀವಿ ಲೇಟೆಂಟ್ ಮತ್ತು ಆ್ಯಕ್ಟಿವ್ ಅಂತ. ಸೊ ಲೇಟೆಂಟ್ ಅಂದರೆ ಹೆಸರು ಹೇಳೋ ಪ್ರಕಾರ ಅದು ಸುಮ್ಮನೆ ಬಾಡಿಲಿರುತ್ತೆ, ತೊಂದರೆ ಕೊಡೋದಿಲ್ಲ. 90 to 95% ಆಫ್ ದ ಟೈಮ್ ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಇನ್ಸಿಡೆಂಟಲ್ ಲೀಷನ್ಸ್. ಫಾರ್ ಎಕ್ಸಾಂಪಲ್, ನೀವೇನೋ ಆಟ ಆಡ್ತೀರಾ, ಬೀಳ್ತೀರಾ, ಡಾಕ್ಟರ್ ಹತ್ರ ಹೋಗ್ತೀರಾ, ಎಕ್ಸ್ರೇ ಮಾಡ್ತೀರಾ, ಅಲ್ಲೊಂದೇನೋ ಒಂದು ಸಣ್ಣ ಲೀಷನ್ ಕಾಣುತ್ತೆ. ಸೊ ಅದು ಅವಾಗಿಂದ ಇರೋದಿಲ್ಲ, ನಿಮ್ಮ ಬಾಡಿಲಿ ತುಂಬ ವರ್ಷದಿಂದ ಇರುತ್ತೆ. ಇವಾಗ ಎಕ್ಸ್ರೇ ಮಾಡಿಸಿದ್ಕೆ ನಿಮಗೆ ಎಕ್ಸ್ರೇ ಮಾಡಿಸಿದಾಗ ಇವಾಗ ಕಾಣಿಸಿದೆ. ಸೊ ಈ ಥರ ಇನ್ಸಿಡೆಂಟಲ್ ಲೀಷನ್ಸ್ಗೆ ಏನೂ ಟ್ರೀಟ್ಮೆಂಟ್ ಬೇಕಾಗೋದಿಲ್ಲ. ಇವಾಗ ನನ್ನ ಬಾಡಿಗೆ ನಾನು ಸ್ಕ್ಯಾನ್ ಮಾಡಿದರೆ ಮೋಸ್ಟ್ಲಿ ಇರ್ಬೋದು, ಬಟ್ ನಾನು ಸ್ಕ್ಯಾನ್ ಮಾಡಿಲ್ಲ, ಅದಕ್ಕೆ ಗೊತ್ತಾಗೋದಿಲ್ಲ. ಸೊ ಇನ್ನೊಂದು ಆ್ಯಕ್ಟಿವ್ ಅಂದಲ್ಲ, ಅದಾದರೆ ಬೆಳೀತಾ ಇರುತ್ತೆ. ಸೊ ಅದರಲ್ಲಿ ನಮಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸೊ ಅದಕ್ಕೇ ಸೊ ಡಯಾಗ್ನೋಸ್ ಮಾಡಬೇಕಾದ್ರೆ ಇದು ಇನ್ಸಿಡೆಂಟಲ್ ಲೀಷನ್ನ, ಆ್ಯಕ್ಟಿವ್ ಲೀಷನ್ನ ಅಥವಾ ಕ್ಯಾನ್ಸರ ಅಂತ ಡಯಾಗ್ನೋಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇನ್ಸಿಡೆಂಟಲ್ಗೆ ಟ್ರೀಟ್ಮೆಂಟ್ ಬೇಕಿಲ್ಲ, ಇಟ್ ಕ್ಯಾನ್ ಬಿ ಜಸ್ಟ್ ಅಬ್ಸರ್ವ್ಡ್. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಅಸ್ ಅಂಡರ್ಸ್ಟ್ಯಾಂಡ್ ದ ವಾರ್ನಿಂಗ್ ಸೈನ್ಸ್ ಆ್ಯಂಡ್ ದ ಡಿಫರೆನ್ಸ್ ಬಿಟ್ವೀನ್ benign and malignant. ಈಗ ಇಫ್ ಐ ಕ್ಯಾನ್ ನೌ ಟರ್ನ್ ದ ಲೆನ್ಸ್ ಟುವರ್ಡ್ಸ್ ಟಿಶ್ಯೂ, ಓಕೆ, ಅಲ್ಲಿ ಕ್ಯಾನ್ಸರ್ ಅಂತ ಹೇಗೆ ಗೊತ್ತಾಗುತ್ತೆ ನನಗೆ? ವಾರ್ನಿಂಗ್ ಸೈನ್ಸ್ ಏನು? ಸಾಫ್ಟ್ ಟಿಶ್ಯೂ ಕ್ಯಾನ್ಸರ್ ಇಸ್ ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂತಂದರೆ ನನ್ನ ಫಸ್ಟ್ ಸಿಮ್ಟಮ್ಸ್ ಬೋನಲ್ಲಿ ಏನು ಹೇಳಿದೆ ಹೇಳಿ, ಪೇಯ್ನ್. ಬಟ್ ಸಾಫ್ಟ್ ಟಿಶ್ಯೂಯಲ್ಲಿ ಪೇಯ್ನ್ ಬರೋಕ್ಕೆ ತುಂಬ ಕಾಲ ಬೇಕು. ಸೊ ಇಲ್ಲಿ ಯೂಶ್ವಲಿ ನಾವು ನೋಡುವಂಥದ್ದೇನೋ ಪೇಯ್ನ್ಲೆಸ್ ಸ್ವೆಲ್ಲಿಂಗ್, ಹಾಗಂದರೆ ನೋವು ಇಲ್ಲದೇ ಗೆಡ್ಡೆ ಇರುತ್ತೆ. ಅದು ಗೆಡ್ಡೆ ನಿಧಾನಕ್ಕೆ ಬೆಳೀತಾ ಇರುತ್ತೆ. ಅದು ಪೇಯ್ನ್ ಕೊಡೋದಕ್ಕೆ ತುಂಬ ಕಾಲ ಬೇಕು. ಸೊ ಅದಕ್ಕೇನಾಗುತ್ತೆ, ನಮ್ಮ ಜನ ನಾವು ಏನು ಅಂದ್ಕೊಳ್ತೀವಿ ಅಂತಂತಂದರೆ, ಇದೇನಪ್ಪ ಪೇಯ್ನ್ ಕೊಡ್ತಾ ಇಲ್ಲಲ್ಲ, ಏನೂ ತೊಂದರೆ ಇಲ್ಲ. ನಮಗೇನಂದರೆ ಪೇಯ್ನ್ ಇದ್ದರೆ ನಮಗೆ ಹೆದರಿಕೆ, ಪೇಯ್ನ್ ಇಲ್ಲ ಸುಮ್ಮನೆ ಅದ್ರ ಪಾಡ್ಗಿತ್ತು ಅಂತಂದರೆ ಇರಲಿ ಬಿಡು ಅಂತ. ಪೇಯ್ನ್ ಇರಬೇಕಾ ಇಲ್ಲದೆ ಇರಬೇಕಾ, ಯಾವ್ದು ಬೇಕಾ? ಸೊ ಅದಕ್ಕೆ ಪೇಯ್ನ್ ಇರಲಿ ಇಲ್ಲದೆ ಹೋಗಲಿ, ಸ್ವೆಲ್ಲಿಂಗ್ ಇಸ್ ಅಬ್ನಾರ್ಮಲ್. ಸೊ ನಾನು ಹೇಳೋ ಥರ ಈವನ್ ಸಾಫ್ಟ್ ಟಿಶ್ಯೂಲು ಎಷ್ಟೋ ಬಿನೈನ್ಸ್ ಸಾಫ್ಟ್ ಟಿಶ್ಯೂ ಗೆಡ್ಡೆಗಳಿದೆ. ಎಸ್, ಲೈಪೋಮಾಸ್, ಫ್ಯಾಟ್ ಗೆಡ್ಡೆಗಳು. ಸೊ ಅವಕ್ಕೇನು ಬೇಕಾಗೋದಿಲ್ಲ. ಬಟ್ ಎನಿ ಸ್ವೆಲ್ಲಿಂಗ್ ಇಸ್ ಅಬ್ನಾರ್ಮಲ್. ಸೊ ಎನಿ ಸ್ವೆಲ್ಲಿಂಗ್ ಇತ್ತಂತಂದರೆ ದಯವಿಟ್ಟು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬಿನೈನ ಕ್ಯಾನ್ಸರ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಕೆಲವು ಸಲ ಬಿನೈನ್ಗೆ ಏನು ಟ್ರೀಟ್ಮೆಂಟ್ ಬೇಕಾಗೋದಿಲ್ಲ, ಹಾಗೆ ಬಿಡ್ಬೋದು. ಬಟ್ ತುಂಬ ದೊಡ್ಡದಾಗಿ ಪೇಯ್ನ್ ಕೊಡೋ ತನಕ ಅಥವಾ ತೊಂದರೆ ಕೊಡೋ ತನಕ ವೆಯ್ಟ್ ಮಾಡಬೇಡಿ. ಥ್ಯಾಂಕ್ ಯು. ನಾವು ಟೆಸ್ಟ್ ಅಂತ ಮಾತಾಡ್ತಾ ನಾನು ಕೂಡ ಬಯೋಪ್ಸಿ ಟೆಸ್ಟ್ ಅಂತೆಲ್ಲ ತೊಗೊಂಡಿದ್ದೀನಿ ಫಾರ್ ವಿಮೆನ್ ಆಫ್ಟರ್ ಸರ್ಟನ್ ಏಜ್ ದೇ ಅಡ್ವೈಸ್ ಅಲ್ಲ. ಹಾಗಾಗಿ ಐ ಆಮ್ ಅವೇರ್ ಆಫ್ ಬಯೋಪ್ಸೀಸ್ ಆ್ಯಂಡ್ ದೆನ್ ಎಕ್ಸ್ರೇ ಇದೆ ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಅಲ್ಲ, MRI. ಸೊ ಇವತ್ತು ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ಸ್ ಏನು ಕ್ಯಾನ್ಸರ್ಗೆ? ಯಾಕೆಂದರೆ ರೀಸೆಂಟಾಗಿ ಕ್ಯಾನ್ಸರ್ಗೆ ಕ್ಯೂರು ಬಂದಿದೆ, ಕ್ಯಾಪ್ಸೂಲ್ಸು ಅಂತೆಲ್ಲ ಓದಿದ್ವಿ. ಬಿಫೋರ್ ಐ ಗೆಟ್ ಇನ್ ಟು ದ ಕ್ಯೂರ್, ಟೆಸ್ಟ್ ಲೆವೆಲಲ್ಲೇ ಏನೇನು ಅಡ್ವಾನ್ಸ್ಮೆಂಟ್ಸ್ ಆಗಿದೆ? ಓಕೆ, ಸೊ ಐಲ್ ಸ್ಟಾರ್ಟ್. ಸೊ ನಾವು ಬೋನ್ ಟ್ಯೂಮರ್ಸ್ಗೆ ಮೋಸ್ಟ್ ಕಾಮನ್ ಫಸ್ಟ್ ಟೆಸ್ಟ್ ಮಾಡುವಂಥದ್ದು ಎಕ್ಸ್ರೇ. ಸೊ ಎಕ್ಸ್ರೇ ಈಸ್ ಅ ವೆರಿ ಸಿಂಪಲ್ ಆ್ಯಂಡ್ ಬೇಸಿಕ್ ಇನ್ವೆಸ್ಟಿಗೇಷನ್, ಬಟ್ ಇಟ್ ಗಿವ್ಸ್ ಲಾಟ್ ಆಫ್ ಡೀಟೇಲ್ಸ್. ಬೋನ್ ಹೇಗಿದೆ, ಬೋನ್ ಕ್ವಾಲಿಟಿ ಹೇಗಿದೆ, ಟ್ಯೂಮರ್ ಎಲ್ಲಿದೆ, ಯಾವ ಪಾರ್ಟಲ್ಲಿದೆ, ಎಷ್ಟು ಡಿಸ್ಟ್ರಾಯ್ ಮಾಡಿದೆ ಅನ್ನೋ ಡೀಟೇಲ್ಸ್ ನಮಗೆ ಎಕ್ಸ್ರೇಲಿ ಸಿಗುತ್ತೆ. ದೆನ್ ವಿ ಗೆಟ್ MRI.
ಸೊ MRI ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ಬೋದು. ಸೊ MRIಯಲ್ಲಿ ನಮಗೆ ಟ್ಯೂಮರ್ ಎಕ್ಸ್ಟೆಂಟ್ ಎಷ್ಟಿದೆ, ಎಕ್ಸಾಕ್ಟಾಗಿ ಎಷ್ಟು ಬೆಳೆದಿದೆ, ಮತ್ತು ಅದರ ಅಕ್ಕಪಕ್ಕ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಏನಿದೆ, ಅದಕ್ಕೆ ಏನು ರಿಲೇಷನ್ ಇದೆ. ಕಾಲಲ್ಲಿ ರಕ್ತನಾಳ ಇರುತ್ತೆ, ಬ್ಲಡ್ ವೆಸಲ್ಸ್ ಇರುತ್ತೆ, ನರ್ವ್ಸ್ ಇರುತ್ತೆ, ಇಂಪಾರ್ಟೆಂಟ್ ಮಸಲ್ಸ್ ಇರುತ್ತೆ. ಸೊ ಅದಕ್ಕೂ ಇದಕ್ಕೂ ರಿಲೇಷನ್ ಏನು, ಎಷ್ಟು ದೊಡ್ಡದಿದೆ, ಆಲ್ ದೀಸ್ ಐಡಿಯಾಸ್ ನಮಗೆ MRI ಮೇಲೆ ಸಿಗುತ್ತೆ. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಏನಂತಂದರೆ ಬಯಾಪ್ಸಿ. ಓಕೆ, ಸೊ ಬಯಾಪ್ಸಿಲಿ ನಾವು ಸೆಲ್ಸ್ನ ತೊಗೊಂಡು ಪರೀಕ್ಷೆ ಮಾಡೋದ್ರಲ್ಲೇ ನಮಗೆ ಎಕ್ಸಾಕ್ಟಾಗಿ ಇದು ಯಾವ ಥರ ಗೆಡ್ಡೆ ಅಂತ ಗೊತ್ತಾಗುವಂಥದ್ದು. ಬೇಸಿಕ್ಲಿ ಬಯಾಪ್ಸಿ ಅಂದರೆ ಫಾರ್ ಕಾಮನ್ ಮ್ಯಾನ್ಸ್ ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮ ಒಂದು ಆ ಭಾಗದ ಒಂದಷ್ಟು ಪೋರ್ಷನ್ ಆಫ್ ದ ಮಸಲ್ ಇಸ್ ಸ್ಕ್ರೇಪ್ಡ್ ಆ್ಯಂಡ್ ಟೇಕನ್ ಫಾರ್ ಸ್ಯಾಂಪಲ್. ಎಸ್. ಸೊ ಒಂದೊಂದು ಗೆಡ್ಡೆಗೆ ಒಂದೊಂದು ಥರ ನಾವು ಬಯಾಪ್ಸಿ ತೊಗೊಳ್ತೀವಿ. ಸೊ ಬೋನ್ ಆ್ಯಂಡ್ ಸಾಫ್ಟ್ ಟಿಶ್ಯೂ ಟ್ಯೂಮರಲ್ಲಿ ನಾವು ಬಯಾಪ್ಸಿ ತೊಗೊಳ್ಳೋದು ಒಂದು ಸಣ್ಣ ನೀಡಲ್ ಹಾಕಿ ಅದರಿಂದ ನಾವು ಟಿಶ್ಯೂನ ತೊಗೊಳ್ತೀವಿ. ಇದರಲ್ಲಿ ನಾವು ಏನು ಓಪನ್ ಮಾಡೋದು ಬೇಕಾಗಿಲ್ಲ. ಸೊ ಐ ಥಿಂಕ್ ಫ್ಯೂ ಇಯರ್ಸ್ ಬ್ಯಾಕ್ ನಾವು ಓಪನ್ ಬಯಾಪ್ಸಿ ಅಂತ ಮಾಡ್ತಾಯಿದ್ವಿ, ಹಂಗಂದರೆ ಕಟ್ ಮಾಡಿ ಓಪನ್ ಮಾಡಿ ಟಿಶ್ಯೂನ ತೊಗೊಳ್ಳೋದು. ಬಟ್ ಈಗ ಆ ಥರ ಬೇಕಾಗಿಲ್ಲ. ಸೊ ವಿತ್ ಸಿಂಪಲ್ ನೀಡಲ್ ಇಟ್ಸ್ ಜಸ್ಟ್ ಎ 5 minutes ಪ್ರೊಸೀಜರ್. ಸೊ ಆ ಜಾಗಕ್ಕೆ ನೀಡಲ್ ಹಾಕಿ ಅಲ್ಲಿಂದ ಸೆಲ್ಸ್ನ ತೊಗೊಂಡು ಪರೀಕ್ಷೆ ಕಳಿಸ್ತೀವಿ. ಸೊ ವಿತಿನ್ 3 to 4 days ನಮಗೆ ಅದು ರಿಪೋರ್ಟ್ ಸಿಗುತ್ತೆ. ಬಟ್ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್. ಏನಕ್ಕೆ ಅಂತಂದರೆ ನಾನು ಹೇಳ್ತೀನಿ, ನಾನು ಹೇಳೋ ಥರ ಅವಾಗ ಹೇಳಿದ ಥರ ಬಿನೈನ್ ಮತ್ತು ಕ್ಯಾನ್ಸರಲ್ಲಿ ಸುಮಾರು ವೆರೈಟಿಗಳಿದೆ, ಮತ್ತು ಟ್ರೀಟ್ಮೆಂಟ್ ಆಫ್ ಈಚ್ ಟ್ಯೂಮರ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಹಂಗಂದರೆ ಈಗ ಒಂದು ಬಿನೈನ್ ಗೆಡ್ಡೆಗೆ, ಕೆಲವು ಬಿನೈನ್ ಗೆಡ್ಡೆಗೆ ಟ್ರೀಟ್ಮೆಂಟೇ ಬೇಕಾಗೋದಿಲ್ಲ. ಕೆಲವಕ್ಕೆ ವಿತೌಟ್ ಸರ್ಜರಿ ಟ್ರೀಟ್ಮೆಂಟ್ ಮಾಡ್ಬೋದು, ಕೆಲವುದಕ್ಕೆ ಸರ್ಜರಿ ಮಾಡಬೇಕು. ಕ್ಯಾನ್ಸರ್ ಅಂತ ಅಂದ್ಕೊಂಡ್ರೆ ಕೆಲವುದಕ್ಕೆ ನಾವು ಕೀಮೋಥೆರಪಿ ಕೊಡಬೇಕಾಗ್ತದೆ, ಸರ್ಜರಿ ಮಾಡಬೇಕಾಗ್ತದೆ. ಯಾಕಂದರೆ ಜನಕ್ಕೆ ಬರೀ ಕೀಮೋನೇ ಫೇಮಸ್ ಆಗಿರೋದು, ಕೂದಲು ಉದುರುತ್ತೆ ಕೀಮೋ ಅಂತ. ಏನೇನು ಆಪ್ಷನ್ಸ್ ಇದೆ ಇವತ್ತಿಗೆ? ಸೊ ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ಕ್ಯಾನ್ಸರ್, ವಾಟ್ ಕೈಂಡ್ ಆಫ್ ಕ್ಯಾನ್ಸರ್ ಇಸ್ ಇನ್ ಅಂತ. ಸೊ ನಮ್ಮ ಮೂಳೆ ಕ್ಯಾನ್ಸರಲ್ಲಿ ಮೇಯ್ನ್ ಆಸ್ಟಿಯೋಸಾರ್ಕೋಮಾ, ಇವಿಂಗ್ ಸಾರ್ಕೋಮಾ, ಕಾಂಡ್ರೋಸಾರ್ಕೋಮಾ ಅಂತ ಹೇಳ್ತೀವಿ. ಸೊ ಆಸ್ಟಿಯೋಸಾರ್ಕೋಮಾ ಮತ್ತು ಇವಿಂಗ್ ಸಾರ್ಕೋಮಾದಲ್ಲಿ ದ ಟ್ರೀಟ್ಮೆಂಟ್ ಈಸ್ ಕೀಮೋಥೆರಪಿ ಪ್ಲಸ್ ಸರ್ಜರಿ. ಸೊ ಕೀಮೋಥೆರಪಿ ಮತ್ತು ಸರ್ಜರಿನ ನಾವು ಕಂಬೈನ್ ಮಾಡಬೇಕಾಗ್ತದೆ. ಹಿಂಗಂದ್ರೆ ಏನು ಆಸ್ಟಿಯೋಸಾರ್ಕೋಮಾ? ಸೊ ಇಟ್ಸ್ ಒನ್ ಆಫ್ ಹೈ ಗ್ರೇಡ್ ಬೋನ್ ಕ್ಯಾನ್ಸರ್ ನಾವು ನೋಡೋದು ಚಿಕ್ಕ ಮಕ್ಕಳಲ್ಲಿ. ಇನ್ನೊಂದು ಇವಿಂಗ್ ಸಾರ್ಕೋಮಾ ಅಂತ, ಇವಿಂಗ್ಸ್. ಇನ್ನೊಂದು ಕಾಂಡ್ರೋಸಾರ್ಕೋಮಾ ಅಂತ ಹೇಳ್ತೀವಿ. ಇದರಲ್ಲಿ ನಮಗೆ ಕೀಮೋ ಮತ್ತು ರೇಡಿಯೇಷನ್ದು ರೋಲ್ ಇಲ್ಲ, ಇಲ್ಲಿ ಬರೀ ಸರ್ಜರಿ ಮಾತ್ರ ಸಾಕು. ಸೊ ನಮ್ಗೆ ಇದು ಹೇಗೆ ಗೊತ್ತಾಗುತ್ತೆ ಇದು ಆಸ್ಟಿಯೋಸಾರ್ಕೋಮನ, ಇವಿಂಗ್ ಸಾರ್ಕೋಮನ, ಕಾಂಡ್ರೋಸಾರ್ಕೋಮನ ಅದೊಂದು ಬಯಾಪ್ಸಿ ಮೇಲೆ. ಅಂದರೆ ಬಯೋಪ್ಸಿನಲ್ಲಿ ಏನು ಗೊತ್ತಾಗತ್ತೆ ನಿಮಗೆ? ಸೊ ಬಯಾಪ್ಸಿಲಿ ಇದು ಬಿನೈನ ಕ್ಯಾನ್ಸರಾ, ಸರಿ, ಕ್ಯಾನ್ಸರ್ ಆದರೆ ಯಾವ ಕ್ಯಾನ್ಸರು. ಸೊ ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಪ್ಲ್ಯಾನ್ ಅವರ್ ಟ್ರೀಟ್ಮೆಂಟ್. ಥರ್ಡ್, ಈಗ ನಾನು ಆಸ್ಟಿಯೋಸಾರ್ಕೋಮಾ ಅಂತ ಹೇಳಿದ್ನಲ್ಲ, ಅದರಲ್ಲೂ 3 ಗ್ರೇಡ್ ಇರುತ್ತೆ: ಲೋ ಗ್ರೇಡ್, ಇಂಟರ್ಮೀಡಿಯೇಟ್ ಗ್ರೇಡ್, ಹೈ ಗ್ರೇಡ್. ಫಾರ್ ಲೋ ಗ್ರೇಡ್ ಕೀಮೋಥೆರಪಿ ಬೇಕಿಲ್ಲ, ರೈಟ್? ಆ್ಯಂಡ್ ಫಾರ್ ಕಾಂಡ್ರೋಸಾರ್ಕೋಮಾ ಕೀಮೋಥೆರಪಿ ಬೇಕಿಲ್ಲ. ಸೊ ಇದೆಲ್ಲ ನಾವು ಹೇಗೆ ಪ್ಲ್ಯಾನ್ ಮಾಡ್ತೀವಿ? ಇದೆಲ್ಲ ಪ್ಲ್ಯಾನ್ ಮಾಡೋದೇ ನಾವು ಬಯಾಪ್ಸಿ ಮೇಲೆ. ಸೊ ಅಲ್ಲಿ ಬಯೋಪ್ಸಿನಲ್ಲೂ ಒಂದು ಬಿನೈನ ಮೆಲಿಗ್ನೈನ ಗೊತ್ತಾಗುತ್ತೆ, ಮತ್ತು ಇದು ಯಾವ ಥರ ಕ್ಯಾನ್ಸರ್ ಗೊತ್ತಾಗುತ್ತೆ ಅಂದ್ರಲ್ಲ, ಯಾವ ಥರ ಕ್ಯಾನ್ಸರ್ ಅಂದರೆ? ಈಗ ಹೇಳಿದ್ನಲ್ಲ, ಸಬ್ ಡಿವಿಷನ್ ಆಸ್ಟಿಯೋಸಾರ್ಕೋಮಾಸ್, ಇವಿಂಗ್ ಸಾರ್ಕೋಮಾಸ್. ಎಸ್, ದೀಸ್ ಆರ್ ದ 3 ಮೋಸ್ಟ್ ಕಾಮನ್ ಬೋನ್ ಕ್ಯಾನ್ಸರ್ಸ್ ವಿಚ್ ವಿ ಸಿ. ಹೇಗೆ ಡಿಫ್ರೆಂಟ್ ಒಂದಕ್ಕಿಂತ ಒಂದು? ಟ್ರೀಟ್ಮೆಂಟ್ ಚೇಂಜ್ ಆಗ್ತದೆ, ಯಾಕೆಂದರೆ ಔಟ್ಕಮ್ ಇಸ್ ಡಿಫ್ರೆಂಟ್. ಕೆಲವು ಕೀಮೋಗೆ ರೆಸ್ಪಾನ್ಸ್ ಆಗುತ್ತೆ, ಕೆಲವು ರೇಡಿಯೇಷನ್. ಈಗ ಆಸ್ಟಿಯೋ ಮತ್ತು ಇವಿಂಗ್ಸಲ್ಲಿ ಕೀಮೋ ಮತ್ತು ರೇಡಿಯೋ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಆಗುತ್ತೆ. ವೆರಸ್ ಕಾಂಡ್ರೋಸಾರ್ಕೋಮಾ ಸೆಲ್ಸ್ಗೆ ಕೀಮೋ ಮತ್ತು ರೇಡಿಯೇಷನ್ ವರ್ಕ್ ಆಗೋದಿಲ್ಲ. ಸೊ ಅದಕ್ಕೆ ನಾವು ಸರ್ಜರಿ ಮಾಡೇ ತೆಗಿಬೇಕು. ಸೊ ಇಸ್ ದಿಸ್ ಬೇಸ್ಡ್ ಆನ್ ಎಷ್ಟು ಸ್ಪ್ರೆಡ್ ಆಗಿದೆ, ಅಥವಾ ದ ಇಂಟೆನ್ಸಿಟಿ ಆಫ್ ದ ಮೆಲಿಗ್ನೈನ್ ಅಲ್ಲ, ಮೆಲಿಗ್ನೈನ್ ಸೆಲ್ಸಾ, ಅದ್ರ ಮೇಲೆ ಈ ಥರ ವಿಂಗಡಣೆ ಮಾಡ್ತೀರಾ? ಎಸ್. ಸೊ ಅದು ನಾವು ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಒಂದು ಕ್ಯಾರೆಕ್ಟರಿಸ್ಟಿಕ್ ಸೆಲ್ಸ್ ಇರುತ್ತೆ. ಈಗ ಆಸ್ಟಿಯೋಸಾರ್ಕೋಮಾ ಅಂತಂದರೆ ಅದೇ ಕ್ಯಾರೆಕ್ಟರಿಸ್ಟಿಕ್ ಸೆಲ್ಸ್ ಅಲ್ಲಿರುತ್ತೆ ನಾವು. ಸೊ ದಟ್ಸ್ ಹೌ ವಿ ಸಬ್ ಕ್ಲಾಸಿಫೈ ದ ಟ್ಯೂಮರ್ಸ್. ಸೊ ಅದಕ್ಕೆ ಎಕ್ಸ್ಪರ್ಟ್ ಆಂಕೋಪೆಥಾಲಜಿಸ್ಟ್ ಬೇಕಾಗ್ತದೆ ಇದನ್ನು ಡಯಾಗ್ನೋಸ್ ಮಾಡೋದಕ್ಕೆ. ಸೊ ಒಂದ್ಸಲ ಡಯಾಗ್ನೋಸ್ ಮಾಡಿದರೆ ನಮಗೆ ಟ್ರೀಟ್ಮೆಂಟ್ ಈಸ್ ವೆರಿ ಈಸಿ. ಆ್ಯಂಡ್ ಒನ್ ಥಿಂಗ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್, ಯಾವುದೇ ಕ್ಯಾನ್ಸರ್ ಆಗಲಿ, ದ ಫಸ್ಟ್ ಟ್ರೀಟ್ಮೆಂಟ್ ಈಸ್ ದ ಬೆಸ್ಟ್ ಟ್ರೀಟ್ಮೆಂಟ್. ಹಾಗಂದರೆ ಫಸ್ಟ್ ಟೈಮ್ ಏನು ಟ್ರೀಟ್ಮೆಂಟ್ ಮಾಡ್ತೀವಿ, ದಟ್ ಈಸ್ ದ ಬೆಸ್ಟ್ ಟ್ರೀಟ್ಮೆಂಟ್. ಓಕೆ, ಈ ಸಲ ಏನೋ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಣ, ನೆಕ್ಸ್ಟ್ ಅಲ್ಲಿ ಬಂದಮೇಲೆ ಬೇಕಾದ್ರೆ ನೋಡೋಣ. ನೆಕ್ಸ್ಟ್ ಬಂದಮೇಲೆ ನೀವು ಎಷ್ಟೇ ಕೋಟಿ ಖರ್ಚು ಮಾಡ್ತೀನಿ ಅಂತಂದ್ರೆ ಆ ಟ್ರೀಟ್ಮೆಂಟ್ ವಿಲ್ ಬಿಕಮ್ ವೆರಿ ಡಿಫಿಕಲ್ಟ್. ಸೊ ದಟ್ ಈಸ್ ಹೌ ದ ಟ್ಯೂಮರ್ ಬಿಹೇವ್ಸ್. ಅದಕ್ಕೆ ಫಸ್ಟ್ ಟೈಮ್ ಏನು ಟ್ರೀಟ್ಮೆಂಟ್ ಮಾಡ್ತೀವಿ, ವಿ ನೀಡ್ ಟು ಹಿಟ್ ಹಾರ್ಡ್ ಫಸ್ಟ್ ಟೈಮ್. ಸೊ ಯಾಕೆಂದರೆ ಕ್ಯೂರ್ ರೇಟ್ ಈಸ್ ವೆರಿ ಹೈ. ನಾವು ಫಸ್ಟ್ ಟೈಮ್ ಟ್ರೀಟ್ಮೆಂಟ್ ಮಾಡಿದಾಗ ದ ಕ್ಯೂರ್ ರೇಟ್ಸ್ ಆರ್ ವೆರಿ ಹೈ. ಒಂದು ಸಲ ಕ್ಯಾನ್ಸರ್ ಬಂತು ಅಂತಂದರೆ ಅದು ಪದೇ ಪದೇ ಬರುವಂಥದ್ದು ಅಥವಾ ಪದೇ ಪದೇ ಬೇರೆ ಕಡೆಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಆರ್ ವೆರಿ ಹೈ. ಸೊ ಡಿಪೆಂಡ್ಸ್ ಆನ್ ಟೈಪ್ ಆಫ್ ಕ್ಯಾನ್ಸರ್.
ಸೊ ಈ ಕೇಸಲ್ಲಿ ಬೋನ್ ಸೊ ಈ ಬೋನ್ ಕ್ಯಾನ್ಸರಲ್ಲಿ ನಾವು ಫಸ್ಟ್ ಟೈಮ್ ಟ್ರೀಟ್ಮೆಂಟ್ ಮಾಡಲಿಲ್ಲ, ಸರಿಯಾಗಿ ಟ್ರೀಟ್ಮೆಂಟ್ ಆಗಲಿಲ್ಲ ಅಂತಂತಂದರೆ ದ ಬರೋ ಚಾನ್ಸಸ್ ವೆರಿ ಹೈ. ಯು ಕ್ಯಾನ್ ಸೇ ಆಲ್ಮೋಸ್ಟ್ ಯು ಕ್ಯಾನ್ ಸೇ 70-80%. ಸೊ ದ ಫಸ್ಟ್ ಟೈಮ್ ಟ್ರೀಟ್ಮೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವೇನು ಮಾಡ್ತೀವಿ ಅಂತಂದರೆ ಎಸ್, ಸೊ ಏನೋ ಈಗ ನಮ್ಮ ಊರಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲ್ ಇಲ್ಲ, ಓಕೆ ಇಲ್ಲೇ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಣ, ನೆಕ್ಸ್ಟ್ ಏನಾದ್ರು ಆಯಿತು ಅಂತಂದರೆ ಬೇಕಾದ್ರೆ ಬೇರೆ ಕಡೆ ಹೋಗೋಣ. ಎಸ್, ಸೊ ದಟ್ ಡಸಂಟ್ ವರ್ಕ್. ಕ್ಯಾನ್ಸರ್ಲಿ ಯಾವುದೇ ಕ್ಯಾನ್ಸರ್ ಆಗಲಿ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಜಸ್ಟ್ ಬೋನ್ ಆ್ಯಂಡ್ ಸಾಫ್ಟ್ ಟಿಶ್ಯೂ, ಎನಿ ಕ್ಯಾನ್ಸರ್ ನೀವು ಫಸ್ಟ್ ಟೈಮ್ ಏನು ಟ್ರೀಟ್ಮೆಂಟ್ ಮಾಡ್ತೀರಾ ದಟ್ ಈಸ್ ದ ಸ್ಟ್ರಾಂಗೆಸ್ಟ್ ಒನ್. ಎಸ್, ಸೊ ಆ ಥರ. ಬಟ್ ನಮ್ಮ ಜನಕ್ಕೆ ಬಯಾಪ್ಸಿಗೆ ಅಂದರೆ ತುಂಬ ಹೆದರಿಕೆ ಇದೆ. ಯಾಕಂದರೆ ತುಂಬ ನೆಗೆಟಿವಿಟಿ ಅರೌಂಡ್ ಬಯಾಪ್ಸಿನ ನಾವು ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಿ. ಒಂದೇನಂತಂದರೆ ಇದಕ್ಕೆ ಆಪ್ರೇಷನ್ ಮಾಡಬೇಕು, ಸೆಕೆಂಡು ಇದಕ್ಕೆ ತುಂಬ ಖರ್ಚಾಗುತ್ತೆ, ಸೆಕೆಂಡು ಇದು ಥರ್ಡ್ ಇದು ತುಂಬ ಪೇಯ್ನ್ಫುಲ್, ನೆಕ್ಸ್ಟು ಬಯಾಪ್ಸಿ ಮಾಡಿದರೆ ಕ್ಯಾನ್ಸರ್ ಹರಡುತ್ತೆ ಅಂತ ಈ ಸುಮಾರು ವಿಷಯಗಳು ನಮ್ಮ ನೆಗೆಟಿವ್ ಥಾಟ್ಸ್ ನಮ್ಮ ಜನದಲ್ಲಿ, ನಮ್ಮ ಸೊಸೈಟಿಯಲ್ಲಿ ಇದೆ. ಬಯಾಪ್ಸಿ ಅಂದರೆ ಬೇಸಿಕ್ಲಿ ಎಸ್, ಸೊ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಬಟ್ ದಟ್ಸ್ ವೈ ಐ ವಾಂಟ್ ಟು ಸೇ ಹಿಯರ್, ಬಯಾಪ್ಸಿ ಅನ್ನೋದು ಒಂದು ಸಿಂಪಲ್ ಪ್ರೊಸೀಜರ್ ವಿಚ್ ಹಾರ್ಡ್ಲಿ ಟೇಕ್ಸ್ ಒಂದು 5-10 ನಿಮಿಷ ಅಷ್ಟೇ. ನೀವು ಹೇಗೆ ಹಾಸ್ಪಿಟಲ್ ನೆಟ್ಕೊಂಡು ಬಂದಿರ್ತೀರೋ ಹಾಗೆ ನೆಟ್ಕೊಂಡು ವಾಪಸ್ ಹೋಗ್ಬೋದು. ಇದರಲ್ಲಿ ಏನು ಕಟ್ ಮಾಡೋದಿಲ್ಲ, ಇದರಲ್ಲಿ ಏನು ಓಪನ್ ಮಾಡೋದಿಲ್ಲ. ಎಸ್, ವೆರಿ ಸಿಂಪಲ್ ಪ್ರೊಸೀಜರ್. ಆ್ಯಂಡ್ 90% ಆಫ್ ದ ಟೈಮ್ ನಾವು ಆ ಜಾಗಕ್ಕೆ ಇಂಜೆಕ್ಷನ್ ಕೊಟ್ಟು, ಲೋಕಲ್ ಇಂಜೆಕ್ಷನ್ ಕೊಟ್ಟು ಮಾಡುವಂಥದ್ದು. ಓನ್ಲಿ ಚಿಕ್ಕ ಮಕ್ಕಳಿದ್ದರೆ, ಒಂದು ಯಾರು ಕೋಆಪರೇಟಿವ್ ಇರಲ್ಲ ಅಂಥವ್ರಿಗೆ ನಿದ್ದೆ ಬರೋ ಥರ ಮಾಡಿಸಿ ಕೊಟ್ಟು ಮಾಡ್ತೀವಿ ಹೊರತು 90% ಆಫ್ ದ ಟೈಮ್ ಇಟ್ಸ್ ಡನ್ ಅಂಡರ್ ಲೋಕಲ್ ಅನಸ್ಥೀಷಿಯಾ. ಮತ್ತು ಇದರಿಂದ ಕ್ಯಾನ್ಸರ್ ಸ್ಪ್ರೆಡ್ ಆಗೋದಿಲ್ಲ. ಇದರಿಂದ ನಿಜವಾಗ್ಲೂ ಕ್ಯಾನ್ಸರ್ ಸ್ಪ್ರೆಡ್ ಆಗೋದಿಲ್ಲ. ಇದನ್ನ ನಾನು ಹೇಳ್ತಿಲ್ಲ. ಸೊ ದಿಸ್ ಈಸ್ ದ ರಿಸರ್ಚ್ ಆಗಿ ದಿಸ್ ಆರ್ ಆಲ್ ಥಿಂಗ್ಸ್ ಆರ್ ಡಾಕ್ಯುಮೆಂಟೆಡ್. ಮತ್ತು ಈ ಬಯಾಪ್ಸಿಯಿಂದ ದ ಓವರ್ ಆಲ್ ಟ್ರೀಟ್ಮೆಂಟ್ ಆಫ್ ದಿಸ್ ಕ್ಯಾನ್ಸರ್ಸ್ ಹ್ಯಾಸ್ ಚೇಂಜ್ ಸಿಗ್ನಿಫಿಕೆಂಟ್ಲಿ. ಒಂದು ಬಯಾಪ್ಸಿ ಮಾಡಿ ಏನು ಕ್ಯಾನ್ಸರ್ ಅಂತ ತಿಳ್ಕೊಂಡ್ರೆ ನೀವು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ನಿಮ್ಮ ಟ್ರೀಟ್ಮೆಂಟ್ ಕರೆಕ್ಟಾಗಿದ್ದರೆ ಔಟ್ಕಮ್ಸ್ ಆರ್ ಬೆಟರ್. ಇಲ್ಲ ಸುಮ್ಮನೆ ಕತ್ಲಲ್ಲಿ ಕಲ್ಲು ಹೊಡಿತಾ ಇರ್ತೀರಾ, ಸುಮ್ಮನೆ ಕ್ಯಾನ್ಸರ್ ಅಂತ ಎರ್ರಬಿರ್ರಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಎಸ್, ಇವನ್ ಕೀಮೋಥೆರಪಿಲಿ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್, ಕೀಮೋಥೆರಪಿ ಫಾರ್ ಆಸ್ಟಿಯೋಸಾರ್ಕೋಮಾ ಬೇರೆ, ಕೀಮೋಥೆರಪಿ ಫಾರ್ ಇವಿಂಗ್ ಸಾರ್ಕೋಮಾ ಬೇರೆ. ಸೊ ಎಲ್ಲದಕ್ಕೂ ನಾವು ಒಂದೇ ಕೀಮೋಥೆರಪಿ ಒಂದೇ ಟ್ರೀಟ್ಮೆಂಟ್ ಅಲ್ಲ. ಕೀಮೋಥೆರಪಿಲಿ 100 ಮೆಡಿಕೇಷನ್ಸ್ ಇದೆ. ಸೊ ಒಂದೊಂದು ಕ್ಯಾನ್ಸರ್ಗೆ ಒಂದೊಂದು ಕೀಮೋ ಮಾತ್ರ ವರ್ಕ್ ಆಗೋದು. ಸೊ ನಾನು ಕೀಮೋಥೆರಪಿಗೆ ಎಲ್ಲ ಕ್ಯಾನ್ಸರ್ಗೂ ಒಂದೇ ಮೆಡಿಸಿನ್ ಅನ್ನೋದು ತಪ್ಪು. ಸೊ ಅದಕ್ಕೆ ಬಯಾಪ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸಿನ್ಸ್ ಕೀಮೋ ಬಗ್ಗೆ ಮಾತಾಡಿರೋದ್ರಿಂದ ಕೀಮೋ ಬಗ್ಗೆ ಸ್ವಲ್ಪ ಜನಗಳಿಗೆ ಎಜುಕೇಟ್ ಮಾಡೋದಾದರೆ ತುಂಬ ತಪ್ಪು ಕಲ್ಪನೆಗಳಿದೆ. ನಮಗೂ ಸಿನಿಮಾದಲ್ಲಿ ತೋರಿಸಿರೋದು ಇದೆ, ಯಾವುದೋ ಹೀರೋಯಿನ್ಗೋ ಇನ್ಯಾರಿಗೋ ಬಂದಿರುತ್ತೆ, ಕೂದಲೆಲ್ಲ ಹೋಗ್ಬಿಡುತ್ತೆ, ಕಷ್ಟ, ತುಂಬ ನೋವು ಅಂತ. ಬಟ್ ವಾಟ್ ಆರ್ ದ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ಗಳು ನೀವು ನೋಡಿರೋದು? ಬಿಕಾಸ್ ಐ ಥಿಂಕ್ ಯು ಹ್ಯಾವ್ ಡನ್ ಕ್ಲೋಸ್ ಟು 1500+ ಕೇಸಸ್. ಓಕೆ, ಸೊ ಸೇಮ್ ಈಗ ಬಯಾಪ್ಸಿ ಬಗ್ಗೆ ನಮಗೆ ನಮ್ಮ ಸೊಸೈಟಿಲಿ ಹೇಗೆ ಒಂದು ನೆಗೆಟಿವ್ ಥಾಟ್ಸ್ ಅಥವಾ ಒಂದು ಹೆದರಿಕೆ ಸೃಷ್ಟಿ ಆಗ್ಬಿಟ್ಟಿದೆ, ಸೇಮ್ ಅದೇ ಥರ ಕೀಮೋಥೆರಪಿಗೂ ಅದೇ ಥರ ಇದೆ. ಸೊ ಜನಕ್ಕೆ ಕೀಮೋಥೆರಪಿ ಕೊಟ್ಟ ತಕ್ಷಣ ತಲೆ ಕೂದಲೆಲ್ಲ ಹೋಗ್ಬಿಡುತ್ತೆ, ಪೇಷಂಟ್ ಬಾಡಿಯೆಲ್ಲ ಸುಟ್ಟೋಗ್ಬಿಡುತ್ತೆ, ಅದಾದಮೇಲೆ ಅವರು ರಿಕವರೇ ಆಗೋಕ್ಕಾಗೋದಿಲ್ಲ ಅನ್ನೋದೆಲ್ಲ ನಿಜವಾಗಲೂ ಸುಳ್ಳು. ಎಲ್ಲಿಂದ ಹುಟ್ಕೋತಿದ್ದಲ್ಲ ಇದು? ಐ ಥಿಂಕ್ ಜನ ಮಾತಾಡಿ ಐ ಥಿಂಕ್ ಒಬ್ಬರಿಂದ ಒಬ್ಬರು ಬಾಯಲ್ಲಿ ಅದು ಹೋದಾಗ ಅದು ಹೇಗೆ ಹೋಗುತ್ತೆ ಮತ್ತು ಹೇಗೆ ಅರ್ಥ ಆಗುತ್ತೆ ಜನಕ್ಕೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಕೀಮೋಥೆರಪಿ ಬಗ್ಗೆ ಒಂದು ಈ ಥರ ನೆಗೆಟಿವ್ ಇದು ಬಂದುಬಿಟ್ಟಿದೆ. ಬಟ್ ಈಗ ಕೀಮೋಥೆರಪಿಲೂ ತುಂಬ ಚೇಂಜಸ್ ಆಗಿದೆ. ಏನು ಹೊಸ ಡ್ರಗ್ಗಳು ಬಂದಿದೆ, ಅದರಲ್ಲಿ ಸೈಡ್ ಎಫೆಕ್ಟ್ಸ್ ತುಂಬ ಕಡಿಮೆ ಇರುತ್ತೆ. ಮೊದಲು ಏನೇನಿತ್ತು ಸೈಡ್ ಎಫೆಕ್ಟ್ಸ್ ಅಂದರೆ ಇದೆ? ಸೊ ಎಸ್, ಕೀಮೋದ ಮೋಸ್ಟ್ ಕಾಮನ್ ಸೈಡ್ ಎಫೆಕ್ಟ್ಸ್ ಅಂತಂದರೆ ಒಂದು ಬ್ಲಡ್ ಕೌಂಟ್ಸ್ ಕಡಿಮೆ ಆಗುವಂಥದ್ದು, ಇಲ್ಲ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ಸು, ಇಲ್ಲ ವಾಮಿಟಿಂಗ್ ಸೆನ್ಸೇಷನ್, ಮತ್ತು ತಲೆ ಕೂದಲು ಹೋಗುವಂಥದ್ದು. ಬಟ್ ಇದಕ್ಕೆಲ್ಲನೂ ಈಗ ಮೆಡಿಕೇಷನ್ಸ್ ಇದೆ ಟ್ರೀಟ್ಮೆಂಟ್ ಮಾಡೋದಕ್ಕೆ. ಇದೆಲ್ಲನ ಕಡಿಮೆ ಮಾಡುತ್ತೆ. ಸೊ ನಾವು ಏನು ಹೇಳ್ತೀವಿ ಅಂತ ಒಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ನನ್ನ ಕಾಲು ಹತ್ರ ಹಾವಿತ್ತು, ನನ್ನ ಕೈಯಲ್ಲಿ ಒಂದು ಕೋಲಿದೆ, ಓಕೆ. ಸೊ ಹಾವಿಗೆ ಹೊಡೆದ್ರೆ ಕೋಲು ಮುರಿಯುತ್ತೆ ಅಂದ್ಬಿಟ್ಟು ನಾನು ಹಾವಿಗೆ ಹೊಡಿಲಿಲ್ಲ ಅಂತಂತಂದ್ರೆ ನನ್ನ ಜೀವನೇ ಹೋಗುತ್ತೆ. ಸೊ ಇಟ್ಸ್ ಆ್ಯಸ್ ಸಿಂಪಲ್ ಆಸ್ ದಟ್. ವಿ ಹ್ಯಾವ್ ಟು ಲುಕ್ ಅಟ್ ಅ ಬಿಗರ್ ಪಿಕ್ಚರ್. ಸೊ ಈ ಕೀಮೋಥೆರಪಿ ಮೆಡಿಸಿನ್ಸ್ ನಮ್ಮನ್ನ ಲೈಫ್ನ ಸೇವ್ ಮಾಡ್ತಾ ಇದೆ. ಸೊ ಅಂಥ ಟೈಮಲ್ಲಿ
ಸ್ಮಾಲ್ ಸೈಡ್ You're paying ಎಫೆಕ್ಟ್ಸ್. a price Yes. in terms of these. ಎಸ್, ಬಟ್ ಅದಕ್ಕೂ ಈಗ ಮೆಡಿಕೇಶನ್ಸ್ ಇದೆ, ಅದಕ್ಕೂ ಈಗ ಟ್ರೀಟ್ಮೆಂಟ್ಸ್ ಇದೆ, ಅದನ್ನೆಲ್ಲ ಕಡಿಮೆ ಮಾಡೋದಕ್ಕೆ. ಹೌದಾ? ಎಸ್. ಇಂಟ್ರೆಸ್ಟಿಂಗ್. ಮತ್ತು ಈ ಮಧ್ಯೆ ಐ ಡೋಂಟ್ ನೋ ಇಫ್ ಇಟ್ ಇಸ್ ಅ ಕಾಂಟ್ರವರ್ಷಿಯಲ್ ಟಾಪಿಕ್. ಇತ್ತೀಚೆಗೆ ವಿ ಸ್ಪೋಕ್ ಅಬೌಟ್ ಕ್ಯಾನ್ಸರಿಗೆ ರೆಮಿಡಿ ಬಂದ್ಬಿಡ್ತು ಅಂತ ಕೇಳಿದ್ವಲ್ಲ ನ್ಯೂಸು. ಏನದು, ವಾಟ್ ಇಸ್ ದ ರಿಯಾಲಿಟಿ ಆಫ್ ಇಟ್? ಕ್ಯಾನ್ಸರ್ಗೆ ರೆಮಿಡಿ 100% ರೆಮಿಡಿ ಅನ್ನೋದು ಇಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ಟೈಪ್ ಆಫ್ ಕ್ಯಾನ್ಸರ್, ಯಾವ ಥರ ಕ್ಯಾನ್ಸರ್ ಇದೆ, ಯಾವ ಸ್ಟೇಜಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಒಂದು ಕ್ಯಾನ್ಸರ್ನ ತೊಗೊಂಡು ಕ್ಯಾನ್ಸರ್ ಹೇಳಿದ್ನಲ್ಲ, ಕ್ಯಾನ್ಸರ್ ಅನ್ನೋದು ಜಸ್ಟ್ ಎ ವರ್ಡ್. ಒಂದೊಂದು ಪಾರ್ಟಲ್ಲೂ ಕ್ಯಾನ್ಸರ್ ಆಗ್ಬೋದು. ಮತ್ತು ಆ ಕ್ಯಾನ್ಸರಲ್ಲೂ ಈಗ ನಾನು ನಿಮಗೆ ಬೋನ್ ಆ್ಯಂಡ್ ಸಾಫ್ಟ್ ಟಿಶ್ಯೂ ಟೈಪಲ್ಲಿ ಇಷ್ಟು ಕ್ಯಾನ್ಸರ್ ಇದೆ ಅಂತ ಈಗ ಜಸ್ಟೇ ಹೇಳಿದೆ ನಾನು ನಿಮಗೆ. ಸೊ ಒಂದೊಂದು ಕ್ಯಾನ್ಸರ್ದು ಟ್ರೀಟ್ಮೆಂಟ್ ಇಸ್ ಡಿಫ್ರೆಂಟ್. ಸೊ 100% ಕ್ಯಾನ್ಸರ್ಗೆ ರೆಮಿಡಿ ಅನ್ನೋದು ಇದುವರೆಗೂ ಇಲ್ಲ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಟೈಪ್ ಆಫ್ ದ ಕ್ಯಾನ್ಸರ್. ಕೆಲವು ಕ್ಯಾನ್ಸರ್ ಎಸ್ 100% ರೆಮಿಡಿ ಇರುತ್ತೆ. ದೇರ್ ಆರ್ ಗುಡ್ ಬ್ಲಡ್ ಕ್ಯಾನ್ಸರ್ಸ್ ವೇರ್ ಕಂಪ್ಲೀಟ್ ಕ್ಯೂರ್ ಆಗ್ತದೆ. ಥೈರಾಯ್ಡ್ ಹ್ಯಾಸ್ ವೆರಿ ಗುಡ್ ಔಟ್ಕಮ್, ಬ್ರೆಸ್ಟ್ ಹ್ಯಾಸ್ ವೆರಿ ಗುಡ್ ಔಟ್ಕಮ್, ಬೋನ್ ಕ್ಯಾನ್ಸರ್ಸ್ ಡಿಟೆಕ್ಟೆಡ್ ಅರ್ಲಿ ಹ್ಯಾಸ್ ವೆರಿ ಗುಡ್ ಔಟ್ಕಮ್. ಬ್ಲಡ್, ಥೈರಾಯ್ಡ್ and bone and soft tissue cancers. So these are all, yes, these are all a very good outcome. ಮೇನ್ ಥಿಂಗ್ ಏನಂತಂದರೆ ಅರ್ಲಿ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇವತ್ತು ತುಂಬ ಆಟಾಡ್ಸೋ ಕ್ಯಾನ್ಸರ್ ಯಾವುದು? ತುಂಬ ಆಟಾಡ್ಸೋ ಕ್ಯಾನ್ಸರ್ಸ್ ಅಂತಂದರೆ ಈಗ ನಾವು ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ, ಗಾಲ್ ಬ್ಲಾಡರ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಮತ್ತು ಇನ್ನೊಂದು ಲಂಗ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಸಿಮ್ಟಮ್ಸ್ ಬರೋಕ್ಕಿಂತ ಮುಂಚೆನೇ ಕ್ಯಾನ್ಸರ್ಸು ಬೇರೆ ಕಡೆ ಹರಡ್ಬಿಟ್ಟಿರುತ್ತೆ. ಯಾಕೆಂದರೆ ಲಂಗ್ ಇಸ್ ಅ ವೆರಿ ಬಿಗ್ ಆರ್ಗನ್, ಸ್ಪಾಂಜ್ ಥರ. ಸೊ ಅದರಲ್ಲಿ ಸಿಮ್ಟಮ್ಸ್ ಬರಬೇಕು ಅಂದರೆ ಕ್ಯಾನ್ಸರ್ ತುಂಬ ದೊಡ್ಡದಾಗಬೇಕು. ಅಷ್ಟೊತ್ತರಲ್ಲಿ ಕ್ಯಾನ್ಸರ್ ಬೇರೆ ಕಡೆ ಹರಡ್ಬಿಟ್ಟಿರುತ್ತೆ. ಸೊ ನಾವು ಈ ಕೆಲವು ಕ್ಯಾನ್ಸರಲ್ಲಿ ನಾವು ಡಿಟೆಕ್ಟ್ ಆದಾಗಲೇ ಸ್ಟೇಜ್ 4ಅಲ್ಲಿ ಡಿಟೆಕ್ಟ್ ಮಾಡಿರ್ತೀವಿ. ಸೊ ಅಂಥದ್ರಲ್ಲಿ ಎಸ್, ಒನ್ ಆಫ್ ದ ಮೋಸ್ಟ್ ಕಾಮನ್, ನಾನು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಕೋವಿಡ್ ಟೈಮಲ್ಲಿ ಬಿಕಾಸ್ ಎಲ್ಲರಿಗೂ CT ಸ್ಕ್ಯಾನ್ ಮಾಡ್ತಾ ಇದ್ವಲ್ಲ ಕೋವಿಡ್ಗೋಸ್ಕರ, ಎಷ್ಟು ಅರ್ಲಿ ಲಂಗ್ ಕ್ಯಾನ್ಸರ್ಸ್ ಡಿಟೆಕ್ಟ್ ಆಗಿದೆ ಅಂತಂತಂದರೆ ಎಲ್ಲರೂ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಆಗಿದೆ. ಜಸ್ಟ್ ಬಿಕಾಸ್ CT ಸ್ಕ್ಯಾನ್ ಮಾಡ್ತಾಯಿದ್ವಿ ಫಾರ್ ಕೋವಿಡ್, ಏನೋ ಒಂದು ಸಣ್ಣ ಮಾಸ್ ಕಾಣ್ತಿತ್ತು, ಅವ್ರಿಗೇನೋ ಸಿಮ್ಟಮ್ಸೇ ಇರ್ತಿರಲಿಲ್ಲ. ಅದನ್ನ ಬಯಾಪ್ಸಿ ಮಾಡಿದರೆ ಲಂಗ್ ಕ್ಯಾನ್ಸರ್. ಸೊ ಆ ಥರ ಅರ್ಲಿ ಸ್ಟೇಜ್ ಲಂಗ್ ಕ್ಯಾನ್ಸರ್ ಸಿಗೋದು ತುಂಬ ಕಡಿಮೆ. ಸೊ ಬಿಕಾಸ್ ಆಫ್ ಕೋವಿಡ್ ನಾವು CT ಸ್ಕ್ಯಾನ್ ಮಾಡೋದ್ರಿಂದ ಅರ್ಲಿ ಲಂಗ್ ಕ್ಯಾನ್ಸರ್ಸ್ ಪಿಕಪ್ ಆಗಿ ಆ್ಯಂಡ್ ದೋಸ್ ಪೇಷಂಟ್ಸ್ ಹ್ಯಾಡ್ ಎಕ್ಸಲೆಂಟ್ ಔಟ್ಕಮ್. Now I'm going to be selfish and ask few questions. ಯಾವ ಲಂಗ್ ಕ್ಯಾನ್ಸರ್ಸ್ಗೆ ಅರ್ಲಿ ಸಿಮ್ಟಮ್ಸ್ ಬೇಗ ಹಿಡಿಯೋದಕ್ಕೆ ನಾನು ಏನೇನು ಟೆಸ್ಟ್ ಮಾಡಿಸ್ಬೇಕು? ಫಸ್ಟು ಲಂಗ್ಸಿಂದನೇ ಶುರು ಮಾಡ್ತೀನಿ. ಲಂಗ್ ಕ್ಯಾನ್ಸರ್ಗೆ ಸೊ ಕೆಲವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಇದೆ. ಸೊ ದಿ ಸ್ಕ್ರೀನಿಂಗ್ ಟೆಸ್ಟಲ್ಲಿ ನೀವು ಹೇಳೋ ಥರ ಅರ್ಲಿಯಾಗಿ ಡಿಟೆಕ್ಟ್ ಮಾಡ್ಬೋದು. ಸೊ ಲಂಗಿಗೆ ದ ಮೋಸ್ಟ್ ಕಾಮನ್ ಇಸ್ ಲೋ ಡೋಸ್ CT ಸ್ಕ್ಯಾನ್ ಅಂತ ಮಾಡ್ತೀವಿ. ಲೋ ಡೋಸ್ CT ಸ್ಕ್ಯಾನ್ ಅಂದರೆ ಇದರಲ್ಲಿ ರೇಡಿಯೇಷನ್ ಎಕ್ಸ್ಪೋಜರ್ ತುಂಬ ಕಡಿಮೆ ಇರುತ್ತೆ. ಸೊ ರೇಡಿಯೇಷನ್ ಎಕ್ಸ್ಪೋಜರ್ ಕಡಿಮೆ ಇಟ್ಕೊಂಡು ಸ್ಕ್ಯಾನ್ ಮಾಡೋದ್ರಿಂದ ನಿಮಗೆ ರೇಡಿಯೇಷನಿಂದ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ಬಾಡಿಗೆ. ನಾರ್ಮಲ್ CT ಸ್ಕ್ಯಾನ್ಗಿಂತ ತುಂಬ ಕಡಿಮೆ ಡೋಸ್ ಇರುತ್ತೆ. ಸೊ ಇದರಿಂದ ಅರ್ಲಿ ಲೀಷನ್ಸ್ ಇದ್ರೆ ಪಿಕಪ್ ಮಾಡ್ಬೋದು ನಾವು. ಇದು ಕಾಸ್ಟ್ ಎಫೆಕ್ಟಿವ್? ಎಸ್, ವೆರಿ ಮಚ್. ಎಷ್ಟು ಆಗ್ಬೋದು? ಬಿಕಾಸ್ ನಾನು ಲಂಗ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡೋದಿಲ್ಲ, ಸೊ ಐ ಡೋಂಟ್ ನೋ ಮಚ್ ಅಬೌಟ್ ದ ಪ್ರೈಸಿಂಗ್, ಬಟ್ ಇಟ್ಸ್ ರಿಯಲಿ ಕಾಸ್ಟ್ ಎಫೆಕ್ಟಿವ್. ನೆಕ್ಸ್ಟು ಬೋನ್ ಆ್ಯಂಡ್ ಟಿಶ್ಯೂ. ಅನ್ಫಾರ್ಚುನೇಟ್ಲಿ ನಾನು ಮಾಡೋವಂಥ ಪ್ರಾಕ್ಟೀಸ್ ಮಾಡೋವಂಥ ಕ್ಯಾನ್ಸರಲ್ಲಿ ಸ್ಕ್ರೀನಿಂಗ್ ಟೆಸ್ಟ್ ಇಲ್ಲ. ಓಕೆ, ಸೊ ಸಿಮ್ಟಮ್ಸ್ ಬಂದಾದಮೇಲೆ ನಾವು ಅದನ್ನು ತೋರಿಸ್ಕೊಂಡು ಡಿಟೆಕ್ಟ್ ಮಾಡಬೇಕು. ಸೊ ಬ್ರೆಸ್ಟ್ ಕ್ಯಾನ್ಸರ್ಗೆ ಮ್ಯಾಮೋಗ್ರಫಿ ಇದೆ, ಟೆಸ್ಟ್ಸ್ಗಳಿದೆ. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್. ಸೊ ಇದಕ್ಕೇನು ದುಡ್ಡು ಬೇಕಾಗಿಲ್ಲ. ಸೊ ನೀವು ಮಿರರ್ ಮುಂದೆ ನಿಂತ್ಕೊಂಡು ರೆಗ್ಯುಲರ್ ಆಗಿ ನಿಮ್ಮ ಬ್ರೆಸ್ಟ್ನ ಪ್ಯಾಲ್ಪೇಟ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಹೌ ಇಟ್ ಫೀಲ್ಸ್ ಅಂತ. ಸೊ ಎನಿ ಚೇಂಜಸ್ ಇದ್ದರೆ ಈಸಿ ಟು ಪಿಕಪ್. 6 ತಿಂಗಳಿಗೆ ಎದ್ದು ಒಂದು ಸಲ ಪ್ಯಾಲ್ಪೇಟ್ ಮಾಡಿದರೆ ಗೊತ್ತಾಗೋದಿಲ್ಲ. ಸೊ ರೆಗ್ಯುಲರಾಗಿ ನೀವು ಬ್ರೆಸ್ಟ್ನ ನಿಮ್ಮ ಟಿಶ್ಯೂನ ಫೀಲ್ ಮಾಡ್ತಾಯಿದ್ರೆ ಅದರಲ್ಲಿ ಏನೇ ಚೇಂಜು, ಏನೇ ಒಂದು ಗಂಟು ಅಥವಾ ಏನೇ ಒಂದು ಥಿಕ್ನೆಸ್ ಏನೇ ಬಂತು ಅಂದರೆ ನಿಮಗೆ ಈಸಿಯಾಗಿ ಪಿಕಪ್ ಆಗುತ್ತೆ. ಸೊ ಅಂಡರ್ ಆರ್ಮ್ಸ್, ಯುವರ್ ಬ್ರೆಸ್ಟ್ ಏರಿಯಾ ಅಷ್ಟೇ ಅಲ್ವಾ? ಹೌದು ಹೌದು. ಥ್ಯಾಂಕ್ ಯು. ನಾವು ಥೈರಾಯ್ಡ್, ಆ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಏನಿದೆ? ಸೊ ಥೈರಾಯ್ಡ್ಗೆ ಅಟ್ ಪ್ರೆಸೆಂಟ್ ಅಗೇನ್ ಏನು ಸ್ಕ್ರೀನಿಂಗ್ ಇಲ್ಲ. ಬಟ್ ಥೈರಾಯ್ಡ್ ಏನಂತಂದರೆ ಯೂಶಲಿ ಕತ್ತು ಮುಂದೆ ಇರೋದ್ರಿಂದ ಏನೇ ಸ್ವೆಲ್ಲಿಂಗ್ ಆದರೂ ಬೇಗ ಪಿಕಪ್ ಆಗಿಬಿಡುತ್ತೆ. ಸೊ ದಟ್ ಈಸ್ ಎಸ್. ಓಕೆ, ವಾಟ್ ಆರ್ ದ ವಾರ್ನಿಂಗ್ ಸಿಮ್ಟಮ್ಸ್ ಯಾವುದರಲ್ಲಿ? ಸೊ ಥೈರಾಯ್ಡಲ್ಲಿ ವಾರ್ನಿಂಗ್ ಸಿಮ್ಟಮ್ಸ್ ಅಂದರೆ ಮೇಯ್ನ್ ಅದು ಇದರಲ್ಲೂ ಪೇಯ್ನ್ ತುಂಬ ಲೇಟಾಗಿ ಪ್ರೊಡ್ಯೂಸ್ ಆಗೋದು. ಬಟ್ ಮೋಸ್ಟ್ ಕಾಮನ್ ಸಿಮ್ಟಮ್ಸ್ ಅಂದರೆ ಸ್ವೆಲ್ಲಿಂಗ್. ಸೊ ಕತ್ತಲ್ಲಿ ಊತ ಬರ್ತಿದೆ ಅಂತಂತಂದರೆ ಐ ಥಿಂಕ್ ದಟ್ಸ್ ಅ ವಾರ್ನಿಂಗ್ ಸಿಮ್ಟಮ್. Next is leukemia, which is blood cancer. ಅದಕ್ಕೆ very difficult. We don't have any screening test. Again, regular blood test ಮಾಡಿಸ್ತೀವಲ್ಲ, ಸೊ ಅದರಲ್ಲಿ sometime we can pick up
ದಿಸ್ ಬ್ಲಡ್ ಕ್ಯಾನ್ಸರ್ಸ್. ಸೊ ಅದಕ್ಕೆ ಇದು ಏನು ತೋರಿಸುತ್ತೆ ಬ್ಲಡ್ ಟೆಸ್ಟಲ್ಲಿ? ಸೊ ಬ್ಲಡ್ ಕೌಂಟ್ಸ್ ಚೇಂಜ್ ಆಗಿರುತ್ತೆ. ಯಾವುದು ಬ್ಲಡ್ ಕೌಂಟ್ಸ್ WBC? ಓಕೆ. ಸೊ HB ಚೇಂಜ್ ಆಗಿರ್ಬೋದು, ಸೊ ಪ್ಲೇಟ್ಲೆಟ್ಸ್ ಕೌಂಟ್ಸ್ ಡಿಫರ್ ಆಗಿರ್ಬೋದು. ಕಮ್ಮಿ ಆದಷ್ಟು ಪ್ರಾಬ್ಲಮ್ಮು. ಸರಿ. ಸೊ ಕಮ್ಮಿ ಆದರೆ ಅಂತಲ್ಲ, ಸೊ ಕೆಲವು ಕಂಡೀಷನಲ್ಲಿ ಕಡಿಮೆ ಆಗುತ್ತೆ, ಕೆಲವು ಕಂಡೀಷನಲ್ಲಿ ಜಾಸ್ತಿ ಆಗುತ್ತೆ. ಸೊ ಇದು ತೋರಿಸುತ್ತೆ ದೇರ್ ಇಸ್ ಸಮ್ ಅಬ್ನಾರ್ಮಾಲಿಟಿ ಅಂತ. ಸೊ ಅದಿದ್ದಾಗ ವಿ ನೀಡ್ ಟು ಫರ್ದರ್ ವರ್ಕಪ್. ಸೊ ರೆಗ್ಯುಲರ್ ಹೆಲ್ತ್ ಎಕ್ಸಾಮಿನೇಷನ್ ಆರ್ ಹೆಲ್ತ್ ಚೆಕಪ್ ಇಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಓವರಾಲ್ A to Z ಥರ ಗಾಡಿ ಸರ್ವಿಸ್ ಎಸ್ ಡಾಕ್ಟರ್. ಈಗ ನೆಕ್ಸ್ಟು ನನ್ನ ಈಗ ಏಳೋದು ಬೀಳೋದು ಎಲ್ಲ ಇದ್ದೇ ಇರುತ್ತಲ್ಲ, ಸೊ ಈ ಎದ್ದು ಬಿದ್ದು ಇಂಪ್ಯಾಕ್ಟ್ ಎಲ್ಲ ಆದಾಗ ಅದರಿಂದ ನಾನು ಬೋನ್ ಕ್ಯಾನ್ಸರ್ ಬರೋ ಚಾನ್ಸ್ ಇರುತ್ತಾ? ಆನ್ಸರ್ ಇಸ್ 100% ನೋ. ಬಟ್ ಏನಂತಂದರೆ ನಾವು ಅದಕ್ಕೆ ಏನೋ ಮಗು ಆಟ ಆಡ್ತಾ ಏಟ್ ಬಿದ್ದಿರುತ್ತೆ, ಆವಾಗ ಅದಾಗಿ 1 ವಾರ ಅಥವಾ 2 ವಾರ ಆದಮೇಲೆ ಈ ಗೆಡ್ಡೆಯಿಂದ ಪೇನ್ ಶುರುವಾಗಿರುತ್ತೆ. ಬಟ್ ನಮ್ಮ ತಲೆಯಲ್ಲಿ ಏನಿರುತ್ತೆ, ಮಗುಗೆ ಏಟಾಯಿತು ಅದಕ್ಕೋಸ್ಕರ ಅದಕ್ಕೆ ಗೆಡ್ಡೆ ಬಂತು ಅಂತ. ಸೊ ಬಟ್ ಏಟಾಗೋದಕ್ಕೂ ಪೆಟ್ಟಾಗೋದಕ್ಕೂ ಈ ಗೆಡ್ಡೆಗೂ ಏನೂ ಸಂಬಂಧ ಇಲ್ಲ. ನಾನು ಮೊದಲೇ ಹೇಳಿದೆ, ಈ ಬೋನ್ ಟ್ಯೂಮರ್ಸ್ಗೆ ನಮಗೆ ಕಾರಣ ಗೊತ್ತಿಲ್ಲ. ಸೊ ಏಟಾದಾಗ ಕೆಲವು ಸಲ ಸಿಮ್ಟಮ್ಸ್ ಬೋನ್ ವೀಕ್ ಆಗಿದ್ದರೆ ಕೆಲವು ಸಲ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ. ಸೊ ಅದು ಬಿಟ್ಟರೆ ಏಟಾಗೋದ್ರಿಂದ ಕ್ಯಾನ್ಸರ್ ಆಗೋದಿಲ್ಲ. ನಾವು ಆಹಾರ ಅಂತ ಬಂದಾಗ ಇತ್ತೀಚೆಗೆ ವಿ ಆರ್ ವೆರಿ ಕಾನ್ಷಿಯಸ್ ಅಬೌಟ್ ಏನು ತಿಂತಾ ಇದ್ದೀವಿ. ದೇಸೆ ಎಲ್ಲ ವೈಟ್ಸನ್ನ ಅವಾಯ್ಡ್ ಮಾಡಿ, your ಶುಗರು, ಮೈದಾ ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್, ಸಾಲ್ಟ್ ಪ್ಲಸ್ ಈ ಪ್ಯಾಕೇಜ್ದು ಪ್ರಿಸರ್ವೇಟಿವ್ಸ್ ಇರೋದೆಲ್ಲ ಕಮ್ಮಿ ಮಾಡಿದಷ್ಟು ನಮ್ಮ ಹಳೆಯ ಕಾಲದವ್ರು ಹೇಗಿದ್ರು, ಹೆಂಗೆ ಆಹಾರ ತಿಂತಾಯಿದ್ರು ಆ ಥರ ಇದ್ದಷ್ಟು ಸೇಫ್ ಅಂತ. ಈಗ ನೀವು ನೋಡಿದಾಗೆ ಬೋನ್ ಕ್ಯಾನ್ಸರ್ಗೂ ಆಹಾರಕ್ಕೂ ಇರೋ ಸಂಬಂಧ, ಇಲ್ಲಿ ವಿಲನ್ಗಳು ಯಾರ್ಯಾರು? ಓಕೆ. ಸೊ ಒನ್ಸ್ ಅಗೇನ್ ಇಟ್ಸ್ ಅ ವೆರಿ ಗುಡ್ ಕ್ವಶನ್. ಏನಕ್ಕೆ ಅಂತಂತಂದರೆ, ಆ ಬೋನ್ ಕ್ಯಾನ್ಸರಲ್ಲಿ ಮತ್ತು ಫುಡ್ಗೆ ಡೈರೆಕ್ಟ್ ರಿಲೇಷನ್ ಇಲ್ಲ. ಬಟ್ ಓವರ್ ಆಲ್ ಔಟ್ಕಮ್ಮಲ್ಲಿ ಇಟ್ ಮ್ಯಾಟರ್ಸ್ ಎ ಲಾಟ್. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ನಮಗೆ ಪೇಷಂಟ್ಸು ಮಿಡಲ್ ಈಸ್ಟಿಂದ ಬರ್ತಾರೆ, ಆಫ್ರಿಕಾಸಿಂದ ಬರ್ತಾರೆ, ಡಿಫ್ರೆಂಟ್ ಪಾರ್ಟ್ ಆಫ್ ವರ್ಲ್ಡಿಂದ ಬಂದು ಟ್ರೀಟ್ಮೆಂಟ್ ಇಲ್ಲಿ ಮಾಡ್ತಾರೆ. ಮಿಡಲ್ ಈಸ್ಟ್ ಪೇಷಂಟ್ಸು, ನೈಜೀರಿಯನ್ ಪೇಷಂಟ್ಸು, ದೇ ಆರ್ ಸೋ ಮಸ್ಕ್ಯುಲರ್ಸ್, ದೇ ಆರ್ ಸೋ ವೆಲ್ ಬಿಲ್ಟ್, ಬಿಕಾಸ್ ಅವ್ರ ಮೇಯ್ನ್ ಫುಡ್ ಏನಂತ ಪ್ರೋಟೀನ್ ಬೇಸ್ಡ್ ಫುಡ್. ಓಕೆ. ಸೊ ನೀವು ನಂಬ್ತಿರೋ ಬಿಡ್ತಿರೋ, ನಾವು ಅವ್ರಿಗೆ ಕೀಮೋಥೆರಪಿ ಕೊಟ್ಟರೆ ಒಂದು ಕೂದಲು ಉದುರೋದಿಲ್ಲ. ಅಷ್ಟು ಚೆನ್ನಾಗಿ ಕೀಮೋಥೆರಪಿನ ತೊಗೊಳ್ತಾರೆ, ಅವ್ರಿಗೆ ಏನೂ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ, ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ನೀವು ನೋಡಿದ್ರೆ ಗೊತ್ತಾಗೋದಿಲ್ಲ ಇವ್ರು ಕೀಮೋಥೆರಪಿ ತೊಗೊಳ್ತಾ ಇದ್ದಾರೆ ಅಂತ. ಎಸ್. ಸೊ ದೇ ಆರ್ ಬಿಲ್ಟ್ ವೆಲ್, ದೇರ್ ನ್ಯೂಟ್ರಿಷನ್ ಇಸ್ ಮಚ್ ಬೆಟರ್, ದೇರ್ ಇಮ್ಯುನಿಟಿ ಇಸ್ ಮಚ್ ಬೆಟರ್. ಸೊ ಬಾಡಿ ತುಂಬ ಚೆನ್ನಾಗಿ ತೊಗೊಳುತ್ತೆ ಆವಾಗ ನಾವು ಕೀಮೋಥೆರಪಿ ಕೊಟ್ಟಾಗ. ಅಥವಾ ಈವನ್ ಸರ್ಜರೀಸ್, ಮೇಜರ್ ಸರ್ಜರಿ ಮಾಡಿದ್ರೂ ಎಷ್ಟು ಈಸಿಯಾಗಿ ತಡ್ಕೊಳ್ತಾರೆ ಅವರು. ಸೊ ದಟ್ಸ್ ಫೆಂಟಾಸ್ಟಿಕ್. ಬಟ್ ನಮ್ಮ ಇಂಡಿಯಾದಲ್ಲಿ ನಾವು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂತಂದರೆ, ನಮ್ಮ ಊಟ ಎಲ್ಲ ಕಾರ್ಬೋಹೈಡ್ರೇಟ್ಸಲ್ಲಿ ರಿಚ್ ಫುಡ್. ಬೆಳಿಗ್ಗೆ ಎದ್ದರೆ ನಾವು ಬಾತು ತಿಂತೀವಿ, ಮಧ್ಯಾಹ್ನ ಎದ್ದರೆ ಮತ್ತೆ ಅನ್ನ ಸಾಂಬಾರು, ಹೌದು, ರಾತ್ರಿ ಆದರೆ ಮತ್ತೆ ಚಪಾತಿ. ಎಸ್, ಕೆಲವ್ರು ಹೇಳ್ತಾರೆ ರಾಗಿ ತಿನ್ನಬೇಡಿ ಅಂತಂದರೆ ಜನ ಕೋಪ ಮಾಡ್ಕೊಂಬಿಡ್ತಾರೆ. ನಮ್ಮ ಹಳೆ ಕಾಲದಲ್ಲಿ ರಾಗಿ ಮುದ್ದೆ ತಿಂದು ಎಷ್ಟು ಗಟ್ಟಿಗಿದ್ರು ಜನ ಅಂತ. ಬಟ್ ನಾನು ಏನು ಹೇಳೋಕ್ಕೆ ಹೇಳ್ತೀನಿ ಅಂದರೆ, ಹಳೆ ಕಾಲದಲ್ಲಿ ರಾಗಿ ಮುದ್ದೆ ಜೊತೆ ಇಷ್ಟು ಕಾಳುಗಳು ತಿಂತಿದ್ರು, ಕಾಳು ಪಲ್ಯ. ಎಸ್. ಮತ್ತು ಬೆಳಗ್ಗೆಯಿಂದ ಸಂಜೆ ಕೆಲಸ ಮಾಡ್ತಿದ್ರು. ಓಕೆ. ಸೊ ನಾವು ಆ ಕಾಳನ್ನ ಬಿಟ್ಬಿಡ್ತೀವಿ, ಬೇಡದನ್ನ ಮಾತ್ರ ತೊಗೊಳ್ತೀವಿ. ಸೊ ಈಗಲೂ ಅಷ್ಟೇ, ನೀವು ಮುದ್ದೆ ತಿನ್ನಿ, ಅದ್ರ ಡಬ್ಬಲ್ ಅಷ್ಟು ಕಾಳು ತಿನ್ನಿ. ಸೊ ದಟ್ಸ್ ಅ ಗುಡ್ ಫುಡ್. ಸೊ ನಮ್ಮ ದೇಶದಲ್ಲಿ ನಮ್ಮದು ಅಗೇನ್ ಇಟ್ಸ್ ಮೇನ್ಲಿ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ನಾವು ತಿನ್ನುವಂಥದ್ದು. ಮತ್ತು ನ್ಯೂಟ್ರಿಷನ್ ವೈಸ್ ನಮ್ಮ ಮಕ್ಕಳು ತುಂಬ ವೀಕ್, ತುಂಬ ಜಂಕ್ ಫುಡ್ ತಿಂತಾರೆ. ಅವ್ರದ್ದು ಇಮ್ಯುನಿಟಿ ವೈಸ್ ಇಟ್ಸ್ ಬೇರೆಯವ್ರು ಕಂಪೇರ್ ಮಾಡಿದರೆ ತುಂಬ ಕಡಿಮೆ ಇರ್ತದೆ. ಸೊ ನಾವು ಬೇರೆ ಕಂಪೇರ್ ಮಾಡಿದರೆ ಕೀಮೋಥೆರಪಿ ನಾವು ಇವರು ಕೊಟ್ಟಾಗ ಇವರಲ್ಲಿ ಸ್ವಲ್ಪ ಜಾಸ್ತಿ ಈ ಕೀಮೋಥೆರಪಿ ಸೈಡ್ ಎಫೆಕ್ಟ್ಸ್ನ ಕಾಣ್ಬೋದು. ವಾವ್, ನನಗೊಂದು ದೊಡ್ಡ ಚಾಪ್ಟರೇ ಓಪನ್ ಮಾಡಿದ್ರಿ. ಇಟ್ ಈಸ್ ಆಲ್ಸೋ ಮೈ ಫೇವ್ರೆಟ್ ಏರಿಯಾ, ಬಿಕಾಸ್ ನಾನು ಓವರ್ ಆಲ್ ಇತ್ತೀಚೆಗೆ ತಿನ್ನೋ ಆಹಾರ ಪದ್ಧತಿ ಫುಲ್ ಚೇಂಜ್ ಆಗಿದೆ. ಎವ್ರಿ ಡೇ ನಾನು ಇನ್ಸ್ಟಾದಲ್ಲಿ ಹಾಕ್ತಾನೆ ಇರ್ತೀನಿ, 30% ಇಸ್ ಫೈಬರ್, 30% ಪ್ರೋಟೀನ್ ಆ್ಯಂಡ್ ಬಾಕಿ 40% ಐ ಡೂ ಕಾರ್ಬ್ಸ್, ಅಥವಾ ಯೂಶಲಿ ಐ ಅವಾಯ್ಡ್ ಲೆಸರ್ ಕಾರ್ಬ್ಸ್. ಈ ಒಂದು ಇದು ಬಂದಿದ್ದೆ ನನಗೆ. ಎಷ್ಟೊಂದು ಜನ ಮೆಸೇಜ್ ಕಳಿಸ್ತಾರೆ, ದಿನಕ್ಕೆ ಇಷ್ಟೊಂದು ವೆರೈಟಿ ಮಾಡ್ಕೋಬೇಕು, ಇದೆಲ್ಲ ನೀವೇ ಮಾಡ್ತೀರಾ, ಮನೇಲಿ ಕುಕ್ಕಿದಾರ ಅಂತ. ಸಮ್ವೇರ್ ಇಟ್ ಬ್ರಿಂಗ್ಸ್ ಡೌನ್ ಟು ದ ಸೇಮ್, ಇದು ಹಳೆ ಕಾಲದ ಪದ್ಧತಿ ಅಂತ. ಹಳೆ ಕಾಲದವರೆಲ್ಲ ಹಂಗೆ ತಿಂದಿಲ್ವಾ, ಅವೆಲ್ಲ ಏನಕ್ಕೆ ಅಂತ ಇದು ಮಾಡ್ತಾರೆ. ಆ್ಯಂಡ್ ಆಲ್ಸೋ
ಬೇರೆ ದೇಶಕ್ಕೆಲ್ಲ ಹೋಗಿ ನೋಡಿದ್ರೆ ಅವ್ರದ್ದೆಲ್ಲ ತುಂಬ ಪ್ರೋಟೀನ್ ರಿಚ್ ಡಯಟ್ಸ್ ಇರುತ್ತೆ. ಅಂದರೆ ಇಷ್ಟಿಷ್ಟಾಗಲ್ಲ ಚಿಕನ್ ಸ್ಟೇಕ್ ಅಂತೆ, ಬೀಫ್ ಅಂತೆ, ಎಲ್ಲೋ ಅನ್ನ ಎಲ್ಲೋ ಚಿಕ್ಕದು ಇಷ್ಟಿಷ್ಟೇ ಇರುತ್ತೆ, ಇಲ್ಲಾಂದ್ರೆ ಕೆಲವು ಸತಿ ಅನ್ನನೇ ಇರಲ್ಲ, ಪೊಟೇಟೋ, ಮ್ಯಾಶ್ಡ್ ಪೊಟೇಟೋ ಈ ಥರ ವೆಜಿಟೇಬಲ್ಸ್. ಸೊ ಹೌ ಡು ವಿ ಚೇಂಜ್ ಆರ್ ಈಟಿಂಗ್ ಪ್ಯಾಟರ್ನ್ಸ್, ಬಿಕಾಸ್ ಮೋಸ್ಟ್ ಆಫ್ ಇಟ್ ಇಸ್ ಕಾರ್ಬ್ಸ್ ಡ್ರಿವನ್ ಅಂಡ್ ನೋ ವಂಡರ್ ವಿ ಆರ್ the diabetes capital of the world, because of 100% ತಿಂದು. How do we help change the ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಮ್ದು ಇದು ಈ ಚೇಂಜಸ್ಸು ಚಿಕ್ಕ ಮಕ್ಕಳಿದ್ದಾಗ ಬರಬೇಕು. ಆ ಚಿಕ್ಕ ಮಗುಗೆ ನಾವು ಶುರು ಮಾಡಬೇಕು. ನಾವೇನು ಹೇಳ್ತೀವಿ, ತಿನ್ನೋ ವಯಸ್ಸಪ್ಪ ಇದು, ತಿನ್ನಲಿ ಬಿಡು, ಈಗ ತಿಂತಾನೆ, ಇನ್ಯಾವಾಗ ತಿಂತಾನೆ, 40 ವರ್ಷ ಆದಮೇಲೆ ತಿನ್ನೋಕ್ಕಾಗತ್ತಾ ಅಂತ. ಬಟ್ ಈ ಒಳ್ಳೆ ಹ್ಯಾಬಿಟ್ಸ್ನ ನಾವು ಚಿಕ್ಕ ವಯಸ್ಸದಲ್ಲೇ, ಹಂಗಂದ್ರೆ ಈ ಪ್ರೋಟೀನ್ ರಿಚ್ ಫುಡ್ ವಿತ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸನ್ನ ನಾವು ಚಿಕ್ಕ ವಯಸ್ಸಲ್ಲೇ ನಾವು ಸ್ಟಾರ್ಟ್ ಮಾಡಲಿಲ್ಲ ಅಂತಂದರೆ ಆಮೇಲೆ ಚೇಂಜ್ ಮಾಡೋದು ಕಷ್ಟ. ಮತ್ತು ಚಿಕ್ಕ ವಯಸ್ಸಿಂದ ಬಂದ್ರೇ ಅದು ಬಾಡಿ ಆ ಥರ ಬಿಲ್ಡ್ ಆಗುವಂಥದ್ದು, ಆ ಥರ ನ್ಯೂಟ್ರಿಷನ್ ಸಿಗುವಂಥದ್ದು, ಆ ಥರ ಇಮ್ಯುನಿಟಿ ಬರುವಂಥದ್ದು. ಸೊ ನಾವು ನಮ್ಮ ಮಕ್ಕಳಿಗೆ ಈಗಲಿಂದನೇ ಡೇ 1ಇಂದನೇ ಸೊ ಅವ್ರಿಗೆ ನಾವು ಆ ಫುಡ್ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ. ಮತ್ತು ಈಗಿನ ಕಾಲದಲ್ಲಿ ಜಂಕ್ ಫುಡ್ ಅನ್ನೋದು ತುಂಬ ಕಾಮನ್, ಮತ್ತು ಇಟ್ಸ್ ವೆರಿ ಟೇಸ್ಟಿಯರ್ ಟು ಹ್ಯಾವ್. ಸೊ ಎಸ್, ತಿನ್ನಬೇಕು ಎಲ್ಲೋ ಒಂದ್ಸಲ ಅಂದರೆ ವಾರಕ್ಕೆ ಒಂದ್ಸತಿನ 15 days ವಾಟ್ ಡು ಯು ಸಜೆಸ್ಟ್? ಐ ಥಿಂಕ್ ತುಂಬ ಕಟ್ ಮಾಡೋದು, ತುಂಬ ರಿಸ್ಟ್ರಿಕ್ಟ್ ಮಾಡಿದ್ರೂ ಪ್ರಾಬ್ಲಮ್ ಅಂತ ಅನಿಸುತ್ತೆ ನನಗೆ. ಸೊ ಅವಾಗ ಸಡನ್ನಾಗಿ ಈಗ ಒಂದು ತಿಂಗಳಿಂದ ನಾನು ಪಿಜ್ಜಾ ತಿಂದೇ ಇಲ್ಲಪ್ಪ ಅಂತಂದರೆ ಕ್ರೇವಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ 1 piece ಇದೆ ವೀಕ್ ಫೈನ್, ಅಥವಾ ಎಲ್ಲೋ ಒಂದ್ಸಲ ಅವಾಗ ಎಲ್ಲೋ ಒಂದ್ಸಲ ತಿಂತಾ ಇರಬೇಕು. ಬಟ್ ಅದನ್ನೇ ರೂಢಿ ಮಾಡ್ಕೋಬಾರ್ದು. ಲುಕ್ ಫಾರ್ ಸಸ್ಟೈನಬಿಲಿಟಿ. ಎಸ್, ಸುಮ್ಮನೆ ಒಂದು ವಾರ ಸಡನ್ನಾಗಿ ಕಟ್ಬಿಡೋದು ಮತ್ತು ಒಂದು ತಿಂಗಳು ಅದ್ರ ರಿವೆಂಜ್ ತೊಗೊಳ್ಳೋದು, ಇದೆಲ್ಲ ವರ್ಕ್ ಆಗಲ್ಲ ಅಂತೀರಾ? ಸಸ್ಟೈನಬಲ್ ಡಯಟ್ ಇಸ್ ಕೊನೆಯವರೆಗೂ ಅದನ್ನು ನೀವು ಫಾಲೋ ಮಾಡೋಕ್ಕಾಗೋದು. ಸೊ ನಾವು ಇಮ್ಯುನಿಟಿನ ಇನ್ಕ್ರೀಸ್ ಮಾಡೋ ಹಾಗೆ ಒಂದು ಒಳ್ಳೆ ಡಯಟ್ ಪ್ಲ್ಯಾನನ್ನು, ಐ ನೋ ಯು ನಾಟ್ ಅ ಡಯಟಿಷಿಯನ್, ಬಟ್ ಸ್ಟಿಲ್ ಸಿನ್ಸ್ ಯು ಆರ್ ದಿ ಎಕ್ಸ್ಪರ್ಟ್ ಹಿಯರ್, ನಾವು ಕ್ಯಾನ್ಸರ್ ಬರದೇ ಇರೋ ಥರ ಕಾಪಾಡ್ಕೊಳ್ಳೋಕ್ಕೆ ಪ್ರೋಟೀನ್ ರಿಚ್ ಫುಡ್ಡನ್ನು ತಿಂತ ವೆಲ್ ಬಿಲ್ಟ್ ದೇಹನ, irrespective of what genes we have, because we are Indians. Yes. What can I still do now? So same thing with the food. ನನ್ನ ಪ್ರಕಾರ ಕೇಳಿದರೆ ನಾವು ಇರೋ ನಮ್ಮ ಆ್ಯಕ್ಟಿವಿಟಿ ಲೆವೆಲ್ಗೆ ದಿನಕ್ಕೆ 2 meal is more than sufficient. I know lot of people may not agree with me, but 2 meal ನಾವು ಇರೋವಂಥ ಆ್ಯಕ್ಟಿವಿಟಿಗೆ ಸಾಕು. ಸೊ ಆ 2 ಯಾವುದು ಡಾಕ್ಟ್ರೆ? ಸೊ ಡಿಪೆಂಡ್ಸ್. ಐದರ್ ನೀವು ಬ್ರೇಕ್ಫಾಸ್ಟ್ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಈವ್ನಿಂಗ್ ಅರ್ಲಿ ಡಿನ್ನರ್ ಮಾಡ್ಬೋದು, ಇಲ್ಲ ಯು ಕ್ಯಾನ್ ಹ್ಯಾವ್ ಲಂಚ್ ಬೈ 12 o'clock ಆ್ಯಂಡ್ ಹ್ಯಾವ್ ಡಿನ್ನರ್ ಬೈ 7 or 8 o'clock. ಸೊ ಆ ಥರ ಸಾಕು. ಮತ್ತು ಇನ್ನೊಂದು ಏನಂತಂದರೆ ಐ ವಿಲ್ ಟೆಲ್ ಯು, ಪ್ರೋಟೀನ್ ತಿನ್ನೋದ್ರಿಂದ ನಿಮ್ಗೆ ಹೊಟ್ಟೆ ಹಸಿಯೋದಿಲ್ಲ, ಫುಲ್ ಪ್ರೋಟೀನ್ ಬೇಗ ಡೈಜೆಸ್ಟ್ ಆಗೋದಿಲ್ಲ. ಕಾರ್ಬೋಹೈಡ್ರೇಟ್ಸ್ ತಿಂದ ತಕ್ಷಣ ಬೇಗ ಡೈಜೆಸ್ಟ್ ಆಗುತ್ತೆ, ನಿಮ್ಮ ಶುಗರ್ ಸಡನ್ನಾಗಿ ಶೂಟ್ ಆಗುತ್ತೆ, ಇನ್ಸುಲಿನ್ ಮೇಲೆ ನಿಮ್ಮ ಪ್ಯಾಂಕ್ರಿಯ ಮೇಲೆ ಸಡನ್ ಕೆಲಸ, ಅದೇನೋ ಮಲಗಿರುತ್ತೆ, ಸಡನ್ನಾಗಿ ನಿಮ್ಮ ಶುಗರ್ ಚಕ್ಕನ್ ರೈಸ್ ಆಗಿಬಿಡುತ್ತೆ. ಸೊ ಅದು ಸಡನ್ನಾಗಿ ಕೆಲಸ ಮಾಡಬೇಕು ಪ್ಯಾಂಕ್ರಿಯ. ಸೊ ಯು ಆರ್ ಪುಟಿಂಗ್ ಮೋರ್ ಪ್ರೆಷರ್ ಆನ್ ಪ್ಯಾಂಕ್ರಿಯ ಟು ವರ್ಕ್. ಸೊ ಇವೆಲ್ಲ ಏನಂತಂದರೆ ಸ್ಲೋ ಆಗಿ ಡೈಜೆಸ್ಟ್ ಆಗುತ್ತೆ, ಸ್ಲೋ ಆಗಿ ಶುಗರ್ಸ್ ಬರುತ್ತೆ. ಸೊ ಪ್ಯಾಂಕ್ರಿಯ ಆರಾಮಾಗಿ ಕೆಲಸ ಮಾಡ್ಬೋದು. ಸೊ ಯು ಆರ್ ನಾಟ್ ಪುಟಿಂಗ್ ಪ್ರೆಷರ್ ಆನ್ ಪ್ಯಾಂಕ್ರಿಯಾಸ್. ಮತ್ತು ಹೊಟ್ಟೆ ಹಸಿಯೋದಿಲ್ಲ, ಸೊ ನೀವು ತಿನ್ನೋದು ಕಡಿಮೆ ಆಗ್ತದೆ. ಸೊ ಎಸ್, ಕಾರ್ಬೋಹೈಡ್ರೇಟ್ಸ್ ಬೇಕು ಬಾಡಿಗೆ, ಬಟ್ ಎಲ್ಲ ಒಂದು ಬ್ಯಾಲೆನ್ಸ್ ಡಯಟ್. ಪ್ರೋಟೀನ್, ಈಗ ನಾವು ಬರೀ ಏನು ಮಾಡ್ತೀವಿ, ದೋಸೆ ಜೊತೆ ಚಟ್ನಿ, ದೋಸೆ ಜೊತೆ ಸಾಂಬಾರು, ಅದರಲ್ಲಿ ಏನೂ ಇರೋದಿಲ್ಲ. ಅದೇ ದೋಸೆ ಜೊತೆ ನಾವೇನಾದರೂ ನಾನ್ ವೆಜಿಟೇರಿಯನ್ ಆಗಿದ್ದರೆ ಚಿಕನ್, ಇಲ್ಲಾಂದರೆ ವೆಜಿಟೇರಿಯನ್ ಆಗಿತ್ತು ಅಂತಂದರೆ ಮೊಟ್ಟೆ, ಕಾಳುಗಳು, ಅದನ್ನು ತಿನ್ನಬೇಕು ಅಂತೇಳಿ. ಎಸ್, ಪನ್ನೀರ್, ಎಸ್, ಯೋಗರ್ಟ್, ಎಸ್. ಸೊ ದೇ ಆರ್ ಆಲ್ ವೆರಿ ಗುಡ್ ಫ್ರೂಟ್ಸ್, ಸೊ ವೆರಿ ಗುಡ್ ಫುಡ್. ಸೊ ಇದೆಲ್ಲ ಕಂಬೈನ್ ಮಾಡೋದ್ರಿಂದ ನಮಗೆ ಒಂದು ಫುಡ್ ಬೇಜಾರು ಆಗೋದಿಲ್ಲ, ಆ್ಯಂಡ್ ಹೆಲ್ತು ಚೆನ್ನಾಗಿರುತ್ತೆ. ಈ 2 ಹೊತ್ತಿಂದು ಊಟ ಇವತ್ತು ಕೋಇನ್ಸಿಡೆಂಟ್ಲಿ ಇಲ್ಲಿ ಬಂದಂಥ ಮೋಸ್ಟ್ ಆಫ್ ದ ಗೆಸ್ಟ್ ಇವತ್ತು, ಅದೇ ಬೆಳಗ್ಗೆ ಒಬ್ಬರು ಗೆಸ್ಟ್ ಬಂದರು, ಹಿ ಆಲ್ಸೋ ಸ್ಪೋಕ್ ಅಬೌಟ್ ಹೌ ಈ ಈಸ್ ಓನ್ಲಿ ಈಟಿಂಗ್ 2 meals a day. ಅವ್ರು ಇನ್ನೊಂದು ಹೇಳಿದ್ರು ಡಾಕ್ಟರ್, ಹೌ ಮಿಲೆಟ್ಸ್ಗೆ ಇಟ್ ಟೇಕ್ಸ್ 60 stages ಟು ಡೈಜೆಸ್ಟ್ ಕಂಪೇರ್ ಟು ರೈಸ್ ವೆರನ್ ಇಟ್ ಗೆಟ್ಸ್ ಡೈಜೆಸ್ಟೆಡ್ ಇನ್ 3 stages ಅಂತ. ಸೊ ಇವತ್ತು ಈ ಥರ ಇನ್ಫಾರ್ಮೇಷನ್ ಓವರ್ಲೋಡ್ ಇದೆ. ವಾಟ್ ಈಸ್ ಯುವರ್ ಥಾಟ್ಸ್ ಆಸ್ ಟು ಇವಾಗ ಹೌ ಟು ಪಿಕ್ ವಾಟ್ ಆ್ಯಂಡ್ ವಾಟ್ ನಾಟ್? ಈಗ ಕೆಲವ್ರ ಪ್ರಕಾರ ಅನ್ನ ವಿಲನ್ನು, ಕೆಲವ್ರ ಪ್ರಕಾರ ರಾಗಿ, ಕೆಲವ್ರ ಪ್ರಕಾರ ಮಿಲೆಟ್ಸ್ ಇಸ್ ಸೂಪರ್ ಫುಡ್ಡು. ಈಗ ನಾನು ಹೆಂಗೆ ಆಯ್ಕೆ ಮಾಡಿಕೊಂಡು? ಸೊ ಒಂದೇನಂತಂದರೆ ಇವತ್ತು ಇನ್ಫಾರ್ಮೇಷನ್ ತುಂಬ ಅವೈಲಬಲ್ ಇದೆ ಆನ್ಲೈನ್, ರೀಲ್ಸ್ಗಳದ್ದು. ಸೊ ಅದರಲ್ಲಿ ಯಾವುದು ಸೆಲೆಕ್ಟ್ ಮಾಡೋದು ಅನ್ನೋದು ಕನ್ಫ್ಯೂಷನ್ ಆಗಿಬಿಡ್ತದೆ. ಸೊ ನನ್ನ ಪ್ರಕಾರ ಏನು ಅಂತಂತಂದರೆ, ಯು ನೀಡ್ ಟು ಮೀಟ್ ಡಯಟಿಷಿಯನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ನಿಮ್ಮ ಬಾಡಿಗೆ ನಿಮ್ಮ ಕ್ಯಾಲೋರಿ ಇಂಟೇಕ್ ಎಷ್ಟು ಬೇಕು,
ನಿಮ್ಮ ಬಾಡಿಗೆ. ಸೊ ನಿಮ್ಮ ಕ್ಯಾಲೋರಿ ರಿಕ್ವೈರ್ಮೆಂಟ್ ಎಷ್ಟಿದೆ, ಸೊ ನೀವು ಎಷ್ಟು ತಿನ್ನಬೇಕು, ಅದನ್ನ ಯಾವ ಥರ ತಿನ್ಬೋದು ಅನ್ನೋದು ಫಸ್ಟ್ ಒಂದು ಸಲ ನೀವು ಅವ್ರನ್ನ ಮೀಟ್ ಮಾಡಿದ್ರೆ ಸಾಕು. ಆಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ, ಅದ್ರ ಪ್ರಕಾರ ಯು ಕ್ಯಾನ್ ಪ್ಲ್ಯಾನ್ ಯುವರ್ ಓನ್ ಮೀಲ್ಸ್. ಸೊ ಇನ್ವೆಸ್ಟ್ ಮಾಡ್ಬೋದು. ಎಸ್ ಒನ್ ಕನ್ಸಲ್ಟೇಷನ್, ದಟ್ಸ್ ಆಲ್. ಜನರಲಿ 1800 2000 ಕ್ಯಾಲರೀಸ್ ತಿನ್ನಬೇಕು ಅಂತ. ಬಟ್ ದ ಬ್ಯೂಟಿ ಈಸ್ ಇವತ್ತೆಲ್ಲ ಈ ಹೆಲ್ದಿಫೈ ಮೀ ಆ್ಯಪ್ಸ್ ಎಲ್ಲ ಬಂದಿರೋದ್ರಿಂದ ಒಂದು ಬಿರಿಯಾನಿ ಕೆಲವು ಸತಿ ಒಂದು ಐಸ್ ಕ್ರೀಮ್ ತಿಂದಿರೋದ್ರಲ್ಲಿ 500 ಕ್ಯಾಲರಿ ಬಂದ್ಬಿಟ್ಟಿರುತ್ತೆ, ಗೊತ್ತೇ ಆಗಿರೋದಿಲ್ಲ. ತೂಕ ಹಾಕಿ ನೋಡಿದಷ್ಟು ಯೋ ಅಂತ ಸ್ವಲ್ಪ ಕಾನ್ಷಿಯಸ್ ಆರು ಆಗ್ತೀವಿ. ಹೌದು. ಮತ್ತು ಇನ್ನೊಂದು ಏನಂತಂದರೆ, ಈ ಸಣ್ಣ ಪುಟ್ಟ ಸ್ನ್ಯಾಕ್ಸ್ ನಾವು ಬಾಯಾಡ್ತಾ ಇರ್ತೀವಲ್ಲ, ಸಣ್ಣ ಪುಟ್ಟ ಅನಿಸುತ್ತೆ, ಬಟ್ ವೆನ್ ಇಟ್ ಕಮ್ಸ್ ಟು ಕ್ಯಾಲರಿ ಸಣ್ಣ ಪುಟ್ಟ ಇರೋದಿಲ್ಲ. ಅದು ನೀವು ಅದನ್ನ ಬರೆದಾಗ, ಬೆಳಗಿಂದ ಸಂಜೆ ಈ ಸಣ್ಣ ಪುಟ್ಟ ಎಷ್ಟು ತಿಂದಿದ್ದೀನಿ ಅಂತ ಬರೆದಾಗ ನಿಮ್ಗೆ ಎಕ್ಸಾಕ್ಟಾಗಿ ನೀವು ಏನು ತಿಂದಿದ್ದೀರಾ ಅಂತ ಗೊತ್ತಾಗುತ್ತೆ. ಮೇ ಬಿ ಐ ಆಸ್ಕ್ ಯು ದ ಸೇಮ್. ಇವಾಗ ನಮ್ಮ ಇಂಡಿಯನ್ ಈ ಕುರುಕ್ಲು, ಈ ಮಸಾಲ ಪುರೀಸ್ ಇದೆ, ಮೋಮೋಸ್ ಇದೆ. ಸೊ ವಿಚ್ ಇಸ್ ದ ಮೋಸ್ಟ್ ಡೇಂಜರಸ್? ಎನಿ ಲೈಕ್ ರೆಡಿ ರೆಕನರ್ ದೇರ್? ಪೆಪ್ಸಿ ಕೋಲಾಸ್, ಥಮ್ಸ್ ಅಪ್, ಆಲ್ ಏರಿಯೇಟೆಡ್ ಥಿಂಗ್ಸ್. ಎಸ್. ಸೊ ಫುಡ್ ಬಂತಂದರೆ ಮೈದಾ ರಿಚ್ ಫುಡ್ ಏನಿದೆ, ಸೊ ಬಂದ್ಬಿಡ್ತು ಅರ್ಧಕ್ಕರ್ಧ ಬೇಕರಿ ಐಟಮ್ಸ್. ಹೌದು ಬೇಕರಿ ಐಟಮ್ಸು. ನಮ್ಮ ಪಿಜ್ಜಾ ಏನು ತಿಂತೀವಿ, ಬರ್ಗರ್ ಏನು ತಿಂತೀವಿ, ಡೀಪ್ ಫ್ರೈಡ್ ಐಟಮ್ಸ್ ಏನು ತಿಂತೀವಿ, ಅದರಲ್ಲಿ ಏನು ಒಳ್ಳೆ ಅಂಶ ಇರೋದಿಲ್ಲ, ಓನ್ಲಿ ಹೈ ಕ್ಯಾಲರೀಸ್. ಸೊ ಹಾಗಾಗಿ ಮತ್ತೆ ಅಗೈನ್ ಇದನ್ನೆಲ್ಲ ಕಂಪ್ಲೀಟಾಗಿ ಕಟ್ ಡೌನ್ ಮಾಡಬೇಕು ಅಂತಿಲ್ಲ, ವಾರಕ್ಕೆ ಒಂದು ಸಲ. ಸೊ ಅವಾಗ ವಾರಕ್ಕೆ ಒಂದು ಸಲ ತಿಂದರೆ ಏನು ಅನಿಸುತ್ತೆ ಅಂದರೆ, ನಿಮ್ಗೊಂದು ಗಿಲ್ಟ್ ಫೀಲಿಂಗ್ ಇರುತ್ತೆ, ಈ ವಾರ ಪಿಜ್ಜಾ ತಿಂದ್ಬಿಟ್ಟೆಪ್ಪ, ನೆಕ್ಸ್ಟ್ ಒಂದು ವಾರ ನೀಟಾಗಿರ್ಬೇಕು ನಾನು ಅಂತ. ಸೊ ಆ ಥರ ವಿ ನೀಡ್ ಟು ಇನ್ಸೆಂಟಿವೈಸ್. ಎಸ್ ಆ ಥರ ಮಾಡಬೇಕು. ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಅ ಗುಡ್ ಇನ್ಸೈಟ್. ಆಹಾರನ ಹೇಗೆ ಔಷಧಿಯಾಗಿ ಬಳಸ್ಕೋಬೋದು ಅಂತ. ಹೌದು. ಈಗ ಮತ್ತೆ ಈ ಕ್ಯಾನ್ಸರ್ ಅಂತೆಲ್ಲ ಬಂದಾಗ, ಈ ಬೋನ್ ಕ್ಯಾನ್ಸರ್ ಅಂತೆಲ್ಲ ಸುತ್ತಮುತ್ತ ಕ್ಯಾನ್ಸರ್ ಆದವರ ಸರ್ವೈವರ್ ಸ್ಟೋರೀಸ್ ಕೇಳಿದಾಗ ಒಂದು ಕೀಮೋ ಬಗ್ಗೆ ಮಾತಾಡ್ತಾರೆ, ಕೆಲವುದು ಆ್ಯಂಪ್ಯುಟೇಷನ್ ಬಗ್ಗೆ ಮಾತಾಡ್ತಾರೆ. ಸೊ ಈಗ ಬೋನ್ ಕ್ಯಾನ್ಸರ್ ಅಂತೆಲ್ಲ ಬಂದಾಗ ಈಗ ಹೆಂಗೆ ಗ್ಯಾಂಗ್ರೀನ್ ಅಂತೆಲ್ಲ ಆದರೆ ಯಾವಾಗಲೂ ಕಾಲು ತೆಗಿತಾರ ಅನ್ನೋ ಒಂದು ಡೌಟ್ ಬರುತ್ತೆ. ಆ ಥರ ನೀವು ಬೇರೆ ಹೇಳಿದ್ರಿ ಮಂಡಿ ಹತ್ರನೇ ಜಾಸ್ತಿ ಬರೋದು ಯೂಶಲಿ ಅಂತ. ಸೊ ಡಸ್ ಇಟ್ ಆಲ್ವೇಸ್ ಮೀನ್ ದಟ್ ಕಾಲು ತೆಗಿಬೇಕಾಗತ್ತೆ? ಈಗೊಂದು 20 ವರ್ಷ 25 ವರ್ಷದಿಂದ ನೀವು ಈ ಕ್ವಶನ್ ಕೇಳಿದರೆ ಆನ್ಸರ್ ಎಸ್ ಇತ್ತು. ಬಟ್ ಲಾಸ್ಟ್ 20-25 ಇಯರ್ಸಲ್ಲಿ ಟ್ರೀಟ್ಮೆಂಟ್ ಸಿಕ್ಕಾಬಿಟ್ಟೆ ಚೇಂಜ್ ಆಗಿದೆ. ಓಕೆ. ಸೊ ಇವತ್ತಿನ ದಿನ ನಾವು ನಮ್ಮ ಪೇಷಂಟ್ಸಲ್ಲಿ 90-95% ಜನದಲ್ಲಿ ಕಂಪ್ಲೀಟ್ ಕೈ ಅಥವಾ ಕಾಲನ್ನ ಉಳಿಸೋವಂಥ ಸರ್ಜರಿನ ಮಾಡ್ಬೋದು. ಬಟ್ ನಾಟ್ ಓನ್ಲಿ ಉಳಿಸೋದಲ್ಲ, ಅದು ಫಂಕ್ಷನಲ್ ಲಿಂಬ್. ಹಂಗಂದರೆ ಪೇಷಂಟ್ ಕಾಲು ಉಳಿಸಿದ್ರೆ ಅವ್ರು ನಡಿಬೇಕು, ಅವರು ತಮ್ಮ ಕೆಲಸ ಮಾಡಬೇಕು, ಆ ಡೈರಿ ಆ್ಯಕ್ಟಿವಿಟೀಸ್ ಮಾಡಬೇಕು. ಸೊ ಆ ಥರ ಫಂಕ್ಷನಲ್ ಲಿಂಬ್ಸ್ನ ನಾವು ಕೊಡ್ಬೋದಾಗಿದೆ. ಆಲ್ ಥ್ಯಾಂಕ್ಸ್ ಟು ಕೀಮೋಥೆರಪಿ, ರೇಡಿಯೇಷನ್ ಮತ್ತು ಫೆಂಟಾಸ್ಟಿಕ್ ಇಮೇಜಿಂಗ್ ಮೊಡಾಲಿಟೀಸ್. ಇವತ್ತು ಎಂತೆಂಥ ಒಳ್ಳೆ MRI ಇದೆ ಅಂತಂತಂದರೆ, ಬಾಡಿ ಅನಾಟಮಿ ಎಷ್ಟು ನೀಟಾಗಿ ಕಾಣುತ್ತೆ ಅಂತಂದರೆ ನಮಗೆ ಸರ್ಜರಿ ಪ್ಲ್ಯಾನ್ ಮಾಡೋದಕ್ಕೆ ಅಷ್ಟು ಈಸಿ ಆಗ್ತದೆ. ಎಸ್, ಟ್ಯೂಮರ್ ಎಲ್ಲಿದೆ, ನಿಮ್ಮ ಬಾಡಿ ನರ್ವ್ ಎಲ್ಲಿದೆ, ಮಸಲ್ ಎಲ್ಲಿದೆ, ಹೇಗೆ ಆಪ್ರೇಟ್ ಮಾಡಬೇಕು, ಹೇಗೆ ತೆಗಿಬೇಕು. ಆ್ಯಂಡ್ ನೌ ಯು ಹ್ಯಾವ್ ಟ್ರೈನ್ಡ್ ಆರ್ಥೋಪೆಡಿಕ್ ಆಂಕಾಲಜಿಸ್ಟ್. ಈ ಆರ್ಥೋಪೆಡಿಕ್ ಆಂಕಾಲಜಿ ಅನ್ನೋದೇ ಇಂಡಿಯಾಗೆ ಬಂದಿದ್ದು ಲಾಸ್ಟ್ 15-20 ವರ್ಷದ ಹಿಂದೆ ಮಾತ್ರ. ಅದಕ್ಕೆ ಹಂಗಂದ್ರೆ ಈ ಆರ್ಥೋಪೆಡಿಕ್ ಆಂಕಾಲಜಿ, ಈ ಬೋನ್ ಆ್ಯಂಡ್ ಸಾಫ್ಟ್ ಟಿಶ್ಯೂ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಅನ್ನೋರು ಇಂಡಿಯಾದಕ್ಕೆ ಹಂಗಂದ್ರೆ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ದೆ ಒಂದು 15-20 ವರ್ಷದ ಮಾತ್ರ. ಅದ್ರ ತನಕ ಈ ಥರ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಯಾರೂ ಇರಲಿಲ್ಲ. ಸೊ ಈಗ ಟ್ರೈನ್ ಡಾಕ್ಟರ್ಸ್ ಇದ್ದಾರೆ. ಈಗ ಬೆಳಗ್ಗೆಯಿಂದ ಸಂಜೆ ನಾವು ಅದೇ ಕೆಲಸ ಮಾಡ್ತಾ ಇರ್ತೀವಿ, ಅದೇ ಥರ ಪೇಷಂಟ್ ನೋಡ್ತಾ ಇದ್ದೀವಿ, ಅದೇ ಸ್ಪೆಷಲೈಸೇಷನಿಂದ. ಸೊ ಇವತ್ತು ನಾವು 90-95% ಜನಕ್ಕೆ ಕಾಲನ್ನು ಅಥವಾ ಕೈಯನ್ನು ಉಳಿಸ್ಬೋದು. ಬಟ್ ಒಂದು ಥಿಂಗ್ ನಾನು ಸ್ಟ್ರೆಸ್ ಮಾಡುವಂಥದ್ದು, ಎಷ್ಟು ಬೇಗ ನಾವು ಡಿಟೆಕ್ಟ್ ಮಾಡಿ ಎಷ್ಟು ಬೇಗ ಟ್ರೀಟ್ಮೆಂಟ್ ಮಾಡ್ತೀವಿ ಅಷ್ಟು ಫಂಕ್ಷನ್ ಚೆನ್ನಾಗಿರುತ್ತೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಎಷ್ಟು ಬೇಗ ಬರ್ತೀರಾ ಅಷ್ಟು ಒಳ್ಳೆ ರಿಸಲ್ಟ್ಸ್ ಕೊಡ್ಬೋದು. Wake up to fresh ideas. Repose. ಸೊ ಈಗ ಸರ್ಜರೀಸ್ ಅಂದ ತಕ್ಷಣ ಈಗ ಹೆಂಗಿರುತ್ತೆ, ಏನೇನಾಗತ್ತೆ, ಅದು ರೋಬೋಟಿಕ್ಸಾ ಅಥವಾ ನೀವೇ ಮಾಡ್ತೀರಾ, ಹೇಗದು? ಸಿ, ಕಮಿಂಗ್ ಟು ಬೋನ್ ಕ್ಯಾನ್ಸರ್ ಸರ್ಜರೀಸ್, ದೇ ಆರ್ ಆಲ್ ಮೇಜರ್ ಸರ್ಜರೀಸ್. ಓಕೆ. ಸೊ ಯೂಶ್ವಲಿ ಅವರೇಜ್ ತೊಗೊಂಡ್ರೆ ಮಿನಿಮಮ್ 4 to 5 hours ನಡೆಯುವಂಥ ಸರ್ಜರೀಸು ಇದೆಲ್ಲ. ಏನಕ್ಕೆ ಅಂತಂದರೆ, ನಾನು ನಿಮ್ಗೆ ಹೇಳಿದ ಪ್ರಕಾರ ಕ್ಯಾನ್ಸರ್ ಸೆಕೆಂಡ್ ಚಾನ್ಸ್ ಕೊಡೋದಿಲ್ಲ.
ಸೊ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಬೆಸ್ಟ್ ಟ್ರೀಟ್ಮೆಂಟನ್ನು ನಾವು ಪೇಷಂಟ್ಗೆ ಕೊಡಬೇಕು. ಕೊಡಲೇಬೇಕು. ಎಸ್, ಇದರಲ್ಲಿ ಬೇಗ ಸರ್ಜರಿ ಮಾಡಿಬಿಟ್ಟೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನೂ ಇಲ್ಲ. ಯಾಕೆಂತಂದರೆ ಪೇಷಂಟ್ ನಿಮ್ಮನ್ನ ಟ್ರಸ್ಟ್ ಮಾಡಿ ನಿಮ್ಮನ್ನ ನಂಬಿ ಅವ್ರ ಬಾಡಿನ ನಿಮ್ಗೆ ಕೊಟ್ಟಿರ್ತಾರೆ. ಈ ಡಾಕ್ಟ್ರು ನನ್ನ ಉಳಿಸ್ತಾನಪ್ಪ, ಅಥವಾ ನನ್ನ ಕೈ ಅಥವಾ ಕಾಲನ್ನ ಉಳಿಸ್ತಾನೆ, ಸರ್ಜರಿ ಚೆನ್ನಾಗಿ ಮಾಡಿ ಅಂತ. ಸೊ ದರ್ ಲಾಟ್ ಆಫ್ ಪ್ಲ್ಯಾನಿಂಗ್ ಇನ್ವಾಲ್ವ್ಡ್. ನಮ್ಮ ಗುರುಗಳು ಹೇಳ್ತಾಯಿದ್ರು ನನಗೆ, ಅವರು ಸರ್ಜರಿ ಮಾಡೋಕ್ಕೆ ಬರ್ತಾರಲ್ಲ ಅಷ್ಟೊತ್ತು ಆಲ್ರೆಡಿ ನಾನು 4 ಸಲ ಸರ್ಜರಿ ಮಾಡಿದ್ದೀನಿ ಈ ಪೇಷಂಟ್ ಮೇಲೆ ಅಂತ. ನನಗೆ ಹೇಗೆ ಅಂತ ಕೇಳಿದ್ರೆ ನನ್ನ ಮೈಂಡಲ್ಲಿ. ಸೊ ನಾವು ಒ ಪಿ ಡಿಲಿ ಕೂತಿ ನಾವು ಸ್ಕ್ಯಾನ್ ನೋಡಬೇಕಾದ್ರೆ 5 ಸಲ ಆಲ್ರೆಡಿ ನಾನು ಮಾಡಿದ್ದೀನಿ. ಈ ಥರ ಹೋಗಬೇಕು, ಈ ಮಸಲ್ ಇಲ್ಲಿ ಸೇವ್ ಮಾಡಬೇಕು, ಈ ಥರ ಇಲ್ಲಿ ನರ್ವ್ಸ್ನ ನಾನು ಸೇವ್ ಮಾಡಬೇಕು, ಈ ಕಡೆ ಆಗಲಿಲ್ಲ ಅಂದರೆ ಈ ಕಡೆ ಬರಬೇಕು ಅಂತ. ಸೊ ಪೇಷಂಟ್ ಮೇಲೆ ಆಪ್ರೇಟ್ ಮಾಡಬೇಕಾದ್ರೆ ಆಲ್ರೆಡಿ 5 ಸಲ ಆಗಿದೆ. ಸಖತ್ ವಿಜುವಲೈಸ್ ಮಾಡಿಬಿಟ್ಟಿದ್ದಾರೆ. ಎಸ್, ಸೊ ದ 6th ಟೈಮ್ ಯು ಆರ್ ಡೂಯಿಂಗ್. ಸೊ ದಟ್ ಈಸ್ ದ ಅಮೌಂಟ್ ಆಫ್ ಟೈಮ್ ವಿ ಗಿವ್ ಫಾರ್ ಪ್ಲ್ಯಾನಿಂಗ್. ಸರ್ಜರಿಗಿಂತ ಮುಂಚೆ ದೇರ್ ಆರ್ ಮೇಜರ್ ಸರ್ಜರೀಸ್, ಯು ನೀಡ್ ಟು ಹ್ಯಾವ್ ಗುಡ್ ಅನಸ್ಥಿಷಿಯಾ ಟೀಮ್, ಆಪ್ರೇಷನ್ ಥಿಯೇಟರ್, ICU ಕೇರ್, ಮತ್ತು ಬ್ಲಡ್ ಪ್ರಾಡಕ್ಟ್ಸ್ ಬೇಕಾಗುತ್ತೆ ಸರ್ಜರಿ ಟೈಮಲ್ಲಿ. ಸೊ ಇದೆಲ್ಲ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ ಮೂರನ್ನೂ ರೆಡಿ ಇಟ್ಕೊಂಡು ನಾವು ಈ ಸರ್ಜರೀಸ್ನ ಪ್ಲ್ಯಾನ್ ಮಾಡೋದು. ಎಸ್, ಈಗ ಫಾರ್ ಎಕ್ಸಾಂಪಲ್ ಈಗ ಎಲ್ಲದಕ್ಕೂ ಸ್ಟ್ಯಾಂಡರ್ಡ್ ಸ್ಟೆಪ್ ಅಂತ ಇರೋದಿಲ್ಲ. ಯಾಕೆಂದರೆ ಈಚ್ ಟ್ಯೂಮರ್ ಈಸ್ ಡಿಫ್ರೆಂಟ್. ಕೆಲವು ಟ್ಯೂಮರ್ ಒಂದು ಕಡೆ ಜಾಸ್ತಿ ಇರುತ್ತೆ, ಸೊ ಈ ಕಡೆಯಿಂದ ನಾವು ಟ್ಯೂಮರ್ನ ರಿಲೀಸ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ನೆಕ್ಸ್ಟ್ ಏನು ಮಾಡ್ಬೋದು, ಸೊ ನೆಕ್ಸ್ಟ್ ಬೇರೆ ಕಡೆಯಿಂದ ಹೇಗೆ ಅಪ್ರೋಚ್ ಮಾಡ್ಬೋದು. ಎಸ್, ಸೇಮ್ ಥಿಂಗ್ ವಿತ್ ಇವನ್ ರೀಕನ್ಸ್ಟ್ರಕ್ಷನ್ಸ್. ಟ್ಯೂಮರ್ ತೆಗೆದಾದ್ಮೇಲೆ ಆ ಜಾಗಕ್ಕೆ ಯಾವ ಥರ ರೀಕನ್ಸ್ಟ್ರಕ್ಷನ್ ಆಪ್ಷನ್ ಮಾಡ್ಬೋದು. ಸೊ ಇದು ವರ್ಕ್ ಆಗಲಿಲ್ಲ ಅಂತಂದರೆ ಬೇರೆ ಯಾವ ಥರ ನಾವು ಪ್ಲ್ಯಾನ್ ಬಿ ಇಟ್ಕೊಂಡಿರಬೇಕು. ಸೊ ಆ ಥರ ಎವ್ರಿಥಿಂಗ್ ಇಸ್ ಪ್ಲ್ಯಾನ್ಡ್. ಸೊ ವೆನ್ ಯು ಓಪನ್ ಅಲ್ಲಿ ಟ್ಯೂಮರ್ಸ್ಗಳಿರುತ್ತೆ, ಲಿಟ್ರಲಿ ಟ್ಯೂಮರ್ಸನ್ನೇ ತೆಗಿತೀರಾ. ಕೆಲವು ಸತಿ ನೀ ರಿಪ್ಲೇಸ್ಮೆಂಟ್ಗೂ ಏನಾದ್ರು ಚಾನ್ಸಸ್ ಬರೋ ಥರ ಎಲ್ಲ ಆಗ್ಬಿಟ್ಟಿರುತ್ತಾ? ಓಕೆ, ಸೊ ನಮ್ಮ ಬೋನ್ ಕ್ಯಾನ್ಸರ್ ಸರ್ಜರೀಸ್ ಏನು ಹೇಳ್ತೇವೆ ಅಂತಂದರೆ ನಾವು ಟ್ಯೂಮರ್ನ ನೋಡೋದಿಲ್ಲ ಸರ್ಜರಿ ಮಾಡಬೇಕಾದ್ರೆ. ಸೊ ಫಾರ್ ಎಕ್ಸಾಂಪಲ್ ನೀವು ಇದು ಟ್ಯೂಮರ್ ಅಂತ ತೊಗೊಂಡ್ರೆ ಟ್ಯೂಮರ್ ಅಕ್ಕಪಕ್ಕ ಹೋಗಿ ವಿತ್ ನಾರ್ಮಲ್ ಟಿಶ್ಯೂ ಆಲ್ ಅರೌಂಡ್ ವಿ ರಿಮೂವ್ ಇಟ್. ಟ್ಯೂಮರ್ನ ನೋಡೋದೇ ಇಲ್ಲ. ಸೊ ಟ್ಯೂಮರ್ನ ನೋಡಿದರೆ ದಟ್ಸ್ ನಾಟ್ ಎ ಪ್ರಾಪರ್ ಸರ್ಜರಿ. ಯಾಕೆಂದರೆ ವಿ ಆರ್ ಗೋಯಿಂಗ್ ಕ್ಲೋಸ್ ಟು ದ ಟ್ಯೂಮರ್. ಸೊ ಟ್ಯೂಮರ್ ಹೆಂಗೆ ಅಂದರೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಒಂಥರ ಜೇನು ಗೂಡು ಥರ. ಸೊ ಜೇನಿರುತ್ತೆ, ಕಲ್ಲು ಹೊಡೆದ್ರೆ ಜೇನೆಲ್ಲ ಹಾರಿಬಿಡುತ್ತೆ. ಸೊ ನೀವು ಟ್ಯೂಮರ್ ಪಕ್ಕ ಹೋದರೆ ಟ್ಯೂಮರ್ ಸೆಲ್ಸ್ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಟ್ಯೂಮರಿಂದ ದೂರ ಉಳ್ಕೊಂಡು ಯಾವ್ಯಾವ ಮಸಲ್ ಅಥವಾ ಯಾವ್ಯಾವ ಟಿಶ್ಯೂ ಅದ್ರ ಮೇಲೆ ಬಿಡಬೇಕು ಅನ್ನೋದನ್ನ ನಾವು ಮೊದಲೇ ಅವ್ರು MRI ಮೇಲೆ ಪ್ಲ್ಯಾನ್ ಮಾಡಿರ್ತೀವಿ. ಸೊ ಅದು ಪ್ಲ್ಯಾನ್ ಮಾಡಿ ಟ್ಯೂಮರ್ನ ನೋಡ್ದೇ ಅದು ನಾವು ಕಂಪ್ಲೀಟಾಗಿ ರಿಮೂವ್ ಮಾಡ್ತೀವಿ. ಸೊ ಕೆಲವು ಸಲ ನನಗೆ ಪೇಷಂಟ್ಸ್ ಕೇಳ್ತಾರೆ ಸರ್ಜರಿ ಆದಮೇಲೆ, ಡಾಕ್ಟ್ರೇ ಹೇಗಿತ್ತು ಟ್ಯೂಮರು ತೆಗ್ದಾದ್ಮೇಲೆ ಅಂತ. ನಾನು ಟ್ಯೂಮರ್ ನೋಡೇ ಇಲ್ಲ, ಯಾಕೆ ನಾನು ಟ್ಯೂಮರ್ ನೋಡಿದರೆ ಅದು ಪ್ರಾಪರ್ ಸರ್ಜರಿ ಆಗೋದಿಲ್ಲ. ಸೊ ಅದಕ್ಕೆ ತೆಗೆದ್ಮೇಲೂ ಅದಾದಮೇಲೆ ನಾವು ಅದನ್ನ ಕಟ್ ಮಾಡಿ ಪರೀಕ್ಷೆ ಕಳಿಸ್ತೀವಿ. ಬಟ್ ಸರ್ಜರಿ ಪೇಷಂಟ್ ಬಾಡಿ ಒಳಗಡೆ ಇದ್ದಾಗ ವಿ ಆರ್ ನಾಟ್ ಸಪೋಸ್ ಟು ಗೋ ಕ್ಲೋಸ್ ಟು ದ ಟ್ಯೂಮರ್. ಟ್ಯೂಮರಿಂದ ದೂರ ಇದ್ದು ನಾವು ಅದನ್ನ ಸರ್ಜರಿ ಮಾಡಬೇಕು. ಎಕ್ಸಾಂಪಲ್ ಇವಾಗ ಒಂಥರ ಜೇನಿನ ಗೂಡು ಥರ, ಕಲ್ಲು ಹೊಡೆದ್ರೆ ಬಟ್ನ ಅಟ್ಯಾಕ್ ಮಾಡತ್ತೆ, ಸ್ಪ್ರೆಡ್ ಆಗತ್ತೆ ಥರ. ಎಸ್, ವೆರಿ ನೈಸ್. ಸೊ ಒನ್ಸ್ ಯು ಟೇಕ್ ಔಟ್ ದಟ್ ಟ್ಯೂಮರ್, ಬೋನ್ ಎಲ್ಲ ವೀಕ್ ಆಗುತ್ತಾ, ಮತ್ತೆ ಬ್ರಿಡಲ್ ಆಗುತ್ತಾ, ಅಲ್ಲೇನು ಹಳ್ಳ ಇರುತ್ತಾ, ಖಾಲಿ ಇರುತ್ತಾ? ಓಕೆ, ಸೊ ದಟ್ಸ್ ಅ ವೆರಿ ಗುಡ್ ಕ್ವಶನ್. ಸೊ ನಮ್ಮ ಬೋನ್ ಟ್ಯೂಮರ್ ಸರ್ಜರಿನ ನಾವು 2 ಸ್ಟೆಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು, ಫಸ್ಟ್ ಟ್ಯೂಮರ್ ತೆಗಿಯೋದು. ಸೆಕೆಂಡ್, ತೆಗೆದಾದ್ಮೇಲೆ ಆ ಜಾಗಕ್ಕೆ ಏನಾದರೂ ಹಾಕಬೇಕಲ್ಲ, ಅದನ್ನ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ದೇರ್ ಆರ್ ವೇರಿಯಸ್ ವೇ ವಿ ಡೂ ರೀಕನ್ಸ್ಟ್ರಕ್ಷನ್. ಸೊ ಒಂದು ಸಿಂಪಲಾಗಿ ಹೇಳಬೇಕು ಅಂತಂದರೆ ಬಯೋಲಾಜಿಕಲ್, ಇನ್ನೊಂದು ನಾನ್ ಬಯೋಲಾಜಿಕಲ್. ಸೊ ವಾಟ್ ಈಸ್ ಬಯೋಲಾಜಿಕಲ್? ಪೇಷಂಟ್ ಮೂಳೆ, ಕ್ಯಾನ್ಸರ್ ಮೂಳೆ ಏನು ತೆಗೆದಿರ್ತೀವಿ ಅದನ್ನು ನಾವು ರೇಡಿಯೇಷನ್ ಕೊಟ್ಟು ಅಥವಾ ಲಿಕ್ವಿಡ್ ನೈಟ್ರೋಜನ್ನ ಯೂಸ್ ಮಾಡಿ ಅದರಲ್ಲಿರೋ ಸೆಲ್ಸ್ ಎಲ್ಲ, ಕ್ಯಾನ್ಸರ್ ಸೆಲ್ಸ್ ಎಲ್ಲ ರಿಮೂವ್ ಮಾಡಿಬಿಡ್ತೀವಿ. ಪೇಷಂಟ್ ಹಾಗೆ ಆಪ್ರೇಷನ್ ಟೇಬಲ್ ಮೇಲೆ ಇರುತ್ತೆ, ಅದೇ ಮೂಳೆನ ತೊಗೊಂಬಂದು ಅದೇ ಜಾಗಕ್ಕೆ ಇಟ್ಟು ಫಿಟ್ ಮಾಡ್ತೀವಿ. ಓಕೆ, ಸೊ ದಟ್ ಈಸ್ ಬಯೋಲಾಜಿಕಲ್. ಬೇಕಂದರೆ ಪೇಷಂಟ್ ಓನ್ ಬೋನ್ನೇ ನಾವು ಕ್ಯಾನ್ಸರಿಂದ ಕ್ಲಿಯರ್ ಮಾಡಿ ವಾಪಸ್ ಆ ಜಾಗಕ್ಕೆ ಹಾಕ್ತಾ ಇದ್ದೀವಿ. ಸೊ ಇದರಿಂದ ಏನೋ ಅದು ಒಂದು, ಎಸ್, ಆ ಬೋನ್ನ ವಾಪಸ್ ಅಲ್ಲೇ ಇಡ್ತೀವಿ. ಸೊ ಅದು ಒಂದ್ಸಲ ಕೂಡ್ಕೊಂಡ್ಬಿಟ್ರೆ ಇಟ್ ಆಕ್ಸ್ ಲೈಕ್ ಎ ನಾರ್ಮಲ್ ಬೋನ್. ಮತ್ತೆ ಅದ್ರ ಮೇಲೆ ಈ ಬೋನ್ ಬೆಳ್ಕೊಳ್ಳುತ್ತಾ? ಹಾಲೋ ಬೋನ್ ಬೆಳೆಯಲ್ಲ, ಅದು ಬೆಳೆಯಲ್ಲ, ಕಟ್ಟೆಂಡಿಂದ ಬೆಳ್ಕೊಳ್ಳುತ್ತೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಹಾಲೋ ಬೋನ್ ಅಂತ ಏನು ಹೇಳ್ತೀವಿ ಅದು ಸ್ಟ್ರಾಂಗ್ ಆಗಿ ಹೋಗ್ತದೆ. ಸೊ ಒಂದ್ಸಲ ಈ ಥರ ಸರ್ಜರಿ ಮಾಡಿದರೆ, ಒಂದ್ಸಲ ಮೂಳೆ ಕುಡ್ದಾಯ್ತು ಅಂದರೆ ಎವ್ರಿಥಿಂಗ್, ಪೇಷಂಟ್ ಕ್ಯಾನ್ ಡೂ ಎವ್ರಿಥಿಂಗ್. ಹಂಗಂದ್ರೆ ಇವನ್ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್, ಫುಟ್ಬಾಲ್, ಎಸ್, ಜಂಪ್ ಎಲ್ಲ ಮಾಡ್ಬೋದು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಬಯೋಲಾಜಿಕಲ್ ರೀಕನ್ಸ್ಟ್ರಕ್ಷನ್. ನೆಕ್ಸ್ಟ್ ಇಸ್ ನಾನ್ ಬಯೋಲಾಜಿಕಲ್. ನಾನ್ ಬಯೋಲಾಜಿಕಲ್ ಅಂತಂದರೆ ನಾವು ಆರ್ಟಿಫಿಷಿಯಲ್ ಮೆಟಾಲಿಕ್ ಬೋನ್ನ ಯೂಸ್ ಮಾಡ್ತೀವಿ.
ಹಂಗಂದರೆ ಈಗ ಪೇಷಂಟಲ್ಲಿ ನಾವು ಒಂದು 15 ಸೆಂಟಿಮೀಟ್ರ್ ಟ್ಯೂಮರ್ ಬೋನ್ ತೆಗೆದಿದ್ರೆ 15 ಸೆಂಟಿಮೀಟ್ರಷ್ಟು ಆರ್ಟಿಫಿಷಿಯಲ್ ಮೆಟಾಲಿಕ್ ಬೋನನ್ನು ನಾವು ಆ ಜಾಗಕ್ಕೆ ಹಾಕ್ತೀವಿ. ಇದರಲ್ಲಿ ಅಡ್ವಾಂಟೇಜ್ ಏನಂತಂದರೆ ಆರ್ಟಿಫಿಷಿಯಲ್ ಮೆಟಾಲಿಕ್ ಬೋನ್ ಕಂಪ್ಲೀಟ್ ಬಾಡಿ ವೆಯ್ಟನ್ನು ತೊಗೊಳುತ್ತೆ. ಸೊ ಇವತ್ತು ಸರ್ಜರಿ ಮಾಡಿದ್ರೆ ನಾನು ನಾಳೆನೇ ಪೇಷಂಟ್ನ ನಡೆಸ್ಬೋದು. ಫಸ್ಟ್ ಕೇಸಲ್ಲಿ ಆಗಲ್ಲ. ಅದರಲ್ಲಿ ಮೂಳೆ ಕೊಡೋಕ್ಕೆ ಸ್ವಲ್ಪ ಟೈಮ್ ಬೇಕು. ಸೊ ಇಲ್ಲೇನಂತಂದರೆ ನೆಕ್ಸ್ಟ್ ಡೇನೇ ಇಮಿಡಿಯೇಟಾಗಿ ನಾವು ಪೇಷಂಟ್ನ ಕಾಲ ಮೇಲೆ ಭಾರ ಬಿಟ್ಟು ನಡೆಸ್ಬೋದು. ಲೈಫ್ ಲಾಂಗ್ ಅದು ಅಲ್ಲೇ ಇರುತ್ತೆ, ಅದನ್ನೇನು ರಿಮೂವ್ ಮಾಡಿ. ಸೊ ಅಟ್ ಪ್ರೆಸೆಂಟ್ ಮೆಟಾಲಿಕ್ ಬೋನ್ಗೆ ಲೈಫ್ ಇದೆ. ಸೊ ಇಟ್ ಈಸ್ ಜಸ್ಟ್ ಲೈಕ್ ನಿಮ್ಮ ಕಾರ್ ಟೈರ್ ಥರ. ಸೊ ಎಷ್ಟು ವರ್ಷ? ಸೊ ನೀವು ಅವರೇಜ್ ನೀವು ಲೆಕ್ಕ ಮಾಡಿದರೆ ಒಂದು 15-20 ವರ್ಷ ಲೈಫ್ ಇರುತ್ತೆ ಈ ಮೆಟಲ್ದು. ಸೊ ಅದಾದಮೇಲೆ ಅಕಸ್ಮಾತ್ ವೀಕ್ ಆಯಿತು ಅಂತಂತಂದರೆ ನಾವು ಮತ್ತೆ ಅದನ್ನು ಚೇಂಜ್ ಮಾಡಬೇಕು. ಎಸ್, ಹೌದು. ಸೊ ಸೇಮ್ ನನ್ನ ಕಾರ್ ಟೈರ್ ಎಕ್ಸಾಂಪಲ್ ಕೊಡ್ತೀನಿ. ಯಾಕೆಂತಂದರೆ ಒಂದು, ಇಫ್ ಯು ಗೋ ಫಾರ್ ಹೈ ಎಂಡ್ ಕಾರ್ ಟೈರ್ಸ್ ಆ್ಯಂಡ್ ಇಫ್ ಯು ಡ್ರೈವ್ ವೆಲ್, ಸೊ ಅದು ಲೈಫ್ ಜಾಸ್ತಿ. ಸೇಮ್ ನೀವೀಗ ಆರ್ಟಿಫಿಷಿಯಲ್ ಮೆಟಲ್ ಹಾಕ್ಕೊಂಡು ನೀವು ಮಸಲ್ ಹೇಗೆ ಸ್ಟ್ರೆಂತ್ ಮಾಡ್ಕೊಳ್ತೀರಿ, ಹೇಗೆ ಫಿಸಿಯೋಥೆರಪಿ, ಬಿಕಾಸ್ ಮಸಲ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟ್ರಾಂಗ್ ಮಸಲ್ಸ್ ನಿಮ್ಮ ಬೋನ್ ಮೇಲಿಂದ ವೆಯ್ಟ್ನ ತೆಗೆದುಬಿಡುತ್ತೆ. And even joints, ligaments, yes, 100%. So muscle is so important. ಸೊ ನೀವು ಫಿಸಿಯೋಥೆರಪಿ ಹೇಗೆ ಮಾಡ್ತೀರಾ, ನಿಮ್ಮ ಮಸಲ್ನ ಹೇಗೆ ಬಿಲ್ಡ್ ಮಾಡ್ಕೋತೀರಾ, ಜಾಸ್ತಿ ಇದ್ದಷ್ಟು ಮೆಟಲ್ ಇಂಪ್ಲಾಂಟಿದ್ದು ಲೈಫ್ ಜಾಸ್ತಿ. ಸೊ ನಿಮ್ಮ ಈ ಬೋನ್ ಟ್ಯೂಮರ್ ಸರ್ಜರೀಸ್ ಅಂತ ಬಂದಾಗ ನಿಮಗೆ ತುಂಬ ಚಾಲೆಂಜಿಂಗ್ ಅಂತ ಅನ್ಸೋ ಮೇಜರ್ ಸರ್ಜರಿಗಳು ಯಾವ್ಯಾವು? ಓಕೆ, ಸೊ ಮೇನ್ ಸರ್ಜರಿ ಅಂತ ನಮಗೆ ಚಾಲೆಂಜಿಂಗ್ ಅಂತಂದರೆ ಒಂದು ರೊಟೇಷನ್ ಪ್ಲಾಸ್ಟಿ ಅಂತ ಮಾಡ್ತೀವಿ ಚಿಕ್ಕ ಮಕ್ಕಳಲ್ಲಿ ಮಾಡುವಂಥದ್ದು. ಸೆಕೆಂಡ್, ರೊಟೇಷನ್ ಪ್ಲಾಸ್ಟಿ ಅಂತಂತಂದರೆ ಈಗ ಟ್ಯೂಮರ್ ಕಾಲಲ್ಲಿ ತೊಡೆಯಲ್ಲಿತ್ತು ಅಂತಂತಂದರೆ, ಫಾರ್ ಎಕ್ಸಾಂಪಲ್ ಟ್ಯೂಮರ್ ತೊಡೆಯಲ್ಲಿತ್ತು ಅಂತಂತಂದರೆ ಈ ಟ್ಯೂಮರ್ನ ತೆಗೆದುಬಿಡ್ತೀವಿ, ಈ ಕೆಳಗಡೆ ಕಾಲೇನಿದೆ ಅದನ್ನ ಮೇಲ್ಗಡೆ ತೊಗೊಂಬಂದು ಈ ಮೇಲ್ಗಡೆ ಪಾರ್ಟ್ ಬೋನ್ಗೆ ನಾವು ಜಾಯಿಂಟ್ ಮಾಡ್ತೀವಿ. ಸೊ ಆವಾಗ ನಿಮ್ಮ ಆ್ಯಂಕಲ್ ಏನಿದೆ ಅದು ನೀ ಲೆವೆಲ್ಗೆ ಬರುತ್ತೆ. ಓಕೆ, ಬಟ್ ಆ್ಯಂಕಲ್ ಹಿಂದೆ ತಿರುಗಿರುತ್ತೆ ಹಿಂದೆ. ಸೊ ಈ ಆ್ಯಂಕಲ್ ವಿಲ್ ಆ್ಯಕ್ಟ್ ಲೈಕ್ ಎ ನೀ ಜಾಯಿಂಟ್. ಓಕೆ, ಸೊ ಪೇಷಂಟ್ಗೆ ಆವಾಗ ನೀಗಿಂತ ಕೆಳಗಡೆ ಆರ್ಟಿಫಿಷಿಯಲ್ ಪ್ರಾಸೆಸಸ್ನ ಕೊಡಬೇಕಾಗ್ತದೆ. ಸೊ ಇದಕ್ಕೆ ರೊಟೇಷನ್ ಪ್ಲಾಸ್ಟಿ ಅಂತ ಹೇಳ್ತೀವಿ. ಯೂಶ್ವಲಿ ಚಿಕ್ಕ ಮಕ್ಕಳಲ್ಲಿ ಮಾಡುವಂಥದ್ದು, ಬಟ್ ಎಕ್ಸಲೆಂಟ್ ಫಂಕ್ಷನ್, ಮಕ್ಕಳಿಗೆ ತುಂಬ ಒಳ್ಳೆ ಫಂಕ್ಷನ್ ಬರುತ್ತೆ ಈ ಪ್ರೊಸೀಜರ್. ಎಸ್, ಯೂಸ್ ಮಾಡಬೇಕಾಗ್ತದೆ. ಇನ್ನೊಂದು ಸೇಕ್ರೆಕ್ಟಮೀಸ್ ಅಥವಾ ಪೆಲ್ವಿಕ್ ಸರ್ಜರೀಸ್ ಅಂತ ಹೇಳ್ತೀವಿ, ಪೆಲ್ವಿಕ್ ಟ್ಯೂಮರ್ಸ್ ಅಂತ. ಸೊ ದೀಸ್ ಆರ್ ಮೇಜರ್ ಸರ್ಜರೀಸ್. ಬೇಕಂದ್ರೆ ಪೆಲ್ವಿಸ್ ಅಂದರೆ ನಿಮ್ಗೆ ಗೊತ್ತು, ಅಕ್ಕಪಕ್ಕ ಬೇರೆ ಇಂಪಾರ್ಟೆಂಟ್ ಬ್ಲ್ಯಾಡರ್ ಇರುತ್ತೆ, ರೆಕ್ಟಮ್ ಇರುತ್ತೆ, ಸೊ ಇಂಪಾರ್ಟೆಂಟ್ ಬ್ಲಡ್ ವೆಸಲ್ಸ್ ಇರುತ್ತೆ. ದೀಸ್ ಆರ್ ಮೇಜರ್ ಸರ್ಜರೀಸ್. ಯೂಶ್ವಲಿ ಒಂದು 6 to 8 hours ನಡೆಯುವಂಥ ಸರ್ಜರೀಸು. ಸೊ ದೀಸ್ ಆರ್ ಆಲ್ ಕಾಂಪ್ಲೆಕ್ಸ್ ಸರ್ಜರೀಸ್. ನಾವು ಆರ್ಥೋಪೆಡಿಕ್ ಆಂಕಾಲಜಿಗೆ ಬಂದಾಗ ಪೆಲ್ವಿಕ್ ಸರ್ಜರೀಸ್, ಸೇಕ್ರಮ್ ಸರ್ಜರೀಸ್ ಆ್ಯಂಡ್ ಡಿಸ್ಲೊಟೇಷನ್ ಪ್ಲಾಸ್ಟಿ, ಇದೆಲ್ಲ ನಾವು ಮೇಜರ್ ಸರ್ಜರೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇವೆಲ್ಲ ಕ್ಯಾನ್ಸರಿಂದ ಮಾಡುವಂಥದ್ದು. ಈ ಬೋನ್ಗೆ ಏನಾದ್ರು ಡಿಸೀಸ್ ಬರುತ್ತಾ? ಡಿಸೀಸ್ ಅಂತಂತಂದರೆ ಯಾವ ಥರ ಅಂತ, ಜನರಲಿ ಡಿಸೀಸ್ ಇಂದ ನೀವು ಕೆಲವು ಯಾವುದೋ ಸರ್ಜರೀಸ್ ಮಾಡೋದು, ನಾಟ್ ಕ್ಯಾನ್ಸರಸ್. ಓಕೆ, ಸೊ ಬೋನ್ಗೆ ಡಿಸೀಸ್ ಅಂದರೆ ಎಲ್ಲ ಥರ ಬರ್ಬೋದು. ಹಂಗಂದರೆ ಒಂದು ಇನ್ಫೆಕ್ಷನ್ ಆಗ್ಬೋದು, ಬೋನಲ್ಲಿ ಆರ್ಥ್ರೈಟಿಸ್ ಆಗ್ಬೋದು. ಸೊ ದಿಸ್ ಆರ್ ಆಲ್ ಕಾಲ್ಡ್ ಎಸ್ ಡಿಸೀಸ್. ಕೆಲವು ಸಲ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ರಿಕೆಟ್ಸ್ ಅಂತ ಚಿಕ್ಕ ಮಕ್ಕಳಲ್ಲಿ ವೈಟಮಿನ್ ಡಿ ಡಿಫಿಷಿಯನ್ಸಿಯಿಂದ, ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ ಬೋನ್ ಬೆಂಡ್ ಆಗೋದು. ಸೊ ಇದೆಲ್ಲ ಬೋನಲ್ಲೇ ಉತ್ಪತ್ತಿ ಆಗುವಂಥ ಡಿಸೀಸ್ಗಳೇ. ಈ ಮಧ್ಯೆ ಮೆಟಾಸ್ಟ್ಯಾಟಿಕ್ ಅಂದರೆ, ಮೆಟಾಸ್ಟ್ಯಾಟಿಕ್ ಅಂತಂತಂದರೆ ಯಾವ, ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರಿಂದ ಬ್ರೆಸ್ಟ್ ಕ್ಯಾನ್ಸರ್ ಬ್ಲಡ್ಗೆ ಹೋಗಿ ಮೂಳೆಗೆ ಸ್ಪ್ರೆಡ್ ಆಯಿತು ಅಂತಂದರೆ ಅದನ್ನ ಮೆಟಾಸ್ಟ್ಯಾಟಿಕ್ ಬೋನ್ ಡಿಸೀಸ್ ಅಂತ ಹೇಳ್ತೀವಿ. ಬೇರೆ ಭಾಗದ ಕ್ಯಾನ್ಸರ್ನ ಟ್ಯೂಮರಿಂದ ರಕ್ತ ಹರಿದು ಅದು ಮೂಳೆನ ಎಫೆಕ್ಟ್ ಮಾಡಿ ಕಾಯಿಲೆ ಬರ್ಸೋದು, ಅದಕ್ಕೆ ಮೆಟಾಸ್ಟ್ಯಾಟಿಕ್ ಬೋನ್ ಡಿಸೀಸ್ ಅಂತ ಹೇಳ್ತೀವಿ. ಇದು ಯೂಶಲಿ ಎಲ್ಲದಕ್ಕೂ ಬರುತ್ತಾ ಅಥವಾ ಬರೀ ಬ್ರೆಸ್ಟ್ ಕ್ಯಾನ್ಸರಿಂದನೇ? ಯಾವುದೇ ಕ್ಯಾನ್ಸರ್ ಅದು ಸ್ಟೇಜ್ 4 ಅಲ್ಲಿ ಹೋದಾಗ ಮೂಳೆಗೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ಫಾರ್ ಎಕ್ಸಾಂಪಲ್ ಈಗ ಮೊದಲಾದರೆ ಸ್ಟೇಜ್ 4 ಕ್ಯಾನ್ಸರ್ ಅಂತಂತಾದರೆ ಪೇಷಂಟ್ ಬದುಕೋದಿಲ್ಲ, ಸೊ ನಾವು ಟ್ರೀಟ್ಮೆಂಟ್ ಮಾಡ್ತಿರಲಿಲ್ಲ. ಬಟ್ ಇವತ್ತು ಎಂತೆಂಥ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಲೈಕ್ ಕೀಮೊಥೆರಪಿ, ಇಮ್ಯುನೊಥೆರಪಿ, ಟಾರ್ಗೆಟೆಡ್ ಥೆರಪಿ ಇದೆ ಅಂತಂತಂದರೆ ಬ್ರೆಸ್ಟ್ ಕ್ಯಾನ್ಸರ್, ಥೈರಾಯ್ಡ್ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರ್ ಎಲ್ಲ ಕ್ರೋನಿಕ್ ಡಿಸೀಸ್. ಹಂಗಂದ್ರೆ ನಿಮ್ಮ ಡಯಾಬಿಟಿಸ್ ಹೆಂಗಿದೆ, ಹೈಪರ್ ಟೆನ್ಷನ್ ಇದೆ, ಆ ಥರ ಆಗಿದೆ. ಹಾಗಂದರೆ ಮಾತ್ರೆ ತೊಗೊಂಡು ನಾರ್ಮಲ್ ಆಗಿ ಫಾರ್ ಇಯರ್ಸ್ ಟುಗೆದರ್ ಯು ಕ್ಯಾನ್ ಹ್ಯಾವ್ ಎ ನಾರ್ಮಲ್ ಲೈಫ್. ಸೊ ಆ ಥರ ಇದ್ದಾಗ ಈ ಮೆಟಾಸ್ಟ್ಯಾಟಿಕ್ ಬೋನ್ ಡಿಸೀಸ್ಗೆ ನಾವು ಅಗ್ರೆಸಿವ್ ಆಗಿ ಟ್ರೀಟ್ಮೆಂಟ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ನಮ್ಮ ಒಂದು ಪೇಷಂಟ್ ಇತ್ತು ಬ್ರೆಸ್ಟ್ ಕ್ಯಾನ್ಸರಿಂದ, ಸೊಂಟದ ಮೂಳೆಗೆ ಅದು ಕ್ಯಾನ್ಸರ್ ಸ್ಪ್ರೆಡ್ ಆಗಿ 2 months ಅವಳು ಹಾಸಿಗೆಯಿಂದ ಎದ್ದೇಳೋಕ್ಕೆ ಆಗಿಲ್ಲ.
ಸೊ ಬೆನ್ನಲ್ಲಿ ಗಾಯ ಎಲ್ಲ ಆಗಿ, ಯಾಕಂದರೆ ಮಲಗಿದ ಕಡೆಯಿಂದ ಮಲಗಿದ್ರಿಂದ ಬೆಡ್ ಸೋರ್ ಆಗಿ ದೆನ್ ಫೈನಲಿ ನಮ್ಮ ಹತ್ರ ಬಂದರು. ಸೊ ನಾವು ಏನು ಮೂಳೆ ಡ್ಯಾಮೇಜ್ ಆಗಿದೆ ಅದನ್ನು ತೆಗೆದು, ಹೇಗೆ ಮೆಟಲ್ ಮೂಳೆ ಹೇಳಿದ್ದೆ, ಅದು ಮೆಟಲ್ ಮೂಳೆ ಹಾಕಿ ನಾವು ನೆಕ್ಸ್ಟ್ ಡೇನೇ ಅವ್ರನ್ನ ನೆಡ್ಸೋಕ್ಕೆ ಶುರು ಮಾಡಿದ್ವಿ. ಸೊ ನೀವು ನಂಬ್ತಿರೋ ಬಿಡ್ತಿರೋ ಆಫ್ಟರ್ 6 months ಅವರು ಒಬ್ಬರೇ ಬಂದು ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾಯಿದ್ರು. ಶಿ ವಾಸ್ ಸೋ ಇಂಡಿಪೆಂಡೆಂಟ್, ಪೇಯ್ನ್ ಇಲ್ಲ, ಅವ್ರ ಸ್ವಂತ ಡೈಲಿ ಕೆಲಸಗಳನ್ನ ಅವ್ರನ್ನೇ ಮಾಡ್ಕೋತಾಯಿದ್ರು. ಅವರು ಒಂದು ಐ ಥಿಂಕ್ ನಂಗೆ ಜ್ಞಾಪಕ ಇರೋ ಪ್ರಕಾರ ಒಂದು 3.5 to 4 years ಬದುಕಿದ್ರು ಅನಿಸುತ್ತೆ. ನಮ್ಗನ್ಸುತ್ತೆ 3.5 to 4 years ಅಷ್ಟೇನಾ ಅಂತ. ಬಟ್ ಐ ಟೆಲ್ ಯು, ಅವರು 3.5 to 4 years ಏನು ಮಾಡಿದ್ರು ಅಂತಂತಂದರೆ, ಅವರು ಆ ಟೈಮಲ್ಲಿ ತಮ್ಮ 2 ಹೆಣ್ಮಕ್ಳಿಗೆ ಮದುವೆ ಮಾಡಿದರು. ಸೊ ಆ 4 years ಅನ್ನೋ ಇಂಪಾರ್ಟೆನ್ಸ್ ನಮಗೆ ಗೊತ್ತಾಗೋದಿಲ್ಲ. ಎಸ್, ಆ ಟೈಮು ಇಂಪಾರ್ಟೆನ್ಸ್ ಆಫ್ ದಟ್ ಫ್ಯೂ ಮಂತ್ಸ್ ಅಥವಾ ಇಯರ್ಸ್ ನಮಗೆ ಗೊತ್ತಾಗೋದಿಲ್ಲ. ಅವ್ರಿಗೇನು ರೆಸ್ಪಾನ್ಸಿಬಿಲಿಟೀಸ್ ಇದೆಯೋ ಅಥವಾ ಅವ್ರಿಗೇನು ಕೆಲಸ ಮಾಡೋದು ಬಾಕಿ ಇದೆಯೋ ಅಂತ. ಸೊ nowadays we do aggressive treatment for even stage 4 cancers where bone is involved. ಏನಂತಂದರೆ ದ ಕ್ವಾಲಿಟಿ ಆಫ್ ಲೈಫ್. ನಾಳೆ ಪೇಷಂಟ್ನ ನಡೆಸಬೇಕು. ಸೊ ಅವ್ನ ಪೇಷಂಟ್ ನಡ್ಕೊಂಡಿದ್ದ ಅಂತಂದರೆ ಅವ್ರನ್ನ ಲೈಫ್ನ ಅವರೇ ನೋಡ್ಕೋಬೋದು, ಇಂಡಿಪೆಂಡೆಂಟ್ ಆಗಿರ್ಬೋದು, ಬೇರೆಯವ್ರ ಮೇಲೆ ಯಾರೂ ಡಿಪೆಂಡ್ ಆಗೋಂಗಿಲ್ಲ. ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ ಇರ್ತಾರೆ, ಈಸ್ ನಾಟ್ ಡಿಪೆಂಡೆಂಟ್ ಆನ್ ಅದರ್ಸ್. ಸೊ ದಟ್ ಈಸ್ ಸಮಥಿಂಗ್ ನ್ಯೂ ವಿ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ಪಾಸ್ಟ್ 1 or 2 decades. ಹಂಗಂದರೆ ಬೀಯಿಂಗ್ ವೆರಿ ಅಗ್ರೆಸಿವ್ ವಿತ್ ಮೆಟಾಸ್ಟ್ಯಾಟಿಕ್ ಬೋನ್ ಡಿಸೀಸ್ ವೆನ್ ಇಟ್ ಕಮ್ಸ್ ಟು ಸರ್ಜಿಕಲ್ ಮ್ಯಾನೇಜ್ಮೆಂಟ್. ಸೊ ಇಷ್ಟೊತ್ತು ಬೋನ್ ಬಗ್ಗೆ ಮಾತಾಡಿದ್ವಿ. ಈಗ ಟಿಶ್ಯೂ, ಸೊ ಬೋನ್ ಹ್ಯಾಂಡಲ್ ಮಾಡೋದೆಲ್ಲ ಅರ್ಥ ಆಯಿತು, ಬೋನ್ ಕ್ಯಾನ್ಸರ್ನ. ಟಿಶ್ಯೂ ಸಾಫ್ಟ್, ಇದೆಲ್ಲ ಸಾಫ್ಟ್ ಟಿಶ್ಯೂಸ್ ಓನ್ಲಿ, ರೈಟ್? ಮಸಲ್ ಆ್ಯಂಡ್ ಸಾಫ್ಟ್ ಟಿಶ್ಯೂಸ್, ಅದು ತುಂಬ ಆಟಾಡ್ಸತ್ತಾ, ಪ್ರಾಬ್ಲಮ್ಯಾಟಿಕ್ಕಾ ಅಥವಾ ಇಟ್ ಇಸ್ ಈಸಿ ಟು ಹ್ಯಾಂಡಲ್? ಯಾವುದು ಈಸಿ ಅಂತಿಲ್ಲ, ಬಟ್ ನನಗೆ ಅವಾಗ ಹೇಳಿದೆ, ಸಾಫ್ಟ್ ಟಿಶ್ಯೂದು ಮೇನ್ ಪ್ರಾಬ್ಲಮ್ ಏನಂತಂದರೆ ನಮಗೆ ಜನ ಬೇಗ ತೋರಿಸ್ಕೊಳಕ್ಕೆ ಬರೋದಿಲ್ಲ. ಯಾಕಂದರೆ ಇದ್ರಲ್ಲಿ ಪೇಯ್ನ್ ಬೇಗ ಬರೋದಿಲ್ಲ. ಸೊ ನಮಗೆ ಜನ ತುಂಬ ಲೇಟಾಗಿ ಬರ್ತಾರೆ. ಇಲ್ಲ ಅಂತಂದರೆ ಸೊ ಯೂಶಲಿ ಸ್ಟೇಜ್ 3 ಅಥವಾ ಸ್ಟೇಜ್ 4 ಬರ್ತಾರೆ. ಇಲ್ಲ ಅಂತಂದ್ರೆ ಏನು ಮಾಡ್ತಾರೆ, ಪಕ್ಕದಲ್ಲಿ ಲೋಕಲ್ ಪ್ರಾಕ್ಟಿಷನ್ ಹತ್ರ ಹೋಗ್ತಾರೆ, ಒಂದು ಸಣ್ಣ ಗೆಡ್ಡೆ ಇರುತ್ತೆ, ಇದೇನು ಸಣ್ಣ ಗೆಡ್ಡೆ ನಾವೇ ತೆಗೆಯೋಣ ಅಂತ ತೆಗೆದುಬಿಡ್ತಾರೆ. ಅದಾದಮೇಲೆ ಅದು ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ. ಸೊ ಅದು ತೆಗೆದಾಗ ಏನಾಗುತ್ತೆ ಅಂತಂತಂದರೆ ಕ್ಯಾನ್ಸರ್ ಸೆಲ್ಗಳು ಆ ಜಾಗದಲ್ಲಿ ಸ್ಪ್ರೆಡ್ ಆಗುವಂಥದ್ದು ಅಥವಾ ಕ್ಯಾನ್ಸರ್ ಸೆಲ್ಸ್ಗಳು ಬೇರೆ ಕಡೆ ಸ್ಪ್ರೆಡ್ ಆಗುವಂಥದ್ದು ಚಾನ್ಸಸ್ಸು ತುಂಬ ಜಾಸ್ತಿ. ಇದಕ್ಕೆ ನಾವು ಊಪ್ಸ್ ಸರ್ಜರಿ ಅಂತ ಹೇಳ್ತೀವಿ. ಹಂಗಂದರೆ ಯು ಡೂ ಸರ್ಜರಿ ಆ್ಯಂಡ್ ಅದರಲ್ಲಿ ಸಡನ್ನಾಗಿ ಅದು ಕ್ಯಾನ್ಸರ್ ಆಗಿ ಬಂತು ಅಂತಂದರೆ ಯು ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಇದು ಕ್ಯಾನ್ಸರ್ ಅಂತ ಅಂದ್ಕೊಂಡು ಸರ್ಜರಿ ಮಾಡಿರೋದಿಲ್ಲ. ಕ್ಯಾನ್ಸರ್ ಇಲ್ಲ ಅಂತ ಮಾಡಿರ್ತೀರ, ಬಟ್ ಅದು ಸಡನ್ನಾಗಿ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಅದಕ್ಕೆ ಊಪ್ ಸರ್ಜರಿ ಅಂತ ಹೇಳ್ತೀವಿ. ಅದಾದರೆ ಔಟ್ಕಮ್ಸ್ ಕಡಿಮೆ ಆಗುತ್ತೆ. ಯಾಕಂದರೆ ಕ್ಯಾನ್ಸರ್ ಆ ಜಾಗದಲ್ಲಿ ಬರೋ ರಿಸ್ಕ್ ಜಾಸ್ತಿ, ಬೇರೆ ಕಡೆ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಅದಕ್ಕೆ ಯಾವುದೇ ಒಂದು ಸ್ವೆಲ್ಲಿಂಗ್ ಇತ್ತು ಅಂತಂತಂದರೆ ಬಯಾಪ್ಸಿ ಮಾಡಿ ಕನ್ಫರ್ಮ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಅಥವಾ ಸರ್ಜರಿ ಮಾಡಿಸ್ಕೊಳ್ಳೋದು ಬೆಟರ್ ಆಗ್ತದೆ. ಈ ಪ್ರಾಬ್ಲಮ್ನ ನಾವು ಬೋನ್ ಟ್ಯೂಮರಲ್ಲೂ ನೋಡ್ತೀವಿ. ಏನಕ್ಕೆ ಅಂತಂದರೆ ನಮ್ಮ ಜನಗಳು ಹೆಂಗೆ ಅಂತಂದರೆ, ಏನೋ ಬೋನ್ ಪ್ರಾಬ್ಲಮ್ ಬಂತು ಅಂತಂದರೆ ಫಸ್ಟು ಅವ್ರು ಹೋಗೋದು ನಾಟಿ ಕಟ್ ಹತ್ರ. ಸೊ ಹೋಗ್ಬಿಟ್ಟು ನಾಟಿ ಕಟ್ ಹತ್ರ ಕಟ್ ಹಾಕಿಸ್ಕೊಳ್ತಾರೆ. ಒಂದು ತಿಂಗಳು ಅಥವಾ 2 ತಿಂಗಳು ಅಲ್ಲಿ ಟೈಮ್ ವೇಸ್ಟ್ ಆಗ್ತದೆ. ಮತ್ತು ಕೆಲವು ಸಲ ಬರೀ ಎಕ್ಸ್ರೇ ಮತ್ತು MRIಯಲ್ಲಿ ನಾವು ಇನ್ಫೆಕ್ಷನ್ನ ಮತ್ತು ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಬಯಾಪ್ಸಿನೇ ಬೇಕಾಗ್ತದೆ. ಸೊ ಕೆಲವು ಸಲ ಇನ್ಫೆಕ್ಷನ್ ಅಂದ್ಕೊಂಡು ತಿಂಗಳಾನ್ಗಟ್ಟೆ ಅದು ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಅದಕ್ಕೆ ಯಾವಾಗ ಅದು ರೆಸ್ಪಾಂಡ್ ಆಗೋದಿಲ್ಲ ಅಥವಾ ಗೆಡ್ಡೆ ಬೆಳೀತಾ ಹೋಗ್ತದೆ, ಆವಾಗ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಬರ್ತಾರೆ. ಎಸ್. ಸೊ ಈ ಥರ ಲೇಟಾಗಿ ಬಂದಷ್ಟು ನಾವು ಅವ್ರ ಕೈ ಅಥವಾ ಕಾಲು ಉಳಿಸೋವಂಥ ಚಾನ್ಸಸ್ ಕಡಿಮೆ ಆಗ್ತದೆ ಮತ್ತು ಕ್ಯಾನ್ಸರ್ ಬೇರೆ ಕಡೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಜಾಸ್ತಿ ಆಗ್ತದೆ. ಸೊ ಈಗ ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಬಂದಾಗ ನನ್ನ ಹತ್ರ ಒಂದಷ್ಟು ಲಿಸ್ಟ್ ಇದೆ. ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಈ ಕ್ಯಾನ್ಸರ್ ಸಪೋರ್ಟ್ಗೆ ಈ ಅಪ್ರೋಚು ಹೆಲ್ಪ್ ಆಗತ್ತಾ, ಇನ್ನೂ ಹರ್ಟ್ ಆಗತ್ತಾ ಅಂತ? ಓಕೆ. ಮೊದಲನೇದು ಆಯುರ್ವೇದದಲ್ಲಿ ಹರ್ಬ್ಸ್ ಲೈಕ್ ಅಶ್ವಗಂಧ ಮತ್ತು ಗುಡುಚಿ, ಟರ್ಮರಿಕ್, ಗುಗ್ಗುಲು, ಆಮ್ಲ, ಇದೆಲ್ಲದಕ್ಕೂ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇದೆ ಅಂತ ಇದೆ. Do you all validate this and accept this also can coexist? ವ್ಯಾಲಿಡೇಟ್ ಮಾಡೋದು ಅನ್ನೋದು ಮೀನ್ಸ್ ಇಟ್ಸ್ ಅ ವೆರಿ ಬಿಗ್ ಟರ್ಮ್. ಸೊ ಐ ಆಮ್ ನಾಟ್ ಸಮನ್ ಟು ವ್ಯಾಲಿಡೇಟ್ ಎನಿಥಿಂಗ್. ಬಟ್ ಏನು ಹೇಳ್ಬೋದು ಅಂತಂದರೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇಸ್ ಗುಡ್ ಫಾರ್ ಬಾಡಿ, ಬಟ್ ಆ್ಯಂಟಿ ಆಕ್ಸಿಡೆಂಟ್ಸಿಂದ ನಾವು ಕ್ಯಾನ್ಸರ್ನ ಗುಣಪಡಿಸೋಕ್ಕಾಗೋದಿಲ್ಲ. ದಟ್ಸ್ ವೆರಿ ಕ್ಲಿಯರ್. ಸೊ ಏನಂತಂತಂದರೆ ಅಟ್ ಪ್ರೆಸೆಂಟ್ ವಿ ಫಾಲೋ ಸಮಥಿಂಗ್ ನೋನ್ ಆಸ್ ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್. ಓಕೆ, ಫಾರ್ ಎಕ್ಸಾಂಪಲ್ ಐ ವಿಲ್ ಗಿವ್ ಯು. ಈಗ ನಾನೊಂದು ಆಸ್ಟಿಯೋಸಾರ್ಕೋಮಾ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀನಿ ಅಂತಂದರೆ, ಈ ಟ್ರೀಟ್ಮೆಂಟನ್ನು
ಪಾಸ್ಟ್ 30-40 ವರ್ಷ ಟ್ರೀಟ್ಮೆಂಟ್ ಮಾಡಿ ಸಾವಿರಾರು ಪೇಷಂಟ್ನ ಟ್ರೀಟ್ಮೆಂಟ್ ಮಾಡಿ ಈ ಟ್ರೀಟ್ಮೆಂಟ್ ಕೊಟ್ಟರೆ ದಿಸ್ ಈಸ್ ದ ಔಟ್ಕಮ್. ಸೊ ದಿಸ್ ಈಸ್ ದ ಫಂಕ್ಷನ್ ಪೇಷಂಟ್ ಈಸ್ ಹ್ಯಾವಿಂಗ್. ಸೊ ದಿಸ್ ಆಲ್ ದಿಸ್ ಥಿಂಗ್ ಈಸ್ ಪಬ್ಲಿಷ್ಡ್. ಒಂದು ಮೇಜರ್ ಕ್ಯಾನ್ಸರ್ ಹಾಸ್ಪಿಟಲ್ಸಿಂದ ಇದೆಲ್ಲ ಡೇಟಾ ಈಸ್ ಪಬ್ಲಿಷ್ಡ್. ಸೊ ಇದು ನಾವು ಪಬ್ಲಿಷ್ ಮಾಡೋಕ್ಕೆ ಕಳಿಸ್ದಾಗ ಅವ್ರು ಸುಮ್ಮನೆ ಪಬ್ಲಿಷ್ ಮಾಡ್ಬಿಡೋದಿಲ್ಲ. ನಾನು ಇವತ್ತು ನಾಳೆ ಬಂದು ನಾನು 1000 ಕೇಸ್ ಮಾಡಿದ್ದೀನಿ ಅಂತ ನಂಬೋದಿಲ್ಲ ಅವರು. ಈಚ್ ಪೇಷಂಟ್ ಡೇಟಾ, ಈಚ್ ಪೇಷಂಟ್ ಡೀಟೇಲ್, ಎವ್ರಿಥಿಂಗ್ ವಿ ಹ್ಯಾವ್ ಟು ಗಿವ್. ಸೊ ಈ ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್ ಅನ್ನೋದನ್ನ ನಾವು ಪ್ರಾಕ್ಟೀಸ್ ಮಾಡುವಂಥದ್ದು. ನಾನು ಒಂದು ಇವತ್ತೇನೋ ಹೇಳಿದೆ ಟ್ರೀಟ್ಮೆಂಟ್ ಅಂತಂದರೆ ಅದು ನನ್ನ ಟ್ರೀಟ್ಮೆಂಟ್ ಅಲ್ಲ. ದಿಸ್ ಇಸ್ ದ ಟ್ರೀಟ್ಮೆಂಟ್ ವಿಚ್ ಇಸ್ ಫಾಲೋಡ್ ವರ್ಲ್ಡ್ ವೈಡ್. ಸೊ ನಮ್ಮ ಟ್ರೀಟ್ಮೆಂಟ್ ಇಸ್ ಎವಿಡೆನ್ಸ್ ಬೇಸ್ಡ್ ಟ್ರೀಟ್ಮೆಂಟ್. ಸೊ ವಿ ಹ್ಯಾವ್ ಎವಿಡೆನ್ಸ್ ಟು ಶೋ ದಟ್ ಎಸ್ ಇಷ್ಟು ಪೇಷಂಟ್ ಟ್ರೀಟ್ಮೆಂಟ್ ಮಾಡಿದ್ದೀವಿ, ಇಷ್ಟು ವರ್ಕ್ ಆಗುತ್ತೆ. ಸೊ ಅದು ಇದು ಎರಡು ಒಟ್ಟಿಗೆ ಮಾಡ್ಬೋದಾ? ಸೊ ಸೈಂಟಿಫಿಕಲಿ ಕೀಮೋ ಆಗಿರಲಿ ಅಥವಾ ಆಲ್ ದ ಥೆರಪೀಸ್, ದ ಅಲೋಪತಿ ಪ್ರಾಕ್ಟೀಸ್, ಅದ್ರ ಜೊತೆಗೆ ಆಯುರ್ವೇದನೂ ತೊಗೋಬೋದಾ? ಸೊ ಕೆಲವು ಸಲ ಏನಾಗುತ್ತೆ ಅಂತಂದರೆ ಕೆಲವು ಮೆಡಿಕೇಷನಲ್ಲಿ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುವಂಥ ಚಾನ್ಸ್ ಇರುತ್ತೆ ವೆನ್ ಯು ಕಂಬೈನ್. ಓಕೆ, ಸೊ ನಾವು ಅಡ್ವೈಸ್ ಮಾಡೋದು ಎರಡು ಟ್ರೀಟ್ಮೆಂಟ್ನ ಕಂಬೈನ್ ಮಾಡೋದು ಇಸ್ ನಾಟ್ ಗುಡ್ ಆ್ಯಕ್ಚುಲಿ. ಸೊ ವೆದರ್ ದಿಸ್ ಟ್ರೀಟ್ಮೆಂಟ್ ವರ್ಕ್ ಆರ್ ನಾಟ್, ಇಟ್ಸ್ ವೆರಿ ಈಸಿ ಟು ಫೈಂಡ್ ಔಟ್. ನೌವೇಡೇಸ್ ಇನ್ಫಾರ್ಮೇಷನ್ ಇಸ್ ದೇರ್ ಎವ್ರಿವೇರ್. ಇಟ್ಸ್ ಅ ಟೈಮ್ ಆಫ್ ಚಾಟ್ GPT ಆ್ಯಂಡ್ AI. ಸೊ ನೀವೇ ಆನ್ಲೈನ್ ಸರ್ಚ್ ಮಾಡ್ಬೋದು ಈ ಕ್ಯಾನ್ಸರ್ಗೆ ಆಯುರ್ವೇದ ಟ್ರೀಟ್ಮೆಂಟ್ ತೊಗೊಂಡ್ರೆ ವರ್ಕ್ ಆಗುತ್ತಾ, ಯು ವಿಲ್ ಗೆಟ್ ದ ಆನ್ಸರ್. ಓಕೆ, ಸೊ ನಾನೇನು ಹೇಳಿದೆ ಅಂತಂದರೆ ಫಾಲೋ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್. ಈಗ ಯಾವುದೋ ಒಂದು ಬೇರೆ ಆಲ್ಟರ್ನೇಟಿವ್ ಮೆಡಿಸಿನಲ್ಲಿ ಏನೋ ಒಂದು ಡಾಕ್ಯುಮೆಂಟ್ ಆಗಿದೆ, ಈ ಥರ ಕ್ಯಾನ್ಸರ್ಗೆ ಇಷ್ಟು ಪೇಷಂಟ್ಸ್ ಇದ್ದರು, ಇಷ್ಟು ಟ್ರೀಟ್ ಮಾಡಿದ್ದೀವಿ, ದಿಸ್ ಇಸ್ ದ ಔಟ್ಕಮ್, ಆ ಥರ ಏನಾರು ಡಾಕ್ಯುಮೆಂಟ್ಸ್ ಇತ್ತಂತಂದರೆ ದಟ್ ಈಸ್ ಕಾಲ್ಡ್ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್. ಬಟ್ ಬೇರೆ ಯಾವುದೇ ಆಲ್ಟರ್ನೇಟಿವ್ ಮೆಡಿಸಿನಲ್ಲಿ ಈ ಎವಿಡೆನ್ಸ್ ಬೇಸ್ಡ್ ಇಲ್ಲ. ಸೊ ಕೋಇನ್ಸಿಡೆನ್ಸ್ ಬೇಸ್ಡ್ ಕೆಲವರು ವರ್ಕ್ ಆಗಿರುತ್ತೆ, ಸಡನ್ ಆಗಿ ದೇವರ ಇದನ್ನು ಟ್ರೈ ಮಾಡಿ. ಸೊ ಹೌ ಅಬೌಟ್ ಹೋಮಿಯೋಪತಿ? ಇಲ್ಲಿ ಐ ಹ್ಯಾವ್ ಬಿನ್ ಟೋಲ್ಡ್ ಈ ಕಾರ್ಸಿನೋಸಿನ್, ಕೋನಿಯಂ ತೂಜಾ ಮತ್ತು ಫಾಸ್ಫರಸ್ ಅಂತ ಅದನ್ನು ಮೈನ್ಯೂಟ್ ಡೋಸಸ್ ಆಗಿ ಉಪಯೋಗಿಸ್ತಾರೆ ಫಾರ್ ಹೀಲಿಂಗ್ ಅ ಪರ್ಟಿಕ್ಯುಲರ್ ಬಾಡಿದು ಹೀಲಿಂಗ್ ಅಂತ ಪಾರ್ಟು ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಅಗೈನ್ ಮೈ ನಾಲೆಡ್ಜ್ ಅದ್ರ ಬಗ್ಗೆ ಇಸ್ ವೆರಿ ಲಿಮಿಟೆಡ್. ಬಟ್ ವಾಟ್ ಐ ನೋ ಇಸ್ ಕ್ಯಾನ್ಸರ್, ಎಸ್ಪೆಷಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಈ 2-3 ಟ್ರೀಟ್ಮೆಂಟ್ನ ಕಂಬೈನ್ ಮಾಡೋದು ಒಳ್ಳೆಯದಲ್ಲ. ಸೊ ನಾವು ಯಾವಾಗ ಹೇಳ್ತೀವಿ ಗೊತ್ತಾ, ಸ್ಟೇಜ್ 4ಅಲ್ಲಿ ಸ್ಟೇಜ್ 4 ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ, ವಿ ನೋ ದಟ್ ಆ ಸ್ಟೇಜಿಂದ ಪೇಷಂಟ್ನ ಉಳಿಸ್ಕೊಳಕ್ಕಾಗೋದಿಲ್ಲ. ಇಫ್ ಯು ವಾಂಟ್ ಟು ಟ್ರೈ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಯು ಆರ್ ಫೈನ್. ಎಸ್, ಬಿಕಾಸ್ ಆವಾಗ ವಿ ನೋ ದಟ್ ಈ ಸ್ಟೇಜಿಂದ ಈ ಮೆಡಿಸಿನ್ದ ಗುಣ ಆಗೋದಿಲ್ಲ. ಸೊ ಇಫ್ ಯು ವಾಂಟ್ ಟು ಟ್ರೈ ಯು ಕ್ಯಾನ್ ಟ್ರೈ. ಬಟ್ ಸ್ಟೇಜ್ 1, 2, 3 ವೇರ್ ಕ್ಯಾನ್ಸರ್ ಈಸ್ ಕಂಪ್ಲೀಟ್ಲಿ ಕ್ಯೂರಬಲ್, ಆ ಟೈಮಲ್ಲಿ ಆಲ್ಟರ್ನೇಟಿವ್ ಮೆಡಿಸಿನ್ನ ಆ್ಯಡ್ ಮಾಡೋದ್ರಲ್ಲಿ ಆ್ಯಡೆಡ್ ಅಡ್ವಾಂಟೇಜ್ ಇಲ್ಲ. ಬಟ್ ಕೆಲವು ಸಲ ಇದರಿಂದ ಸೈಡ್ ಎಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಥಾಟ್ಸ್ ಏನು ಅಬೌಟ್ ಈ ಚೈನೀಸ್ ಮೆಡಿಕೇಷನ್, ಆಕ್ಯುಪಂಚರ್? ಅದನ್ನು ಕೆಲವು ಸತಿ ಈ ನಾಸಿಯಾ, ಈ ಕೀಮೋಥೆರಪಿ ನಡಿಬೇಕಾದಾಗ ಪೇನು, ಫೆಟಿಗ್ಗೆ ಹೆಲ್ಪ್ ಆಗಲಿ ಅಂತ ಪ್ಯಾರಲಲ್ಲಿ ಮಾಡಿಸ್ತಾರಲ್ಲ. ಸೊ ಆಕ್ಯುಪಂಚರ್ ಪೇಯ್ನ್ಗೆ ಹೆಲ್ಪ್ ಆಗುತ್ತೆ, ಬಟ್ ಈ ನಾಸಿಯಾ, ವಾಮಿಟಿಂಗ್ಗೆ ಎಲ್ಲೂ ಎವಿಡೆನ್ಸ್ ಇಲ್ಲ. ಸೊ ಆ್ಯಸ್ ಐ ಟೋಲ್ಡ್ ಯು, ವಿ ಆಲ್ ಫಾಲೋ ಎವಿಡೆನ್ಸ್ ಬೇಸ್ಡ್ ಪ್ರಾಕ್ಟೀಸ್. ಯಾರೋ ಒಬ್ಬರು ಹೇಳಿದ್ರು ಅಥವಾ ಯಾರೋ ಒಬ್ರಿಗೆ ಸರಿ ಆಯಿತು ಅಂತಂದರೆ ಅದನ್ನ ಫಾಲೋ ಮಾಡೋಕ್ಕಾಗೋದಿಲ್ಲ. ಸೈನ್ಸ್ ಅಪ್ರೂವ್ ಆಗಿ ಡಾಕ್ಯುಮೆಂಟ್ ಆಗಿದ್ದರೆ ಮಾತ್ರ ನಾವು ಅದನ್ನ ಫಾಲೋ ಮಾಡುವಂಥದ್ದು. ಸೊ ಇದರಲ್ಲಿ ಯಾವುದಲ್ಲೂ ಆ ಥರ ಡಾಕ್ಯುಮೆಂಟೆಡ್ ಥೆರಪೀಸ್ ಇಲ್ಲ. ಸೊ ಡಾಕ್ಯುಮೆಂಟ್ ಥೆರಪೀಸ್ ಇಲ್ಲ ಅಂತಂದರೆ ನನ್ನ ಪೇಷಂಟ್ಗೆ ಅದನ್ನ ಅಡ್ವೈಸ್ ಮಾಡೋಕ್ಕಾಗೋದಿಲ್ಲ. ಸೊ ನಾಳೆ ನನ್ನ ಪೇಷಂಟ್ನ ಕೇಳ್ತಾರೆ, ಸರ್ ಡಾಕ್ಟರ್ ಈ ಟ್ರೀಟ್ಮೆಂಟ್ನ ಅಡ್ವೈಸ್ ಮಾಡಿದ್ದೀರಾ, ಯಾವ ಬೇಸಿಸ್ ಮೇಲೆ ನಂಗೆ ಅಡ್ವೈಸ್ ಮಾಡಿದ್ದೀರಾ? So I need to have basis, I need to have evidence. I can say, see, this is the evidence, ಇಷ್ಟು ಜನ ಪೇಷಂಟ್ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಇಷ್ಟು ಗುಣ ಆಗಿದ್ದಾರೆ, ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಆ ಥರ ಎವಿಡೆನ್ಸ್ ಇಲ್ಲದೆ ಹೋದರೆ ನಾನು ಮಾತಾಡೋಕ್ಕಾಗೋದಿಲ್ಲ ಅಥವಾ ಅಡ್ವೈಸ್ ಮಾಡೋಕ್ಕಾಗೋದಿಲ್ಲ ಪೇಷಂಟ್. ವಾಟ್ ಈಸ್ ನಿಮ್ಮ ಥಾಟ್ ಆನ್ ಈ ಮೈಂಡ್ ಬಾಡಿ ಪ್ರಾಕ್ಟೀಸ್? ಈಗ ಧ್ಯಾನ, ಪ್ರಾಣಾಯಾಮ ಇವೆಲ್ಲ ಸ್ಟ್ರೆಸ್ಗೆ ರಿಲೇಟೆಡ್ ರೆಮಿಡೀಸ್ ಅಂತ ಕೊಟ್ಟಿದ್ದಾರೆ, ಮತ್ತು ಲಂಗ್ಸ್ ರಿಲೇಟೆಡ್ ಪ್ರಾಣಾಯಾಮ. ಕ್ಯಾನ್ಸರ್ಗೆ ಎಲ್ಲಾದರೂ ಕನೆಕ್ಟೆಡ್ ಇದೆಯಾ ಇದು? ಸ್ಟ್ರೆಸ್ಸನ್ನು ಕಮ್ಮಿ ಮಾಡೋದ್ರಲ್ಲಾಗಿರಲಿ, ಕಾರ್ಟಿಸಾಲ್ ಲೆವೆಲ್ಸು ಅಥವಾ ಆ್ಯಂಗ್ಸೈಟಿ? 100%. ಹಾಗಂದರೆ ಧ್ಯಾನ ಅಥವಾ ಯೋಗ ಮತ್ತು ಬ್ರೀತಿಂಗ್ ಎಕ್ಸಸೈಸ್ ಆರ್ ವೆರಿ ಯೂಸ್ಫುಲ್. ಯಾಕೆಂದರೆ ಏನೇ ಕ್ಯಾನ್ಸರ್ ಅಂತಂತಂದರೆ ಇಟ್ಸ್ ಅ ಸ್ಟ್ರೆಸ್ಫುಲ್ ಕಂಡೀಷನ್, ನಾಟ್ ಓನ್ಲಿ ಫಾರ್ ಪೇಷಂಟ್ಸ್ ಆರ್ ಫ್ಯಾಮಿಲಿಗೂ ಅಷ್ಟೇ. ಇಟ್ಸ್ ಅ ವೆರಿ ಸ್ಟ್ರೆಸ್ಫುಲ್ ಕಂಡೀಷನ್. ಸೊ ಸಿಂಪಲ್ ಬ್ರೀತಿಂಗ್ ಎಕ್ಸಸೈಸಸ್, ಯೋಗ ಇದನ್ನೆಲ್ಲ ಕಡಿಮೆ ಮಾಡುತ್ತೆ. ಸೊ ಆ್ಯಕ್ಚುಲಿ ಈಗ ಸುಮಾರು ಕ್ಯಾನ್ಸರ್ ಹಾಸ್ಪಿಟಲ್ಸಲ್ಲಿ ಯೋಗ ಥೆರಪಿಸ್ ನಡೆಯುತ್ತೆ ಪೇಷಂಟ್ಸ್ಗೆ ಮತ್ತು ಪೇಷಂಟ್ ರಿಲೇಟಿವ್ಸ್ಗೂ ಕೂಡ.
ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ಪ್ರಾಕ್ಟೀಸ್. ಅಟ್ಲೀಸ್ಟ್ ಮೈಂಡ್ ಡೈವರ್ಟ್ ಆಗುತ್ತೆ. ಆ ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋದಕ್ಕೆ ದೇ ವಿಲ್ ಬಿ ಬೆಟರ್ ಪ್ರಿಪೇರ್ಡ್. ಸೊ ಐ ಥಿಂಕ್ ಕ್ಯಾನ್ಸರ್ ರಿಲೇಟೆಡ್ ಏನಾದ್ರು ಯೋಗ ಈ ಥರ ಆಸನಗಳು ಕ್ಯಾನ್ಸರ್ಗೆ ತುಂಬ ಡೈರೆಕ್ಟ್ ಇಂಪ್ಯಾಕ್ಟ್ ಇದೆ ಅಂತ ಏನಾದ್ರು ಇದೆಯಾ ಆ ಥರ ಇಲ್ಲ. ಕ್ಯಾನ್ಸರ್ಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುವಂಥ ಆಸನಗಳಿಲ್ಲ. ಬಟ್ ಆ್ಯಸ್ ಸಚ್ ನೀವು ಮಾಡೋದ್ರಿಂದ ನೀವು ಮೆಂಟಲಿ ರಿಲ್ಯಾಕ್ಸ್ ಆಗ್ತೀರಾ, ನಿಮ್ಮ ಸ್ಟ್ರೆಸ್ ಹ್ಯಾಂಡ್ಲಿಂಗ್ ಕೆಪಾಸಿಟೀಸ್ ಬೆಟರ್ ಆಗ್ತದೆ. ಎನಿ ಟೈಪ್ ಆಫ್ ಪ್ರಾಣಾಯಾಮ, ಮೆಡಿಟೇಷನ್ ಅಂಡ್ ಯೋಗ, ಎನಿ ಟೈಪ್. ಎಸ್, ಇಟ್ ವಿಲ್ ಹೆಲ್ಪ್. ಎಸ್, ಕನ್ಸಿಸ್ಟೆನ್ಸಿ. ಎಸ್, ಯು ಹ್ಯಾವ್ ಟು ಡೂ ಇಟ್ ರೆಗ್ಯುಲರ್ಲಿ. ಯಾವುದೇ ಆಗಲಿ ರೆಗ್ಯುಲರಾಗಿ ಮಾಡಲೇಬೇಕು. ಎಲ್ಲೋ ಒಂದು ಸಲ ಮಾಡಿದರೆ ಏನು ಯೂಸ್ ಆಗೋದಿಲ್ಲ. ಎಸ್, ರೆಗ್ಯುಲರಾಗಿ ಮಾಡಿದರೆ ಹೆಲ್ಪ್ ಆಗುತ್ತೆ. ಲಾಸ್ಟ್ ಸಪ್ಲಿಮೆಂಟ್ಸ್ ಲಿಸ್ಟಲ್ಲಿರೋದು ಟರ್ಮರಿಕ್, ಕರ್ಕ್ಯುಮಿನ್. ಇದು ನಿಜಾನ ಕಾಲನ್ ಮತ್ತು ಬ್ರೆಸ್ಟ್ ಆ್ಯಂಡ್ ಬೋನ್ ಕ್ಯಾನ್ಸರ್ಸ್ಗೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇದೆ, ಹಾಗಾಗಿ ಕ್ಯಾನ್ಸರ್ಗೆ ಅದು ಹೆಲ್ಪ್ ಮಾಡುತ್ತೆ ಅಂತ ನನ್ನ ಲಾಸ್ಟ್ ಟೈಮ್ ಹೇಳಿದೆ. ಎಸ್, ಇದೆಲ್ಲ ಒಳ್ಳೆ ಫುಡ್ ಐಟಮ್ಸ್, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ದೇ ಆಲ್ ಹ್ಯಾವ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್. ಬಟ್ ಬರೀ ಆ್ಯಂಟಿ ಆಕ್ಸಿಡೆಂಟ್ಸ್ ತೊಗೊಳೋದ್ರಿಂದ ಕ್ಯಾನ್ಸರ್ ಕ್ಯೂರ್ ಆಗೋದಿಲ್ಲ. ಬರೀ ಆ್ಯಂಟಿ ಆಕ್ಸಿಡೆಂಟ್ಸಿಂದ ಕ್ಯಾನ್ಸರ್ ಕ್ಯೂರ್ ಆಗುವಂಥ ಎವಿಡೆನ್ಸ್ ಯಾವುದೂ ಇಲ್ಲ. ಸೊ ಎಸ್, ನೀವು ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀವು ಇದೆಲ್ಲ ನೀವು ತಿಂತಾ ಬಂದರೆ ಎಸ್, ನಿಮ್ಮ ಬಾಡಿ ಬೆಟರ್ ಕಂಡೀಷನಲ್ಲಿರುತ್ತೆ. ಬಟ್ ಇದರಿಂದ ಕ್ಯಾನ್ಸರ್ ಗುಣ ಆಗುತ್ತೆ ಅನ್ನೋದು ತಪ್ಪು. ನಂಬಿಕೆ ಇರೋರು ಜೊತೆಗೆ ತಗೊಳ್ಳಿ. ಎಸ್, ನಿಮ್ಮ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ತಗೊಳ್ಳಿ. ಸೊ ಯಾವುದರಿಂದ ಅದಕ್ಕೆ ಇಂಟ್ರಾಕ್ಷನ್ಸ್ ಇರಬಾರ್ದು. ಸೊ ನೀವು ಏನೇ ಆಲ್ಟರ್ನೇಟಿವ್ ಮೆಡಿಸಿನ್ ಅಥವಾ ಜೊತೆಗೆ ಏನೇ ಮಾಡಬೇಕು ನಿಮ್ಮ ಕ್ಯಾನ್ಸರ್ ಟ್ರೀಟ್ಮೆಂಟ್ ಜೊತೆ ಅಂತಂದರೆ ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ಏನಿದೆ ಇದು, ಆ ಪ್ರಾಡಕ್ಟ್ದು ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನ ನೋಡಿಕೊಂಡು ಐ ಥಿಂಕ್ ಅವರು ನಿಮಗೆ ಬೆಟರ್ ಅಡ್ವೈಸ್ ಕೊಡ್ಬೋದು ಅಂತ ಅನ್ಸುತ್ತೆ. ಡಾಕ್ಟ್ರೆ, ನಾವು ಐ ಆಮ್ ಗೋನ್ ಟು ಟಚ್ ಅ ವೆರಿ ಡಿಬೇಟಬಲ್ ಪ್ರಾಕ್ಟಿಸ್, ಸ್ಪಿರಿಚುವಲ್ ಹೀಲಿಂಗ್ ಮತ್ತು ಎನರ್ಜಿ ಥೆರಪೀಸ್ ಅಂತ ಬಂದಾಗ ಪ್ರಾಣಿಕ್ ಹೀಲಿಂಗು, ರೇಕಿ, ವಿ ಹಿಯರ್ ಲಾಟ್ ಆಫ್ ಎಕ್ಸ್ಪರ್ಟ್ಸ್ ನಮ್ಮ ಜಸ್ಟ್ ಕ್ಯೂರಿಯಸಲ್ಲೂ ಬಂದು ಮಾತಾಡಿರೋರು ಕ್ಯಾನ್ಸರ್ಗೂ ಯೂಸ್ ಮಾಡಿರೋದು ಅಂತ. ನಿಮ್ಮ ಅನುಭವದಲ್ಲಿ ನಿಮ್ಮ ಸೈಡಿಂದ ನೀವು ಅದನ್ನು ನೋಡಿದಾಗ ನಿಮ್ಮ ಎಕ್ಸ್ಪರ್ಟೀಸ್ ಒಪಿನಿಯನ್ ಏನು? ಎಗೈನ್ ನಾನು ಏನು ಹೇಳ್ತೀನಿ ಅಂದರೆ, ಇದೆಲ್ಲ ನೀವು ನಿಮ್ಗೆ ಸ್ಟ್ರೆಸ್ ಕಡಿಮೆ ಮಾಡೋದಕ್ಕೆ ಅಥವಾ ನಿಮ್ಮ ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಯೂಸ್ ಮಾಡೋದಿದ್ರೆ ಓಕೆ. ಬಟ್ ಇದರ ಯಾವುದರಿಂದನೂ 100% ಕ್ಯಾನ್ಸರ್ ಕ್ಯೂರ್ ಆಗೋದಿಲ್ಲ. ಬಟ್ ನಾನು ನಮ್ಮ ಜನಕ್ಕೆ ಇನ್ನೊಂದು ಏನು ಹೇಳೋದು ಅಂತಂದರೆ, ಇದನ್ನೆಲ್ಲ ನೀವು ಮಾಡಬೇಕಂದ್ರೆ ಎಗೈನ್ ನಿಮ್ಮ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ಇದರಿಂದ ಏನಾದ್ರು ಅಫೆಕ್ಟ್ ಆಗುತ್ತಾ ಇಲ್ವಾ ಅಂತ ತಿಳ್ಕೊಂಡು ಆ ಪರ್ಟಿಕ್ಯುಲರ್ ಕ್ಯಾನ್ಸರ್ಗೆ ಅಥವಾ ಆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಏನು ಮಾಡ್ತಾ ಇರ್ತಾರೆ ಜೊತೆಗೆ ಮಾಡ್ಬೋದು. ಬಟ್ ನಿಮ್ಮ ಕ್ಯಾನ್ಸರ್ ಟ್ರೀಟ್ಮೆಂಟನ್ನು ನಿಲ್ಲಿಸ್ಬಿಟ್ಟು ಇದು ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ಎಗೈನ್ ಫಸ್ಟ್ ಟೈಮ್ ಟ್ರೀಟ್ಮೆಂಟ್ ಏನು ಮಾಡ್ತೀವಿ ದಟ್ ಈಸ್ ದ ಬೆಸ್ಟ್ ಟ್ರೀಟ್ಮೆಂಟ್. ಈ ಕೀಮೋಥೆರಪಿ ಅಂತ ಬಂದಾಗ ಊಹೆಗೆ ಕೆಲವು ಸತಿ ಕಷ್ಟ ಆಗುತ್ತೆ. ಮಕ್ಕಳಲ್ಲಿ ಪಾಪ ಅವ್ರು ಹೇಗೆ ತಗೋತಾರೆ ಈ ಕೀಮೋ ಟ್ರೀಟ್ಮೆಂಟನ್ನು? ಓಕೆ, ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕಂದರೆ ನಮ್ಮ 3 ಇಂಪಾರ್ಟೆಂಟ್ ಕ್ಯಾನ್ಸರಲ್ಲಿ 2 ಕ್ಯಾನ್ಸರ್ ನಾವು ಕೀಮೋಥೆರಪಿ ಕೊಡಬೇಕು. 3 ಟೈಪ್. ಎಸ್, ಕಾಂಡೋಸಾರ್ಕೋಮಾ ಆ್ಯಂಡ್ ಇವಿಂಗ್ ಸಾರ್ಕೋಮಾದಲ್ಲಿ, ಆಸ್ಟಿಯೋಸಾರ್ಕೋಮಾ ಮತ್ತು ಇವಿಂಗ್ ಸಾರ್ಕೋಮಾದಲ್ಲಿ. ಸೊ ಮತ್ತು ಈ ಕೀಮೋಥೆರಪಿ 1 ದಿನ 2 ದಿನದಲ್ಲಿ ನಡೆಯುವಂಥದ್ದಲ್ಲ. ಇದನ್ನು ನಾವು ಒನ್ಸ್ ಇನ್ 2 ವೀಕ್ಸ್ ಅಥವಾ ಒನ್ಸ್ ಇನ್ 3 ವೀಕ್ಸ್ ಟ್ರೀಟ್ಮೆಂಟ್, ಒಂದು 6 to 8 ಮಂತ್ಸ್ ನಡೆಯುವಂಥ ಟ್ರೀಟ್ಮೆಂಟ್. ಯೂಶಲಿ ಎಷ್ಟು ಮಿನಿಮಮ್ ಟು ಮ್ಯಾಕ್ಸಿಮಮ್ ಅಂತ ಕ್ಯಾಪ್ ಇರುತ್ತಾ ಡಾಕ್ಟ್ರೆ? ಡೋಸೇಜ್ ಅಂತ ಇರುತ್ತೆ. ಆ ಡೋಸೇಜ್ನ ನಾವು ಡಿವೈಡ್ ಮಾಡಿ ಈ ಥರ 2 ವಾರಕ್ಕೆ ಅಥವಾ 3 ವಾರಕ್ಕೆ ಮಗುಗೆ ಕೊಡ್ತಾ ಬರ್ತೀವಿ. ಒಂದೇನಂತಂದರೆ, ಈ ಚಿಕ್ಕ ಮಕ್ಕಳು ಹಂಗಂದ್ರೆ ದೇವರು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಬಾಡಿನ ಅಂತಂತಂದರೆ, ಮಕ್ಕಳು ಕೀಮೋನ ದೊಡ್ಡವ್ರಿಗಿಂತ ಚೆನ್ನಾಗಿ ತೊಗೊಳ್ತಾರೆ. ಹಂಗಂದರೆ ಅವರಲ್ಲಿ ಆ ಬಾಡಿ ಕೆಪಾಸಿಟಿ ಆಗಿದೆ. ಮಕ್ಕಳ ಬಾಡಿ ತುಂಬ ಚೆನ್ನಾಗಿ ಅಡಾಪ್ಟ್ ಆಗಿಬಿಡ್ತದೆ ಟ್ರೀಟ್ಮೆಂಟ್ಗೆ. ಸೊ ನಾವು ಮಕ್ಕಳಲ್ಲಿ ನೀವು ಇದೇ ಕ್ಯಾನ್ಸರು ಆಸ್ಟಿಯೋಸಾರ್ಕೋಮಾ ಅನ್ನೋದು ಮಕ್ಳಿಗಾಯಿತು ಅಥವಾ ದೊಡ್ಡವರಲ್ಲಾಯಿತು ಅಂತಂದರೆ ಮಕ್ಕಳಲ್ಲಿ ಔಟ್ಕಮ್ ಇಸ್ ಬೆಟರ್. ಏನಕ್ಕೆ ಅಂತಂದರೆ ಅವ್ರು ಕೀಮೋಥೆರಪಿ ತುಂಬ ಚೆನ್ನಾಗಿ ತೊಗೊಳ್ತಾರೆ. ಅವ್ರ ಬಾಡಿ ಅಷ್ಟು ಬ್ಯೂಟಿಫುಲ್ಲಾಗಿ ಕೀಮೋಥೆರಪಿಗೆ ರೆಸ್ಪಾಂಡ್ ಆಗುತ್ತೆ. ಸೈಡ್ ಎಫೆಕ್ಟ್ಸು ಕಡಿಮೆ ಇರುತ್ತೆ. ದೊಡ್ಡವ್ರು ಆಯ್ತಾ ನಮ್ಮ ಬಾಡಿ ಕೀಮೋಥೆರಪಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಮತ್ತು ಇದು ಕಡಿಮೆ ಆಗ್ತಾ ಹೋಗ್ತದೆ. ಸೊ ದಟ್ಸ್ ಅ ಬಾಡಿ ಚೇಂಜಸ್. ಈಗ ಚಿಕ್ಕ ಮಕ್ಕಳಲ್ಲಿ ಗಾಯ ಬೇಗ ವಾಸಿ ಆಗುತ್ತೆ. ಹೀಲಿಂಗ್ ಪವರ್ ತುಂಬ ಚೆನ್ನಾಗಿರುತ್ತೆ. ಬಾಡಿ ಅಡಾಪ್ಷನ್ ತುಂಬ ಚೆನ್ನಾಗಾಗ್ತದೆ ಫಾರ್ ಟ್ರೀಟ್ಮೆಂಟ್. ಬಾಡಿ ಏಜಿಂಗ್ ಡಿಜನರೇಟ್ ಆಗ್ತಾರ ಬಾಡಿ ಅಲ್ವಾ? ಸೆಲ್ಸ್ ತುಂಬ ಫಾಸ್ಟಾಗಿ ಹೀಲ್ ಆಗುತ್ತೆ. ಏನೇ ಗಾಯ ಅದು ತುಂಬ ಹೀಲ್ ಆಗುತ್ತೆ. ಏನೇ ಬಾಡಿಲಿ ಏನೇ ಚೇಂಜಸ್ ಬಂದ್ರೂ ಸಡನ್ ಬಾಡಿ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಸೊ ನಾವು ಚಿಕ್ಕ ಮಕ್ಕಳಿಗೆ ಕೀಮೋಥೆರಪಿ ಕೊಡೋದು ಈಸಿ ಮತ್ತು ಅವರು ಕೀಮೋಥೆರಪಿನ ತುಂಬ ಚೆನ್ನಾಗಿ ತೊಗೊಳ್ತಾರೆ. 3ನೇದು, ಇದರಿಂದ ಚಿಕ್ಕ ಮಕ್ಕಳಲ್ಲಿ ಔಟ್ಕಮ್ಸ್ ಆರ್ ರಿಯಲಿ ಗುಡ್. ಅವ್ರಿಗೂ ಕೂದಲು ಉದುರುತ್ತಾ? ಚಿಕ್ಕ ಮಕ್ಕಳು ಕೂದಲು ಉದುರುತ್ತೆ. ನಾವೊಂದು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಎಗೈನ್ ಸೇಮ್ ನಾವು ಜೀವಕ್ಕೋಸ್ಕರ ನಾವು ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ಕೂದಲು ಹೋಗೋದು ಬೆಲೆಗಳನ್ನು ಕೆತ್ತಬೇಕಾಗತ್ತೆ. ಮತ್ತು ಮೇನ್ ಏನಂತಂದರೆ ಕೀಮೋ ನಿಲ್ಲಿಸಿದ್ಮೇಲೆ
ತುಂಬ ಚೆನ್ನಾಗಿ ಕೂದಲು ಬರುತ್ತೆ. ಎಷ್ಟು ದಿವಸದೊಳಗೆ ಯೂಶಲಿ? ಸೊ ಯೂಶಲಿ ಕೀಮೋ ನಿಲ್ಲಿಸಿ ಒಂದು 2 to 3 ಮಂತ್ಸಲ್ಲಿ ನಾರ್ಮಲಾಗಿ ಕೂದಲು ಬರುತ್ತೆ. ಸೊ ಇದು ಪರ್ಮನೆಂಟ್ ಅಲ್ಲ ಅದು. ಸೊ ಕೀಮೋ ಸ್ಟಾಪ್ ಆದಮೇಲೆ ತುಂಬ ಚೆನ್ನಾಗಿ ಕೂದಲು ಬರುತ್ತೆ. ನಾವು ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ, ನಾವು ದೇವ್ರ ಹತ್ರ ಹೋಗ್ಬಿಟ್ಟು ಕೆಲಸ ಸಿಕ್ಕರೆ ನಾನು ನಿಮಗೆ ಕೂದಲು ಕೊಡ್ತೀನಿ, ಇಲ್ಲ ತಾಯಂದಿರು ಮದುವೆ ಆದರೆ ಕೂದಲು ಕೊಡ್ತೀನಿ. ಕೆಲಸಕ್ಕೆ ಮದುವೆಗೆ ನಾವು ನಮ್ಮ ಕೂದಲನ್ನ ಕೊಡೋಕ್ಕೆ ರೆಡಿ ಇದ್ದೀವಿ. ಅದೇ ಕೀಮೋಥೆರಪಿ ನಮ್ಮ ಲೈಫನ್ನೇ ಉಳಿಸೋವಂಥ ಟ್ರೀಟ್ಮೆಂಟ್. ಅದಕ್ಕೆ ನಾವು ಕೂದಲು ಕೊಡೋದ್ರಲ್ಲಿ ನಾವು ಆ ಥರ ನೋಡಬಾರ್ದು ಅಂತ ಒಂದು ಒಳ್ಳೆ ಒಂದು ಇದೇ ಕೊಟ್ರಿ. ಯಾಕೆಂದರೆ ದೃಷ್ಟಿಕೋನನೇ ಎಲ್ಲ ಹೌದು ಬದಲಾಯಿಸ್ಬಿಡುತ್ತಲ್ವಾ? ಹೌದು, ಅಮೇಝಿಂಗ್. ಈ ಕೆಲವುದು ಬ್ಲ್ಯಾಕ್ ಕಲರ್ ಪ್ಯಾಚಸ್ಸು ಕಣ್ ಕೆಳಗಡೆ ಇದು ಅಥವಾ ಬಾಡಿನಲ್ಲಿ ಪ್ಯಾಚಸ್ ಎಲ್ಲ ಅದೆಲ್ಲ ಬರುತ್ತೆ ಅಂತಾರ, ನಿಜಾನಾ? ಇಲ್ಲ, ಎಲ್ಲ ಕೀಮೋಥೆರಪಿಲಿ ಆ ಥರ ಬರೋದಿಲ್ಲ. ಕೆಲವು ಕೀಮೋಥೆರಪಿಲಿ ಸ್ವಲ್ಪ ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಒಂದು ಬಿಕಾಸ್ ಆಫ್ ದ ಡ್ರಗ್ ಇಂಟ್ರಾಕ್ಷನ್ ಇರುತ್ತೆ, ಮತ್ತು ಕೆಲವು ಸಲ ಈ ವೀಕ್ನೆಸ್ ಆಗೋದ್ರಿಂದನೂ ಈ ಥರ ಬರುವಂಥ ಚಾನ್ಸಸ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಬೆರಳಲ್ಲಿ ಸ್ವಲ್ಪ ಕಪ್ಪಗಾಗೋದು, ಉಗುರು ಕಪ್ಪಾಗೋದು, ಕಣ್ಸುತ್ತ ಕಪ್ಪು ಬರೋದು. ಸೊ ಬಟ್ ಕೀಮೋಥೆರಪಿ ನಿಂತಾದಮೇಲೆ ಮೋಸ್ಟ್ ಆಫ್ ದ ಟೈಮ್ಸ್ ಇದೆಲ್ಲ ನಾರ್ಮಲ್ಗೆ ಬಂದುಬಿಡುತ್ತೆ ವಾಪಸ್. ಸೊ ಮೋಸ್ಟ್ 90 to 95% ಆಫ್ ಕೀಮೋಥೆರಪಿ ಏನು ಸೈಡ್ ಎಫೆಕ್ಟ್ಸ್ ಇದೆ ಎಲ್ಲ ನಾವು ಕೀಮೋಥೆರಪಿ ಸ್ಟಾಪ್ ಮಾಡಿದ ತಕ್ಷಣ ವಿತಿನ್ ಫ್ಯೂ ಡೇಸಲ್ಲಿ ನಾರ್ಮಲ್ ಆಗಿಬಿಡುತ್ತೆ. ಸೊ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ಸ್ ಎಲ್ಲ ತುಂಬ ಲಾಂಗ್ ಡ್ಯೂರೇಷನ್ ಇರುತ್ತಲ್ಲ, ಮಿನಿಮಮ್ 6 months ಟು ಲಾಂಗೆಸ್ಟ್ ನೀವು ಎಷ್ಟು ನೋಡಿರೋದು ಡಾಕ್ಟರ್? ಸೊ ಯೂಶ್ವಲಿ ನಮ್ಮ ಕ್ಯಾನ್ಸರ್ ಟ್ರೀಟ್ಮೆಂಟ್ ಒಂದು 6 months to 8 months ನಡೆಯುತ್ತೆ. ಹಂಗಂದ್ರೆ ನಾವು ಫಸ್ಟ್ ಟೈಮ್ ನಾವು ಟ್ರೀಟ್ಮೆಂಟ್ ಮಾಡಿದಾಗ. ಸೊ ಬಟ್ ಏನಂತಂತಂದರೆ ಅದಾದಮೇಲೆ ನಾವು ಪೇಷಂಟ್ನ ಕ್ಲೋಸ್ ಫಾಲೋ ಅಪ್ಪಲ್ಲಿ ಇಟ್ಟಿರ್ತೀವಿ. ಹಂಗಂದರೆ 1 in 3 months ಅವ್ರು ಬಂದು ನಮಗೆ ತೋರಿಸ್ಕೊಂಡು ಹೋಗ್ತಾ ಇರ್ತಾರೆ ಫಾರ್ ನೆಕ್ಸ್ಟ್ 2 years. ಯಾಕೆಂತಂದರೆ ಅಕಸ್ಮಾತ್ ಕ್ಯಾನ್ಸರ್ ಬರೋ ರಿಸ್ಕ್ ಇತ್ತಂತಂದರೆ ಆ ರಿಸ್ಕ್ ಪೀರಿಯಡ್ ಇಸ್ ಫಸ್ಟ್ 2 years ವಾಪಸ್ ಬರುವಂಥದ್ದು. ಸೊ 2 yearsಲ್ಲಿ ಬರಲಿಲ್ಲ ಅಂತಂತಂದರೆ ಬರೋ ಚಾನ್ಸಸ್ ಸಿಗ್ನಿಫಿಕೆಂಟಾಗಿ ಕಡಿಮೆ ಆಗ್ತದೆ. ವಾಟ್ ಇಸ್ ದ ಪರ್ಸೆಂಟೇಜ್ ಫಸ್ಟ್ 2 yearsಲ್ಲಿ? ಸೊ ಈಗ ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಬರೋ ಚಾನ್ಸಸ್ಸು ಒಂದು 20 to 30. ಈಗ ಬೋನ್ ಕ್ಯಾನ್ಸರ್ ಅಂತ ತೊಗೊಳ್ಳೋಣ ಎಕ್ಸಾಂಪಲ್. ಸೊ ಬೋನ್ ಕ್ಯಾನ್ಸರ್ ನಾವು ಅರ್ಲಿ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿದರೆ, 100 ಜನ ಪೇಷಂಟ್ನ ಟ್ರೀಟ್ಮೆಂಟ್ ಮಾಡಿದರೆ 70-80% ಪೇಷಂಟ್ನ ಕಂಪ್ಲೀಟಾಗಿ ಕ್ಯಾನ್ಸರಿಂದ ಕ್ಯೂರ್ ಮಾಡಬಹುದು. ಅವರು ನಿಮ್ಮ ಥರ ಮತ್ತು ನಮ್ಮ ಥರ ನಾರ್ಮಲ್ ಲೈಫ್ನ ಲೀಡ್ ಮಾಡಬಹುದು. ಇನ್ನೊಂದು 20-30% ಪೇಷಂಟ್ಗೆ ಕ್ಯಾನ್ಸರ್ ವಾಪಸ್ ಬರುವಂಥ ರಿಸ್ಕ್ ಇರುತ್ತೆ. ಇದರಲ್ಲೂ ಅಬ್ಸರ್ವೇಷನ್ಸ್ ಏನು? ಯಾವ ವಯಸ್ಸಲ್ಲಿರೋರಿಗೆ ವಾಪಸ್ ಬರುತ್ತಾ ಅಥವಾ ಪರ್ಟಿಕ್ಯುಲರ್ ಹೆಲ್ತ್ ಕಂಡೀಷನ್? ಎಸ್, ಸೊ ಇಟ್ ಡಿಪೆಂಡ್ಸ್. ಈಗ ಟ್ಯೂಮರ್ ಚಿಕ್ಕದಿತ್ತು, ಇಲ್ಲ ಬೇಗ ಡಯಾಗ್ನೋಸ್ ಮಾಡಿದ್ವಿ, ಅಥವಾ ಯಾರು ಕೀಮೋಗೆ ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ, ಇಂಥವರಲ್ಲಿ ಕೀಮೋ ಬರೋ ಚಾನ್ಸಸ್ ತುಂಬ ಕಡಿಮೆ. ಕ್ಯಾನ್ಸರ್ ರಿಲ್ಯಾಪ್ಸ್ ಆಗೋ ಚಾನ್ಸಸ್ ಎಸ್ ಕಡಿಮೆ. ಯಾರು ತುಂಬ ಲೇಟಾಗಿ ಬರ್ತಾರೆ, ಟ್ಯೂಮರ್ ತುಂಬ ದೊಡ್ಡದಿದೆ, ಯಾರು ಕೀಮೋಗೆ ಚೆನ್ನಾಗಿ ಸ್ಪಂದಿಸಿಲ್ಲ, ಇಂಥವರಲ್ಲಿ ಬರೋ ಚಾನ್ಸಸ್ ಜಾಸ್ತಿ. ಸೊ ಈ 20-30% ರಿಸ್ಕ್ ಏನಿದೆ, ಅದರಲ್ಲಿ 90% ರಿಸ್ಕ್ ಇಸ್ ಫಸ್ಟ್ 2 years. ಸೊ ಫಸ್ಟ್ 2 years ಕಳೆದ್ಬಿಟ್ರೆ ರಿಸ್ಕ್ ತುಂಬ ಕಡಿಮೆ ಆಗುತ್ತೆ. 5 years ಕಳೆದ್ರೆ ನಾರ್ಮಲ್ ಅಂತ. ದ ಚಾನ್ಸ್ ಆಫ್ ಕ್ಯಾನ್ಸರ್ ಕಮಿಂಗ್ ಬ್ಯಾಕ್ ಇಸ್ ಆಲ್ಮೋಸ್ಟ್ 0% ಆಫ್ಟರ್ 5 years. ಸೊ ಪೇಷಂಟನ್ನ ನಾವು ಆಲ್ಮೋಸ್ಟ್ 5 years ತನಕ ಫಾಲೋ ಅಪ್ ಮಾಡ್ತೀವಿ. ಟ್ರೀಟ್ಮೆಂಟ್ ಆದಮೇಲೆ ರೆಗ್ಯುಲರಾಗಿ ಬಂದು ನಮ್ಮ ಹತ್ರ ವಿಸಿಟ್ ಮಾಡ್ತಾ ಇರ್ತಾರೆ, ಫಾಲೋ ಅಪ್ ಮಾಡ್ಕೊಳ್ತಾ ಇರ್ತಾರೆ. ಬೇಸಿಕ್ ಟೆಸ್ಟ್ ಮಾಡಿ ಒಂದು ಕ್ಯಾನ್ಸರ್ ಬಂದಿದೆ ಇಲ್ವಾ ಅಂತ ಅವ್ರ ಮೇಲೆ ಒಂದು ಕ್ಲೋಸ್ ಅಬ್ಸರ್ವೇಷನ್ ಇಟ್ಟಿರ್ತೀವಿ. ಸೊ 5 years ಆದರೆ ವಿ ಕಾಲ್ ದೆಮ್ ದಟ್ ದೇ ಆರ್ ಕ್ಯಾನ್ಸರ್ ಫ್ರೀ. ಸೊ ಅವರಲ್ಲಿ ಇನ್ನೂ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇಲ್ಲ. ಇದರಲ್ಲಿ ಏನಾದ್ರು ಅಡ್ವಾನ್ಸ್ಮೆಂಟ್ಸ್ಗಳು ಬರೋ ಚಾನ್ಸಸ್ ಇದೆಯಾ ಮುಂದಿನ ದಿವಸದಲ್ಲಿ? ಬಂದಿದೆಯಾ ಆಗಲೇ? ಸೊ ಮೇನ್ಲಿ ಇದು ಟ್ರೀಟ್ಮೆಂಟಲ್ಲಿ ನಾನು ಹೇಳೋ ಥರ. ಸೊ ದೇರ್ ಆರ್ ಸೋ ಮಚ್ ಅಡ್ವಾನ್ಸ್ ಇನ್ ಕೀಮೋಥೆರಪಿ, ವೇ ವಿ ಗಿವ್ ಕೀಮೋಥೆರಪಿ, ಮತ್ತು ಕೀಮೋಥೆರಪಿ ಸೈಡ್ ಎಫೆಕ್ಟ್ಸ್ನ ಹೇಗೆ ಮ್ಯಾನೇಜ್ ಮಾಡ್ತೀವಿ, ಮತ್ತು ಸೋ ಮಚ್ ಅಡ್ವಾನ್ಸ್ ಇನ್ ಸರ್ಜರೀಸ್. ನಾನು ಹೇಳಿದ ಪ್ರಕಾರ ನೌ ಡೇಸ್ ವಿ ಯೂಸ್ ಸಮಥಿಂಗ್ ನೋನ್ ಆ್ಯಸ್ ನ್ಯಾವಿಗೇಷನ್. ನೀವು ನೀ ರಿಪ್ಲೇಸ್ಮೆಂಟ್ ಬಗ್ಗೆ ಕೇಳಿರ್ಬೋದು. ಜನ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್, ನ್ಯಾವಿಗೇಷನ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ಅದೇ ಥರ ನಾವು ನ್ಯಾವಿಗೇಷನ್ನ ಯೂಸ್ ಮಾಡಿ ಟ್ಯೂಮರ್ ಸರ್ಜರೀಸ್ ಮಾಡ್ತೀವಿ. ಸೊ ಇದರಿಂದ ಅಡ್ವಾಂಟೇಜ್ ಏನಂತಂದರೆ ನಮಗೆ ಸರ್ಜರಿ ಮಾಡಬೇಕಾದ್ರೆ ಟ್ಯೂಮರ್ ಎಲ್ಲಿದೆ, ಯಾಕಂದರೆ ನಾನು ಹೇಳಿದೆ ಟ್ಯೂಮರ್ ಹತ್ರ ನಾವು ಹೋಗಲ್ಲ ಅಂತ. ಸೊ ಇದರಲ್ಲಿ ಟ್ಯೂಮರ್ ಎಲ್ಲಿದೆ, ನಾರ್ಮಲ್ ಬೋನ್ ಎಲ್ಲಿದೆ ಅನ್ನೋದು ನಮಗೆ ಒಂದು ಸ್ಕ್ರೀನಲ್ಲಿ ಕಾಣ್ತಾ ಇರುತ್ತೆ. ಸೊ ಇದರಿಂದ ನಾವು ಟ್ಯೂಮರಿಂದ ದೂರ ಉಳ್ಕೊಂಡು ಮತ್ತು ಮ್ಯಾಕ್ಸಿಮಮ್ ನಾರ್ಮಲ್ ಬೋನ್ನ ಸೇವ್ ಮಾಡಿ ಟ್ಯೂಮರ್ನ ಕಂಪ್ಲೀಟಾಗಿ ತೆಗಿಬೋದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಕ್ಯಾನ್ಸರ್ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ, ಮತ್ತು ನಾರ್ಮಲ್ ಬೋನನ್ನು ಅಥವಾ ನಾರ್ಮಲ್ ಟಿಶ್ಯೂನು ನಾವು ಮ್ಯಾಕ್ಸಿಮಮ್ ಸೇವ್ ಮಾಡ್ತಾ ಇರ್ತೀವಿ. ಸೊ ಇಟ್ ವಿಲ್ ರಿಸಲ್ಟ್ ಇನ್ ಬೆಟರ್ ಫಂಕ್ಷನಲ್ ಔಟ್ಕಮ್. ಮತ್ತು ಈಗ ಹೊಸದಾಗಿ ಟೆಕ್ನಿಕ್ಸ್ ಬಂದಿದೆ, ಲೈಕ್ 3D ಪ್ರಿಂಟೆಡ್ ಮಾಡೆಲ್ ಮತ್ತು ಕಟಿಂಗ್ ಜಿಗ್ ಅಂತ ಮಾಡಿಸ್ತೀವಿ, ವಿಚ್ ನಾವು ಎಕ್ಸಾಕ್ಟಾಗಿ ಎಲ್ಲಿ ಬೋನ್ ಕಟ್ ಮಾಡಬೇಕು ಅಲ್ಲಿ ಕರೆಕ್ಟಾಗಿ ಫಿಟ್ ಆಗುತ್ತೆ. ಸೊ ಅದರಿಂದ ನಾವು ಎಕ್ಸಾಕ್ಟಾಗಿ ಅಷ್ಟು ಮಾತ್ರ ಬೋನನ್ನು ಕಟ್ ಮಾಡಿ ತೆಗಿಬೋದು. ಸೊ ದೀಸ್ ಆರ್ ಆಲ್ ಸರ್ಜರಿಯಲ್ಲಿ ಬರುವಂಥ ನ್ಯೂಯರ್ ಅಡ್ವಾನ್ಸಸ್. ನೆಕ್ಸ್ಟ್ ಬರೋದೇ ಕ್ಯಾನ್ಸರ್ ಅಂದ ತಕ್ಷಣ ಮಾನಸಿಕವಾಗಿ ಕುಗ್ಬಿಡ್ತೀವಿ. ಎರಡನೇದು ಕುಗ್ಗೋದು ಹೆಸರು ಮನಿ.
ಹೌದು. ಇವತ್ತಿಗೂ ಒಂದು ಲೋವರ್ ಮಿಡಲ್ ಕ್ಲಾಸ್ ಅಥವಾ ಮಿಡಲ್ ಕ್ಲಾಸ್ ಅಫೋರ್ಡ್ ಮಾಡುವಂಥ ಟ್ರೀಟ್ಮೆಂಟ್ ಇವು, ಅಥವಾ BPL ಕಾರ್ಡ್ ಹೋಲ್ಡರ್ಸ್ದು ಕತೆ ಏನು? ಓಕೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕಂದ್ರೆ ನಮ್ಮ ದೇಶದಲ್ಲಿ ಮೇನ್ ಪ್ರಾಬ್ಲಮ್ ಏನಂತಂದರೆ ಪಾವರ್ಟಿ. ಇವತ್ತಿಗೂ ಪಾವರ್ಟಿ ಮತ್ತು ಎಜುಕೇಷನ್. ಸೊ ಇದೆರಡು ನಮ್ಮ ದೇಶದಲ್ಲಿರುವಂಥ ಮೇನ್ ಪ್ರಾಬ್ಲಮ್. ಯಾವತ್ತು ನಮ್ಮ ದೇಶದಲ್ಲಿ ಎಜುಕೇಷನ್ ಲಿಟ್ರಸಿ ರೇಟ್ ಜಾಸ್ತಿ ಆಗುತ್ತೆ, ಅವತ್ತು ನಮ್ಮ ದೇಶ ತುಂಬ ಚೇಂಜ್ ಆಗಿಬಿಡ್ತದೆ. ಸೊ ಮೇನ್ ಟ್ರೀಟ್ಮೆಂಟ್ ಜನಕ್ಕೆ ತಲೆಯಲ್ಲಿ ಏನು ಅಂತಂದರೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದರೆ ತುಂಬ ಕಾಸ್ಟ್ಲಿ, ಇದನ್ನು ಸಾಧಾರಣ ಮನುಷ್ಯ ಮಾಡ್ಸೋಕ್ಕಾಗೋದಿಲ್ಲ ಅನ್ನೋದೊಂದು. ಆದರೆ ಗೌರ್ಮೆಂಟು ಇದಕ್ಕೋಸ್ಕರ ತುಂಬ ಮಾಡಿದೆ. ದೇರ್ ಆರ್ ಗೌರ್ಮೆಂಟ್ ಸಪೋರ್ಟಿವ್ ಸ್ಕೀಮ್ಸ್ ಇದೆ ಫಾರ್ ಪುವರ್ ಪೇಷಂಟ್ಸ್. ಉದಾಹರಣೆಗೆ ಈಗ BPL ಇರೋ ಪೇಷಂಟ್ಗೆ ಆಯುಷ್ಮಾನ್ ಸ್ಕೀಮ್ಸ್ ಇದೆ, ಯಶಸ್ವಿನಿ ಸ್ಕೀಮ್ಸ್ ಇದೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟು ಕವರ್ ಆಗ್ತದೆ. ಮತ್ತು ದೇರ್ ಆರ್ ಮೆನಿ NGOs, ಥೌಸಂಡ್ಸ್ ಆಫ್ NGOs. ಅವರು ಪೇಷಂಟ್ ಡಯಾಗ್ನೋಸ್ಟಿಕ್ಕಿಂದ ಹಿಡಿದು ಟ್ರೀಟ್ಮೆಂಟ್ ಹಿಡಿದು ಕೀಮೋಥೆರಪಿ ಹಿಡಿದು ಅಕಾಮಿಡೇಷನ್ ಹಿಡಿದು ನ್ಯೂಟ್ರಿಷನ್ ತನಕನೂ ಹೆಲ್ಪ್ ಮಾಡುವಂಥ NGOs ಇದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ನಮ್ಮದೇ ಈಗ ನಾರಾಯಣ ಹಾಸ್ಪಿಟಲ್ ತೊಗೊಂಡ್ರೆ ವಿ ಹ್ಯಾವ್ ಅವರ್ NH ಫೌಂಡೇಶನ್, ವಿ ಹ್ಯಾವ್ ಅವರ್ MSH ಫೌಂಡೇಶನ್. ಸೊ ಇದ್ರ ಮೂಲಕ ಪೇಷಂಟ್ಗೆ ನಾವು ಫೈನಾನ್ಷಿಯಲಿ ಸಪೋರ್ಟ್ ಮಾಡಿ ಟ್ರೀಟ್ಮೆಂಟ್ನ ಮಾಡ್ಬೋದು. ಒನ್ ಥಿಂಗ್ ಐ ವಾಂಟ್ ಟು ಸೇ ಹಿಯರ್ ಇಸ್, ಇವತ್ತಿನ ಕಾಲದಲ್ಲಿ ನನಗೆ ದುಡ್ಡಿಲ್ಲ, ನನಗೆ ಕ್ಯಾನ್ಸರ್ ಕ್ಯೂರ್ ಆಗಲ್ಲ ಅಂತಂದರೆ ಅದು ತಪ್ಪು. ಯಾಕೆಂದರೆ ಈ ಸಪೋರ್ಟು ಸಾವಿರಾರು ಸಪೋರ್ಟ್ಗಳಿದೆ, ಅದನ್ನ ಹೇಗೆ ತಗೋಬೇಕು ಅನ್ನೋದು ಗೊತ್ತಿರಬೇಕಷ್ಟೆ. ಈಗ CM ಫಂಡ್ ಇದೆ, ಪ್ರೈಮ್ ಮಿನಿಸ್ಟರ್ ಫಂಡ್ ಇದೆ, ಜನಕ್ಕೆ ಗೊತ್ತಿರೋದಿಲ್ಲ ಇದನ್ನ ಹೇಗೆ ತೊಗೋಬೇಕು ಅಂತ. ಎನಿ ಟಿಪ್ಸ್ ಆನ್ ಹೌ ಟು ಐಡೆಂಟಿಫೈ CM ಫಂಡು, PM ಫಂಡು, ಅದಕ್ಕೇನು ಪ್ರಾಸೆಸ್? ವೆರಿ ಸಿಂಪಲ್ ಪ್ರೋಸೆಸ್. ಫಾರ್ ಪ್ರೈಮ್ ಮಿನಿಸ್ಟರ್ ಫಂಡ್ ಹೇಳ್ತೀನಿ, ನಿಮ್ಮ BPL ಕಾರ್ಡು ಮತ್ತು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಡಾಕ್ಟರಿಂದ ಏನು ಪ್ರಾಬ್ಲಮ್ ಇದೆ, ಏನು ಟ್ರೀಟ್ಮೆಂಟ್ ಇದೆ, ಎಷ್ಟು ಖರ್ಚು ಬರುತ್ತೆ ಅಂತ ಒಂದು ಫಾರ್ಮ್ನ ಫಿಲ್ ಮಾಡಿ ನಿಮ್ಮ MP ಕೈಲಿ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವ್ರ ಕೈಲಿ ಒಂದು ಸೈನ್ ಮಾಡಿಸಿ, ಒಂದು ಅಡ್ರೆಸ್ ಇದೆ ಅದು ಕೊರಿಯರ್ ಮಾಡಿದರೆ ವಿತಿನ್ 6 to 8 weeks ನಿಮಗೆ ಅಪ್ರೂವ್ಡ್ ಲೆಟರ್ ಬರುತ್ತೆ. ಸೊ ಆ ಲೆಟರ್ ತೊಗೊಂಡಾಮೇಲೆ ಆ ಲೆಟರ್ ತೊಗೊಂಡು ನೀವು ಹಾಸ್ಪಿಟಲ್ ಕೊಟ್ಟರೆ ಹಾಸ್ಪಿಟಲ್ಗೆ ಗೌರ್ಮೆಂಟ್ ಪೇ ಮಾಡುತ್ತೆ. ಸೊ ಇಮಿಡಿಯೇಟಾಗಿ ಸರ್ಜರಿ ಮಾಡ್ತಾರೆ, ಟ್ರೀಟ್ಮೆಂಟ್ ದೇ ವಿಲ್ ಟೇಕ್ ಕೇರ್ ಆಫ್. ಆ್ಯಂಡ್ ಹಾಸ್ಪಿಟಲ್ ಆಮೇಲೆ ಗೌರ್ಮೆಂಟಿಂದ ಫಂಡ್ನ ತೊಗೊಳ್ತಾರೆ ಆ ಥರ. ಸೊ ವಿತಿನ್ 6 to 8 weeks ಪೇಷಂಟ್ಸ್ ಗೆಟ್ಸ್ ಫಂಡಿಂಗ್. ವೆರಿ ಸಿಂಪಲ್. ಜಸ್ಟ್ ಎಲ್ಲ ಹಾಸ್ಪಿಟಲ್ ಎಲ್ಲ ಕಡೆ ಯೂಸ್ ಮಾಡ್ಬೋದು, ಇನ್ಕ್ಲೂಡಿಂಗ್ ನಾರಾಯಣ. ಎವ್ರಿವೇರ್. ಸೊ ಆ ಥರ ಎಷ್ಟು ಟ್ರೀಟ್ಮೆಂಟ್, ಎಸ್ಪೆಷಲಿ ಫಾರ್ ಪೀಡಿಯಾಟ್ರಿಕ್ ಮಕ್ಕಳಿಗೆ ಎಷ್ಟು ಸಪೋರ್ಟ್ ಇದೆ ಅಂತಂತಂದರೆ, ನಾವು ಮೊನ್ನೆ ಒಂದು ಗುಲ್ಬರ್ಗಾದ ಒಂದು ಯಾವುದೋ ಒಂದು ರಿಮೋಟ್ ವಿಲೇಜಲ್ಲಿ ಒಂದು ಪೇಷಂಟ್ನ ಟ್ರೀಟ್ಮೆಂಟ್ ಮಾಡಿದ್ವಿ. ಅವರು ಹಂಗಂದರೆ ಕನ್ನಡನೂ ಬರೋದಿಲ್ಲ, ಅಲ್ಲಿ ಹಳ್ಳಿ ಇದು ಮಾತಾಡುವಂಥ ಜನ. ಅವ್ರು ಯಾರೋ ರಿಲೇಟಿವು ಪೊಲೀಸ್ ಕಾನ್ಸ್ಟೇಬಲ್ ಕರ್ಕೊಂಬಂದು ಇಲ್ಲಿ ನಮಗೆ ಟ್ರೀಟ್ಮೆಂಟಿಗೆ ಕಳಿಸಿದ್ದು. ಹಂಗಂದರೆ ಅವ್ರ ತಾಯಿ ಮತ್ತು ಮಗು ಅಷ್ಟೇ ಇಲ್ಲಿ ಇದ್ದಿದ್ದು ಬೆಂಗಳೂರಲ್ಲಿ. ಸೊ ಅವ್ರಿಗೆ ನಾವು ಈ ಹೆಲ್ಪ್ ಆಫ್ ನಮ್ಮ ಫೌಂಡೇಶನ್ಸು ಮತ್ತು NGOಸಿಂದ ಅಕಾಮಿಡೇಷನ್ ಕೊಟ್ಟು, ನ್ಯೂಟ್ರಿಷನ್ ಕೊಟ್ಟು, ಕಂಪ್ಲೀಟ್ ಟ್ರೀಟ್ಮೆಂಟನ್ನು ಮುಗಿಸಿ ವಾಪಸ್ ಹೋದರು ಆ ತಾಯಿ ಮತ್ತು ಮಗು. ಆ ತಾಯಿಗೆ ಕನ್ನಡ ಮಾತಾಡೋಕ್ಕೆ ಬರೋದಿಲ್ಲ ಸರಿಯಾಗಿ. ಸೊ ಆ ಥರ. ಸೊ ಇವತ್ತಿನ ದಿನ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಟ್ರೀಟ್ಮೆಂಟ್ ತೊಗೊಳ್ಳಲ್ಲ ಅಥವಾ ನಂಗೆ ಟ್ರೀಟ್ಮೆಂಟ್ ಆಗಲ್ಲ ಅಂದರೆ ಅದು ತಪ್ಪು. ಲ್ಯಾಕ್ ಆಫ್ ಅವೇರ್ನೆಸ್, ಅದನ್ನು ಬ್ಲೇಮ್ ಮಾಡಿ ಅಂತ. ಎಸ್. ಥ್ಯಾಂಕ್ ಯು. ಮತ್ತು ಈಗ ನಮ್ಮ ಟ್ರೀಟ್ಮೆಂಟ್ಸ್ ಏನಿದೆ ಇಂಡಿಯಾದಲ್ಲಿ, ಯಾವಾಗಲೇ ಹೇಳಿದ್ರಿ ಮಿಡಲ್ ಈಸ್ಟು ಅಲ್ಲಿಂದ ಎಲ್ಲ ಇಲ್ಲಿಗೆ ಬರ್ತಾರೆ ಅಂತಂದರೆ, ಇದು ನಾವು ಕಾಸ್ಟ್ ಎಫೆಕ್ಟಿವ್ ಅಂತನಾ, ಅಥವಾ ಅಟ್ ದ ಸೇಮ್ ಟೈಮ್ ವಿ ಆರ್ ಆಟ್ ಪಾರ್ ಈಗ ಬೇರೆ ಬೇರೆ ದೇಶಗಳಲ್ಲೂ ಅಲ್ಲೇನು ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ಸ್ ಇದೆಯೋ ಸ್ಟೇಟ್ ಆಫ್ ದಿ ಆರ್ಟು, ಅದು ನಮ್ಮಲ್ಲೂ ಇದೆಯಾ ಇಂಡಿಯಾದಲ್ಲಿ? 100%. ಸೊ ಕೆಲವರು ಅನ್ಕೊಳ್ತಾರೆ, ಈ ನಮ್ಮ ಸೆಲೆಬ್ರಿಟೀಸು ಫಾರಿನ್ಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸಿದ್ರು, ಅದಕ್ಕೆ ಅವ್ರಿಗೆ 100% ಕ್ಯೂರ್ ಆಯಿತು, ನಾವು ಇಲ್ಲಿ ಮಾಡಿಸಿದ್ರೆ ನಮ್ಗೆ ಕ್ಯೂರ್ ಆಗೋದಿಲ್ಲ ಅಂತ. ಸೊ ಟುಡೇ ನಾವೆಲ್ಲ ಹೇಳಿದ ಹತ್ರ ವಿ ಆಲ್ ಫಾಲೋ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್. ಸೊ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ನು UK ಹೋದರೂ ಸೇಮು, US ಹೋದರೂ ಸೇಮು, ಇಂಡಿಯಾಗೆ ಬಂದರೂ ಸೇಮ್. ಸೊ ಅಲ್ಲಿ ಏನೇನು ಮೆಡಿಕೇಷನ್ ಅವೈಲಬಲ್ ಇದೆ, ಸೇಮ್ ಮೆಡಿಕೇಷನ್ಸ್ ಆರ್ ಅವೈಲಬಲ್ ಇನ್ ಇಂಡಿಯಾ. ಅಲ್ಲಿಗೆ ಏನಕ್ಕೆ ಹೋಗೋದು ಅಂತಂದರೆ, ನಮ್ಮ ಸೆಲೆಬ್ರಿಟೀಸು ಒಂದು ಅವ್ರಿಗೆ ಪ್ರೈವಸಿ, ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ದಟ್ಸ್ ವೈ ದೇ ಗೋ ಅಬ್ರಾಡ್. ಅದರ್ವೈಸ್ ಟ್ರೀಟ್ಮೆಂಟಲ್ಲಿ ಏನೂ ಡಿಫರ್ ಆಗೋದಿಲ್ಲ. ನಾನು ನಿಮ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮತ್ತು ಇವ್ರು ಏಕೆ ಮಿಡಲ್ ಈಸ್ಟ್ ಮತ್ತು ಆಫ್ರಿಕಾದಿಂದ ಏನಕ್ಕೆ ಬರ್ತಾರೆ ಅಂದರೆ, ವಿ ಆರ್ ಕಾಸ್ಟ್ ಎಫೆಕ್ಟಿವ್ ಕಂಪೇರ್ ಟು ನೀವು ಯುರೋಪಿಯನ್ ಕಂಟ್ರೀಸ್ಗೆ ಮತ್ತು ಅಮೇರಿಕಾಗೆ ಹೋದರೆ ವೆರಿ ಎಕ್ಸ್ಪೆನ್ಸಿವ್. ಯಾರ ಕೈಲೂ ಹಂಗಂದರೆ US ಅಲ್ಲಿ ಇನ್ಶೂರೆನ್ಸ್ ಇಲ್ಲ ಅಂತಂದರೆ ಅಲ್ಲಿನ ಓನ್ ಸಿಟಿಸನ್ನು ಟ್ರೀಟ್ಮೆಂಟ್ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ. ಇಟ್ಸ್ ಸೋ ಎಕ್ಸ್ಪೆನ್ಸಿವ್.
ಲೈಕ್ 5x 10x 100%. ಸೊ ಫಾರ್ ಎಕ್ಸಾಂಪಲ್ ಯಾವ ಸರ್ಜರಿ ಇಲ್ಲಿ 3 lakhs ಆಗ್ತದೆ, US ಅಲ್ಲಿ ಹೋದರೆ ಮಿನಿಮಮ್ 30 to 40 lakhs ಪೇ ಮಾಡಬೇಕಾಗ್ತದೆ ಸೇಮ್ ಸರ್ಜರಿಗೆ. ಕ್ರೇಜಿ. ಸೊ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಡ್ಯೂರಿಂಗ್ ನಾನು ನನ್ನ ಟ್ರೈನಿಂಗ್ ಟೈಮಲ್ಲಿ ಯು ಕೆ ಇಲ್ಲ, ನಾನು ಇಲ್ಲಿ ಮುಂಬೈಯಲ್ಲಿದ್ದಾಗ UK ಫೇಮಸ್ ಆರ್ಥೋಪೆಡಿಕ್ ಆಂಕಾಲಜಿಸ್ಟ್ ನಮ್ಮ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದರು. ವೆರಿ ಫೇಮಸ್. ಈಸ್ ಕನ್ಸಿಡರ್ ಆಸ್ ಒನ್ ಫಾದರ್ ಆಫ್ ಆರ್ಥೋಪೆಡಿಕ್ ಆಂಕಾಲಜಿಸ್ಟ್ ಫಾರ್ UK. ಓಕೆ. ಸೊ ಅವ್ರು ಬಂದಾಗ ಅವ್ರ ಒಪಿನಿಯನ್ಗೋಸ್ಕರ ನಮ್ಮ ಕೆಲವು ಪೇಷಂಟ್ಸ್ನ ಇಟ್ಟಿದ್ವಿ. ನಮ್ಮ ಪೇಷಂಟ್ಸ್ನ ನೋಡಿಬಿಟ್ಟು ಅವರು ನಿಜವಾಗ್ಲೂ ಸುಸ್ತಾಗ್ಬಿಟ್ರು. ಹಂಗಂದ್ರೆ ಇಷ್ಟು ದೊಡ್ಡ ಟ್ಯೂಮರ್ ನಾನು ನೋಡೇ ಇಲ್ಲ. ಓಕೆ. ಹಂಗಂದ್ರೆ ನಮ್ಮ ಪೇಷಂಟ್ಸು ದೇ ಪ್ರೆಸೆಂಟ್ ಸೋ ಲೇಟ್. ನಾವೆಲ್ಲ ದೊಡ್ಡ ದೊಡ್ಡ ಟ್ಯೂಮರ್ ನೋಡಿ ನಮಗಿದು ಕಾಮನ್. And in cases of population ಜಾಸ್ತಿ ಇರೋದ್ರಿಂದ yes, numbers are huge. ಜಾಸ್ತಿ. Overall Europe population is 70 crores. India population is 140 crores. ಯುರೋಪ್ ಅಷ್ಟು ದೊಡ್ಡದು. ಇಂಡಿಯಾ. Yes, so you can imagine. So ನಮ್ಮ ಹತ್ರ ಎಷ್ಟು ಪೇಷಂಟ್ಸ್ ಇದೆ. ಸೊ ನಮ್ಮ ಡಾಕ್ಟರ್ಸ್ ಆರ್ ಮೋರ್ ಎಕ್ಸ್ಪೀರಿಯನ್ಸ್ಡ್ ಇನ್ ಹ್ಯಾಂಡ್ಲಿಂಗ್ ಸಚ್ ಕಾಂಪ್ಲಿಕೇಟೆಡ್ ಕೇಸಸ್. ನಮ್ಮ ಜನ ಲೇಟಾಗಿ ಬರ್ತಾರೆ ದೇ ಕಮ್ ವಿತ್ ದೊಡ್ಡ ಟ್ಯೂಮರ್ಸು. ಸೊ ನಮ್ಮ ಎಕ್ಸ್ಪೋಜರು, ನಮ್ಮ ಎಕ್ಸ್ಪೀರಿಯನ್ಸ್ ಇಸ್ ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು. ನೀವು ಈಗ UK ಯಲ್ಲಿ ಟ್ಯೂಮರ್ ಸೈಜ್, ಬೋನ್ ಟ್ಯೂಮರ್ ಸೈಜ್, ಅವರೇಜ್ ಬೋನ್ ಟ್ಯೂಮರ್ ಸೈಜಲ್ಲಿ 90% ಆಫ್ ದ ಟೈಮ್ ದ ಟ್ಯೂಮರ್ ಸೈಜ್ ಇಸ್ ಲೆಸ್ ದ್ಯಾನ್ 8 centimeter. ಓಕೆ. ನಮ್ಮ ದೇಶದಲ್ಲಿ ಅವರೇಜ್ ಟ್ಯೂಮರ್ ಸೈಜ್ ಇನ್ 90% ಆಫ್ ದ ಪೇಷಂಟ್ ಇಸ್ 2 to 3 times ಮೋರ್ ದ್ಯಾನ್ 8 centimeter. ಸೊ ಯು ಕ್ಯಾನ್ ಇಮ್ಯಾಜಿನ್ ನಮ್ಮ ನಮ್ಮ ಡಾಕ್ಟರ್ಗಳದ್ದು ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ ಅಂತ. ಸೊ ಅಬ್ರಾಡ್ಗೆ ಹೋದ ತಕ್ಷಣ ಬೆಟರ್ ಟ್ರೀಟ್ಮೆಂಟ್ ಸಿಗುತ್ತೆ, ಅದೆಲ್ಲ ಸುಳ್ಳು. ಸೊ ಅಲ್ಲಿ ಏನಿದೆ ಸೇಮ್ ಟ್ರೀಟ್ಮೆಂಟ್, ಸೇಮ್ ಸರ್ಜರೀಸ್, ಸೇಮ್ ಪ್ರೋಟೋಕಾಲ್ಸ್ ಇವನ್ ಇಂಡಿಯಾದಲ್ಲೂ ಇದೆ. ಆ್ಯಂಡ್ ಬಿಕಾಸ್ ವಿ ಸಿ ಮೋರ್ ಕಾಂಪ್ಲಿಕೇಟೆಡ್ ಕೇಸಸ್, ಐ ಥಿಂಕ್ ಆ್ಯಸ್ ಸರ್ಜನ್ಸ್ ವಿ ಆರ್ ಮೋರ್ ಎಕ್ಸ್ಪೀರಿಯನ್ಸ್ಡ್ ಅಂತ ಅನಿಸುತ್ತೆ. ಬಿಕಾಸ್ ತುಂಬ ಕ್ಯಾನ್ಸರ್ ಸೆಲೆಬ್ರಿಟಿ ಕ್ಯಾನ್ಸರ್ ಸರ್ವೈವರ್ಸ್ ಇದ್ದಾರೆ. ಯುವರಾಜ್ ಸಿಂಗ್, ಸೊನಾಲಿ ಬೇಂದ್ರೆ, ಇರ್ಫಾನ್ ಖಾನ್, ಇನ್ಫ್ಯಾಕ್ಟ್ ನಮ್ಮ ವೆರಿ ಓನ್ ಶಿವಣ್ಣ. ಸೊ ಇದೆಲ್ಲ ಆದಾಗ ಯಾಕೆಂದರೆ ಜನಕ್ಕೊಂದು ಕನ್ಫ್ಯೂಷನ್ ಇರುತ್ತೆ, ಅವ್ರಿಗೆ ಪ್ರಿವಿಲೇಜ್ ಇದೆ ಅಂತ, ಅದಕ್ಕೆ ಡು ದೇ ಹ್ಯಾವ್ ಬೆಟರ್ ಆ್ಯಕ್ಸಸ್ ಟು ಟ್ರೀಟ್ಮೆಂಟ್ಸ ಅಥವಾ ವಾಟ್ ಇಸ್ ದ್ಯಾಟ್ ಅಂತ. ಸೊ ಥ್ಯಾಂಕ್ಸ್ ಫಾರ್ ಅಡ್ರೆಸ್ಸಿಂಗ್ ಒಂದಿದು. ಈ ಟ್ಯೂಮರ್ಸ್ ಅಂತ ಬಂದಾಗ ಕೆಲವುದು ಇವಾಗಲೇ ಹೇಳಿದ್ರಿ, ಅದನ್ನು ಜನರಲ್ ಡಾಕ್ಟರ್ಸ್ ಅದನ್ನು ಅಡ್ರೆಸ್ ಮಾಡ್ಬೋದಾ ಅಥವಾ ಹೇಗೆ? ಅಲ್ಲಿ ನಡೆಯೋ ತಪ್ಪುಗಳೇನು ಜನಗಳದ್ದು? ಓಕೆ. ಸೊ ತಪ್ಪುಗಳನ್ನಕ್ಕಿಂತ ಇಟ್ಸ್ ಮೇನ್ಲಿ ಎಕ್ಸ್ಪೋಜರ್. ಹಂಗಂದರೆ ಈಗ ಜನರಲ್ ಆರ್ಥೋಪೆಡಿಕ್ ಡಾಕ್ಟರ್ಗೆ ಅಥವಾ ಜನರಲ್ ಸರ್ಜನ್ಗೆ ಅಥವಾ ಜನರಲ್ ಕ್ಯಾನ್ಸರ್ ಡಾಕ್ಟರ್ಗೆ ಈ ಮೂಳೆ ಕ್ಯಾನ್ಸರ್ ಅಥವಾ ಸಾಫ್ಟ್ ಟಿಶ್ಯೂ ಕ್ಯಾನ್ಸರ್ ಎಷ್ಟು ಎಕ್ಸ್ಪೋಜರ್ ಇದೆ ಅಂತ. ಸೊ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ದಿಸ್ ಬೋನ್ ಆ್ಯಂಡ್ ಸಾಫ್ಟ್ ಟಿಶ್ಯೂ ಕ್ಯಾನ್ಸರ್ಸ್ ಆರ್ ವೆರಿ ರೇರ್. ನೀವು 100 ಕ್ಯಾನ್ಸರ್ ತೊಗೊಂಡ್ರೆ ಅದರಲ್ಲಿ ಬೋನ್ ಆ್ಯಂಡ್ ಸಾಫ್ಟ್ ಟಿಶ್ಯೂ ಕ್ಯಾನ್ಸರ್ ಇರುವಂಥ ಚಾನ್ಸಸ್ಸು ಜಸ್ಟ್ 3 to 5%. 95% ಆಫ್ ದ ಟೈಮ್ ಇದು ಓರಲ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್. ಸೊ ಇಟ್ಸ್ ವೆರಿ ಸ್ಮಾಲ್. ಸೊ ನಂಬರ್. ನಾನು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ನಾನು PG ಮಾಡಬೇಕಾದ್ರೆ 3 ವರ್ಷದಲ್ಲಿ ನಾನು ಒಂದು 3 to 4 ಮೂಳೆ ಕ್ಯಾನ್ಸರ್ ಪೇಷಂಟ್ಸ್ ನೋಡಿದ್ದೆ ಅಷ್ಟೇ. 3 years ಅಲ್ಲಿ 3 to 4 ಅಂದರೆ. ಸೊ ಬಟ್ ನಾನು ಯಾವಾಗ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಹೋಗಿ, ಟಾಟಾ ಹಾಸ್ಪಿಟಲ್ ಹೋಗಿ ಕ್ಯಾನ್ಸರ್ ಬಗ್ಗೆ ಟ್ರೈನಿಂಗ್ ಮಾಡೋಕ್ಕೆ ಶುರು ಮಾಡಿದೆ, ಎವ್ರಿ ಡೇ ನಾವು ಒಂದು 100 ಪೇಷಂಟ್ಸ್ನ ನೋಡ್ತಾ ಇದ್ವಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಇನ್ ಪರ್ಟಿಕ್ಯುಲರ್ ಫೀಲ್ಡ್, ಬೆಳಗ್ಗೆ ಆದರೆ ಸಂಜೆ ಆದರೆ ಅದೇ ಪೇಷಂಟು, ನಮ್ಮ ಕೊಲೀಗ್ ಜೊತೆ ಅದೇ ಡಿಸ್ಕಷನ್ಸು, ನಮ್ಮ ಕಾನ್ಫರೆನ್ಸಸ್ಸಲ್ಲೂ ಸೇಮ್ ಡಿಸ್ಕಷನ್ಸು. ಸೊ ವಿ ಸಿ ಹೇಳಿದ್ನಲ್ಲ, ನಮ್ಮ ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ತಲೆಯಲ್ಲಿ ಇದೇ ಓಡ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಒಳ್ಳೆ ದೋಸೆ ತಿನ್ನಬೇಕು ಅಂತಂತಂದರೆ ವಿದ್ಯಾರ್ಥಿ ಭವನ್ಗೆ ಹೋಗ್ತೀರಾ ಅಥವಾ ಯಾವ ಹೋಟೆಲಲ್ಲಿ ಚೈನೀಸ್, ಮೊಘಲ್ ಮತ್ತು ದೋಸೆ, ಇಡ್ಲಿ ಮಾಡೋ ಕಡೆ ಹೋಗ್ತೀರಾ. ಎಸ್. ಸೊ ಎವ್ರಿ ಡೇ ಇಫ್ ಯು ಡೂ ದ ಸೇಮ್ ಥಿಂಗ್ ಯು ವಿಲ್ ಬಿಕಮ್ ಎಕ್ಸ್ಪರ್ಟ್ ಇನ್ ದ್ಯಾಟ್. ಈಗ ನಿಮ್ಮಷ್ಟು ಚೆನ್ನಾಗಿ ನನಗೆ ಮಾತಾಡೋಕ್ಕೆ ಬರೋದಿಲ್ಲ, ಬಿಕಾಸ್ ನಿಮ್ಮ ಕೆಲಸ ಅದು, ನೀವು ಅದೇ ಮಾಡ್ತಾ ಇದ್ದೀರಾ. ಎಸ್. ಸೊ ಮಾಡೋಕ್ಕಾಗಲ್ಲ ಅಂತಲ್ಲ, ಒಂದು ಟ್ರೈನಿಂಗ್, ಯು ನೀಡ್ ಟ್ರೈನಿಂಗ್ ಟು ಹ್ಯಾಂಡಲ್ ದಿಸ್ ರೇರ್ ಟ್ಯೂಮರ್ಸ್ ಬಿಕಾಸ್ ದೇ ಆರ್ ರೇರ್ ಟ್ಯೂಮರ್ಸ್. ಸೆಕೆಂಡ್, ಡೈಲಿ ಅದೇ ಮಾಡ್ತಾಯಿದ್ರೆ ಯು ಆರ್ ಮೋರ್ ಎಕ್ಸ್ಪೀರಿಯನ್ಸ್ಡ್ ಇನ್ ಡೀಲಿಂಗ್ ಸಚ್ ಟ್ಯೂಮರ್ಸ್. ಅದ್ರ ಸರ್ಜರಿ ಅಥವಾ ಅದ್ರದ್ದು ಏನಾದ್ರು ಸರ್ಜರಿಯಿಂದ ಕಾಂಪ್ಲಿಕೇಶನ್ ಆಯಿತು, ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು. ಸೊ ಅದಕ್ಕೋಸ್ಕರ ಯು ಆರ್ ಮೋರ್ ಎಕ್ವಿಪ್ಡ್ ಆ್ಯಂಡ್ ಮೋರ್ ಟ್ರೈನ್ಡ್ ಅಂತ ಹೇಳ್ಬೋದು. ಯಾಕೆ ಇದನ್ನೇ ಚೂಸ್ ಮಾಡಿದ್ರಿ? ಅಂದರೆ ಇಷ್ಟು ಸ್ಪೆಷಲೈಸೇಷನ್ಸ್ ಇತ್ತು ಆ್ಯಸ್ ಅ ಡಾಕ್ಟರ್. ಲೈಕ್ ಇಫ್ ಐ ಟೇಕ್ ಅ ಲುಕ್ ಅಟ್ ಯುವರ್ ಓನ್ ಜರ್ನಿ, JSS ಮೆಡಿಕಲ್ ಕಾಲೇಜಲ್ಲಿ ಯು ಫಿನಿಶ್ಡ್ MBBS, ಆಮೇಲೆ
ಆರ್ಥೋಪೆಡಿಕ್ಸ್ ಫ್ರಮ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ MS ಮಾಡಿದ್ರಿ. ಅದಾದಮೇಲೆ ಯು ವೆಂಟ್ ಟು ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಅಲ್ವಾ, ಅಲ್ಲಿ ಯು ಹ್ಯಾವ್ ಡನ್ ಯುವರ್ ಆನ್ಕಾಲಜಿ ಸ್ಪೆಷಲೈಸೇಷನ್. ಅದಕ್ಕೂ ಮೀರಿ UK ಬೇರೆ ಹೋಗಿದ್ದೀರಾ, ಅಡ್ವಾನ್ಸ್ ಟ್ರೈನಿಂಗ್ ಇನ್ ಟರ್ಮ್ಸ್ ಆಫ್ ನ್ಯಾವಿಗೇಷನ್ ಸರ್ಜರೀಸ್. ಇಸ್ ದಟ್ ದ ಸೇಮ್ ರೋಬೋಟಿಕ್ ಸರ್ಜರಿ? ವಾವ್. ಏನು ಡಾಕ್ಟ್ರೇ, 1 2 3 4 ಸ್ಪೆಷಲೈಸೇಷನಲ್ಲೇ ಒಂದು 10-15 ವರ್ಷ ಹೋಗಿರ್ಬೇಕಲ್ವಾ? ಐ ಥಿಂಕ್ ನಾನು MBBS ಜಾಯಿನ್ ಮಾಡಿದ್ದು 2002. ಸೊ ಇವತ್ತಿಗೆ 20 ಹಂಗಂದ್ರೆ ಇದಕ್ಕೆ 23 ವರ್ಷ ಆಯಿತು. ಸೊ ನನ್ನ ಟ್ರೈನಿಂಗ್ ಹೆಂಗೆ ಅಂತಂದರೆ MBBS 6 years, ಅದಾದಮೇಲೆ MS 3 years, ಅದಾದಮೇಲೆ ಟಾಟಾ ಹಾಸ್ಪಿಟಲಲ್ಲಿ 4 years ಕ್ಯಾನ್ಸರ್ಸ್ ಟ್ರೈನಿಂಗ್ ಆಯಿತು. ಸೊ ಆಲ್ಮೋಸ್ಟ್ 13 to 14 years ನನ್ನ ಬರೀ ಸ್ಟಡೀಸಲ್ಲೇ ಮುಗೀತು. ಸೊ ಆದಮೇಲೆ ಮತ್ತೀಗ ಮತ್ತು ಅದಾದಮೇಲೆ 2016 ಬೆಂಗಳೂರಿಗೆ ಬಂದೆ. ಸೊ ಇದು ಆಂಕಾಲಜಿ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದೆ. ಸೊ ಏನಕ್ಕೆ ಆಂಕಾಲಜಿ ಅಂತಂದರೆ ನಂಗೆ ನಿಜವಾಗ್ಲೂ ಇಷ್ಟು ಸ್ಟ್ರೆಸ್ಫುಲ್ ಇರುತ್ತೆ ಈ ಕೆಲಸ ಅನ್ನೋದು ಗೊತ್ತಿರಲಿಲ್ಲ. ಸೊ ನಾನು ಫಸ್ಟ್ ಅಂದ್ಕೊಂಡೆ ಆ ಏಜಲ್ಲೇನು ಯು ವಾಂಟ್ ಟು ಡೂ ಮೇಜರ್ ಸರ್ಜರೀಸ್, ದೊಡ್ಡ ಡಾಕ್ಟರ್ ಆಗಬೇಕಪ್ಪ ನಾನು, ಐ ವಾಂಟ್ ಟು ಡೂ ಮೇಜರ್ ಸರ್ಜರೀಸ್ ಅಂತ ತಲೆಯಲ್ಲಿದ್ದಿದ್ದು. ಸೊ ಅದಕ್ಕೆ ನಾನು ಈಗ ರೀಪ್ಲೇಸ್ಮೆಂಟ್ಸು ಅಥವಾ ಸ್ಪೋರ್ಟ್ಸ್ ಮೆಡಿಸಿನ್ ಅಥವಾ ಸ್ಪೈನ್ ಸರ್ಜರೀಸ್ ಬೇಡ ಅಂತ ಅಂದ್ಬಿಟ್ಟು ಆರ್ಥೋಪೆಡಿಕ್ ಆಂಕಾಲಜಿಗೆ ಹೋಗಿದ್ದು. ಅದಾದಮೇಲೆ ಗೊತ್ತಾಯಿತು ಇದರಲ್ಲಿ ಇಷ್ಟು ಸ್ಟ್ರೆಸ್ ಇದೆ, ಇದರಲ್ಲಿ ಇಷ್ಟು ಮೇಜರ್ ಸರ್ಜರೀಸ್ ಇದೆ, ಆ್ಯಂಡ್ ಯು ಸೋ ಮಚ್ ಎಮೋಷನಲ್ ಅಟ್ಯಾಚ್ ಟು ದಿಸ್ ಪೇಷಂಟ್ಸ್ ಅಂತ. ಬಟ್ ಒಂದು ಸಲ ಹೋದ್ಮೇಲೆ ಗೊತ್ತಾಯಿತು ಇಷ್ಟು ಅಡ್ವಾನ್ಸಸ್ ಇದೆ, ಈ ರೇರ್ ಕ್ಯಾನ್ಸರ್ನ ನಾವು ಕ್ಯೂರ್ ಮಾಡ್ಬೋದು, ಇದರಲ್ಲೂ ಇಂಥ ಫ್ಯಾಂಟಾಸ್ಟಿಕ್ ರಿಸಲ್ಟ್ಸ್ನ ಕೊಡ್ಬೋದು. ಮತ್ತು ಚಿಕ್ಕ ಮಕ್ಕಳಿಗಾಗುವಂಥ ಕ್ಯಾನ್ಸರ್ಗಳಿಂದ ಇದನ್ನ ನಾವು ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ, ನಾನು 2013 ಟಾಟಾಗೆ ಹೋದಾಗ ಕರ್ನಾಟಕದಲ್ಲಿ ಇದು 2-3 ಜನ ಮಾತ್ರ ಆರ್ಥೋಪೆಡಿಕ್ ಬೋನ್ ಕ್ಯಾನ್ಸರ್ಸ್ ಸ್ಪೆಷಲಿಸ್ಟ್ ಇದ್ದಿದ್ದು. ಇವತ್ತು ನೀವು ಇಂಡಿಯಾದಲ್ಲಿ ತೊಗೊಂಡ್ರೆ ಒಂದು 60-70 ಜನ ಮಾತ್ರ ಇರೋವಂಥದ್ದು ಆರ್ಥೋಪೆಡಿಕ್ ಬೋನ್ ಕ್ಯಾನ್ಸರ್ ಸ್ಪೆಷಲಿಸ್ಟ್. ಸೊ ಇಡೀ ಸ್ಟೇಟ್ಗೆ ಬರೀ 2 ಇದ್ದಾರೆ. ಸೊ ನಾನು ಹೋಗಿ ನಮ್ಮ ಸ್ಟೇಟಲ್ಲಿ ನಾನು ಈ ಥರ ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ಇದರಲ್ಲಿ ಸ್ಟ್ರೆಸ್ ಇದ್ದರೂ ಪರವಾಗಿಲ್ಲ, ಇದರಲ್ಲಿ ಹೆಂಗೆ ಅಂತಂದರೆ ಒಂಥರ ಆ ಪೇಷಂಟ್ಸ್ ಯಾರು ಸರ್ವೈವ್ ಆಗ್ತಾರೆ, ಯಾರು ದೇ ಡ್ಯೂ ರಿಯಲಿ ವೆಲ್, ಪ್ರತಿ ಸಲ ಬಂದಾಗಲೂ ಅವ್ರ ಮುಖದಲ್ಲಿರುವಂಥ ಸ್ಮೈಲು ಮತ್ತು ಅವರ ಗ್ರ್ಯಾಟಿಟ್ಯೂಡು ಅದನ್ನೇ ಈ ಸ್ಟ್ರೆಸ್ನೆಲ್ಲ ಮರೆಸಿಬಿಡುತ್ತೆ. ಸೊ ಫಾರ್ ದ ಸೇಮ್ ರೀಸನ್ ವೆನ್ ಐ ಕೇಮ್ 2016 ಟು ಬ್ಯಾಂಗ್ಳೂರ್, ಆರ್ಥೋಪೆಡಿಕ್ ಆಂಕಾಲಜಿ ಮಾಡಾದ್ಮೇಲೆ ನೀವು ಫ್ರ್ಯಾಕ್ಚರ್ ಟ್ರೀಟ್ಮೆಂಟ್ ಮಾಡ್ಬೋದು, ರೀಪ್ಲೇಸ್ಮೆಂಟ್ ಮಾಡಿ ಬೇರೆ ಆರ್ಥೋಪೆಡಿಕ್ ಸ್ಪೆಷಾಲಿಟೀಸ್ ಎಲ್ಲನೂ ಮಾಡ್ಬೋದು. ಬಟ್ ಏನಂತಂತಂದರೆ ಬಟ್ ಅದು ಮಾಡಿದರೆ ಅದರಲ್ಲಿ ನಂಬರ್ಸ್ ಆರ್ ಮೋರ್ ಪೇಷಂಟ್ಸ್. ಸೊ ನೀವು ಅದಕ್ಕೆ ಜಾಸ್ತಿ ಇನ್ವಾಲ್ವ್ ಆಗಿಬಿಡ್ತೀರ. ಸೊ ಜಾಸ್ತಿ ಇನ್ವಾಲ್ವ್ ಆದರೆ ನಿಮ್ಮ ಆಂಕಾಲಜಿ ಮೇಲೆ ಕಾನ್ಸಂಟ್ರೇಷನ್ ಕಡಿಮೆ ಆಗಿಬಿಡ್ತದೆ. ಓಕೆ, ಫಾರ್ ದಟ್ ರೀಸನ್ ಐ ಡಿಸೈಡೆಡ್ ಓಕೆ ಲೆಟ್ ಮಿ ಜಸ್ಟ್ ಸ್ಟಿಕ್ ಟು ಆರ್ಥೋಪೆಡಿಕ್ ಆಂಕಾಲಜಿ ಅಂತ. ಸೊ 2016 ಇಟ್ಸ್ ಬೀನ್ ಆಲ್ಮೋಸ್ಟ್ 9 years. ಸೊ ಎಕ್ಸ್ಕ್ಲೂಸಿವ್ ಬೋನ್ ಆ್ಯಂಡ್ ಆರ್ಥೋಪೆಡಿಕ್ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ನಡೀತಾ ಇದೆ. ಮುಂದಕ್ಕೆ ದೇವ್ರ ದಯೆಯಿಂದ ಇದೇ ಥರ ನಡೀಲಿ ಅಂತ ಕೇಳ್ಕೊಳ್ತೀನಿ. ನೈಸ್. ಸೊ ಎಮೋಷ್ನಲಿ ಡ್ರೈನಿಂಗ್ ಸಿಚುವೇಶನ್ಸು, ಬಿಕಾಸ್ ಆನೆಸ್ಟ್ಲಿ ಸ್ಪೀಕಿಂಗ್ ನನಗೆಲ್ಲ ಈ ಸಾವು ನೋವು ಕ್ಯಾನ್ಸರ್ ಅಂತೆಲ್ಲ ಬಂದಾಗ ಐ ಡೋಂಟ್ ನೋ, ಇಟ್ಸ್ ಆಲ್ಸೋ ಅ ಬ್ಯಾಟಲ್ ಟು ಬಿ ಫಾಟ್ ಇನ್ ಯುವರ್ ಹೆಡ್ ಫಸ್ಟ್, ಆಮೇಲೆ ಬಾಡಿ. ನಿಮಗೆ ಎಮೋಷ್ನಲಿ ಅಷ್ಟೇ ಅಟ್ಯಾಚ್ ಆಗಲ್ಲ ಅಂತ ಅಂದ್ಕೊಂಡ್ರೂ ಆಗ್ತೀರಾ. ಅದು ನಿಮಗೆ ಹೆಂಗೆ ಅದು ನಿಮ್ಗದು ಏನಂತಾರೆ ಆ್ಯಸ್ ಎ ಹ್ಯೂಮನ್, ವಾಟ್ ಕೈಂಡ್ ಆಫ್ ಕ್ವೆಶನ್ಸ್ ಹ್ಯಾವ್ ಯು ರೇಸ್ಡ್? ಈಗ ಉದಾಹರಣೆಗೆ ಕೆಲವು ಸತಿ ಕ್ಯಾನ್ಸರ್ ಯಾಕೆ ಬರುತ್ತೆ ಅಂತಲೇ ಗೊತ್ತಿರಲ್ಲ, ಕರ್ಮದ ಬಗ್ಗೆ ಮಾತಾಡ್ತೀವಿ, ಪುಟಾಣಿ ಮಕ್ಕಳು ಇವೆಲ್ಲ ನೋಡಿದಾಗ ಹ್ಯಾವ್ ಯು ಎವರ್ ಲೈಕ್ ಕ್ವೆಶ್ಚನ್ ಏನಪ್ಪ ಲೈಫು? ಹೌದು, ಪ್ರತಿ ಸಲನೂ ಅನಿಸುತ್ತೆ. ಯಾಕೆಂತಂದರೆ ಕೆಲವು ಪೇಷಂಟ್ ಚೆನ್ನಾಗಿ ಆಗಿರ್ತಾರೆ, ಕೆಲವು ಪೇಷಂಟ್ ಚೆನ್ನಾಗಿ ಆಗಿರೋದಿಲ್ಲ ಫಾರ್ ವೇರಿಯಸ್ ರೀಸನ್. ಬಟ್ ಏನಂತಂದರೆ ನೀವು ಹೇಳೋ ಥರ ನೀವು ಅಟ್ಯಾಚ್ಮೆಂಟ್ ಆಗಬಾರ್ದು ಅಂತಂದ್ರೂ ಆ ಪೇಷಂಟ್ ನಿಮ್ಮ ಜೊತೆ ಅಷ್ಟು ದಿನಗಳಿರ್ತಾರೆ. ಸೊ ಇದು ಒಂದು ದಿನ ಜ್ವರ ಬಂತು ಅಂತ ಮಾತ್ರ ತೊಗೊಂಡು ಹೋಗ್ಬಿಡೋದಲ್ಲ. ಸೊ ನಿಮ್ಮ ಜೊತೆ ಅಷ್ಟು ದಿನ ಇರ್ತಾರೆ. ಆ್ಯಂಡ್ ನೀವು ಹೇಳೋ ಥರ ಪೇಷಂಟ್ಸ್ ಸುಮಾರು ಜನ 70 to 80% ಅಷ್ಟು ಫೈನಾನ್ಷಿಯಲಿ ಅಫೋರ್ಡಬಲ್ ಇರೋದಿಲ್ಲ. ಸೊ ನಾವು ಅವ್ರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಹೇಗೆ ಏನು ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪಲ್ಲಿ ನಾವು ಅವ್ರಿಗೆ ಸಹಾಯ ಅಥವಾ ಮಾರ್ಗದರ್ಶನ ತೋರಿಸಿರ್ತೀವಿ. ನಾವೇನು ಸಹಾಯ ಅಂತಂದು ಹೇಳೋಕ್ಕಾಗೋದಿಲ್ಲ, ಅಟ್ಲೀಸ್ಟ್ ವಿಲ್ ಗೈಡ್ ದೆಮ್. ಈ ಥರ ಮಾಡಿದರೆ ಹೀಗಾಗುತ್ತೆ, ಈ ಥರ ಮಾಡಿದರೆ ಹೀಗಾಗುತ್ತೆ ಅಂತ. ಆ ಮಗು ಜೊತೆ ಅವ್ರ ಅಕ್ಕ ಬರುತ್ತೆ ಅಥವಾ ತಂಗಿ ಬರುತ್ತೆ ಅಥವಾ ಅಮ್ಮ ಬರ್ತಾರೆ, ತಾಯಿ ಬರ್ತಾರೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮಗೆ ಬೇಡ ಅಂತಂದ್ರೂ ನೀವು ಎಮೋಷನಲಿ ತುಂಬ ಅಟ್ಯಾಚ್ ಆಗ್ಬಿಡ್ತೀವಿ ಇದಕ್ಕೆ. ಕೆಲವು ಸಲ ಅನಿಸುತ್ತೆ ಇದು ಬೇಕಿತ್ತಾ ಅಂತ. ಬಟ್ ಏನಂತ ಅನಿಸುತ್ತೆ ಅಂತಂದರೆ ನೆಕ್ಸ್ಟ್ ಡೇ
ಒ ಪಿ ಡಿಲಿ ಯಾವುದೋ ಒಂದು ಮಗು ಕ್ಯೂರ್ ಆಗಿರೋದು ಚೆನ್ನಾಗಿ ಬಂದು ಯೂಶ್ವಲಿ ಬರಬೇಕಾದ್ರೆ ಒಂದು 5 ಸ್ಟಾರ್ ಚಾಕ್ಲೇಟು ಅಥವಾ ಒಂದು ಕಿಟ್ಕ್ಯಾಟ್ ಚಾಕ್ಲೇಟು ತೊಗೊಂಬಂದು ಕೊಡ್ತಾರೆ. ಸೊ ಅದು ನಿಮ್ಮ ಹಳೆ ನೋವನ್ನೆಲ್ಲ ಮರೆಸ್ಬಿಡುತ್ತೆ. ಸೊ ಹೌದು, ಹೋಗುತ್ತೆ, ಒಂದಿನ ಕಡಿಮೆ ಆಗುತ್ತೆ, ಒಂದಿನ ಲೋಗ್ ಹೋಗ್ತೀರಾ, ನೆಕ್ಸ್ಟ್ ಡೇ ಅದೇ ಪೇಷಂಟ್ಸ್ ನಿಮ್ಮನ್ನ ಮೇಲೆ ತರ್ತಾರೆ. ಒಂದಿನ ಅದೇ ಪೇಷಂಟ್ನಿಂದ ನೀವು ಕೆಳಗಡೆ ಹೋಗ್ತೀರಾ, ನೆಕ್ಸ್ಟ್ ಅದೇ ಪೇಷಂಟ್ಸ್ ಮೇಲೆ ತರ್ತಾರೆ. ಈ ಒಂದು ಗುಜಾರಿಶ್ ಅಂತ ಒಂದು ಸಿನಿಮಾ ಬಂತು, ಅದರಲ್ಲ ಯೂಟನೇಷಿಯಾ ಬಗ್ಗೆ, ನಾಟ್ ಶೋರ್ ವಾಟ್ ಮೂವಿ ಇಟ್ ಇಸ್, ಬಟ್ ಎನಿವೇ ಯೂಟನೇಷಿಯಾ ಅಂತ ಬಂದಾಗ ಅಂದರೆ ನನ್ನ ಇಚ್ಛೆಯಿಂದ ನಾನು ಸಾವನ್ನು ಒಪ್ಕೋಬೇಕು ಅನ್ನೋ ಇದಿದೆಯಲ್ಲ. ಇವತ್ತು ಈ ಕ್ಯಾನ್ಸರ್ ಅಂತ ಆ ಲೆನ್ಸಲ್ಲಿ ಇಟ್ಕೊಂಡು ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ, ಯೂಟನೇಷಿಯಾ ಅದು ಅಲೌ ಮಾಡ್ತಾರಾ ಹೇಗೆ ಡಾಕ್ಟರ್? ಇಲ್ಲ, ಇಟ್ಸ್ ನಾಟ್ ಅಲೌಡ್. ಬಟ್ ಏನಂತಂದ್ರೆ ನಾನು ಹೇಳ್ತಾರೆ ಅದು ಬೇಕಾಗಿಲ್ಲ. ಯಾಕಂದರೆ ಟ್ರೀಟ್ಮೆಂಟ್ಸ್ ಅಷ್ಟು ಚೆನ್ನಾಗಿದೆ ಕ್ಯಾನ್ಸರಲ್ಲಿ, ಅಲ್ಲಿಗೆ ಹೋಗೋದೇ ಬೇಕಿಲ್ಲ, ಅದೆಲ್ಲ ಯೋಚನೆ ಮಾಡೋದೇ ಬೇಕಿಲ್ಲ. ನಾನು ಹೇಳಿದ್ನಲ್ಲ, ಕೆಲವು ಕ್ಯಾನ್ಸರ್ಗಳು ಹೇಗಿದೆ ಅಂತಂದರೆ ಇವನ್ ಸ್ಟೇಜ್ 4ಅಲ್ಲೂ ಮಾತ್ರೆ ತೊಗೊಂಡು ಡಯಾಬಿಟಿಕ್ ಮತ್ತು ಶುಗರ್ ಥರ ವರ್ಷಾನ್ಗಟ್ಟಲೆ ಬದುಕ್ಬೋದು. ಸೊ ಒಂಥರ ಕ್ರೋನಿಕ್ ಡಿಸೀಸ್ಗಳ ಥರ ಆಗ್ಬಿಟ್ಟಿದೆ, ಕ್ಯಾನ್ಸರ್ ಥರ ಎಲ್ಲ ಅದು. ಸೊ ಕ್ರಾನಿಕ್ ಡಿಸೀಸ್. ಸೊ ಹಾಗಾಗಿ ಐ ಥಿಂಕ್ ನಾವು ಅದನ್ನೆಲ್ಲ ಯೋಚನೆ ಮಾಡಬಾರ್ದು. ಯು ಹ್ಯಾವ್ ಟು ಬಿ ಪಾಸಿಟಿವ್. ಕ್ಯಾನ್ಸರ್ಲಿ ಏನಂತಂದರೆ ಯು ಹ್ಯಾವ್ ಟು ಬಿ ವೆರಿ ಪಾಸಿಟಿವ್. ಎನಿ ಹೋಪ್ಸ್ ಅಥವಾ ಎನಿ ಟಿಪ್ಸ್ ಆನ್ ಹೌ ಟು ಸ್ಟೇ ಪಾಸಿಟಿವ್? ಸೊ ದ ಮೇನ್ ಥಿಂಗ್ ಈಸ್, ಪ್ರಾಬ್ಲಮ್ ಬಂದಿದೆ, ಪ್ರಾಬ್ಲಮ್ ಬಂದ ಮೇಲೆ ಅದನ್ನ ಸಾಲ್ವ್ ಮಾಡಬೇಕು. ಸೊ ಈಗ ನನಗೆ ಬಂದಿರೋ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡೋಕ್ಕಾಗೋದಿಲ್ಲ, ಅಥವಾ ನಿಮಗೆ ಬಂದಿರೋ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಬೇಕು. ನಮ್ಮದು ನಾವೇ ಮಾಡ್ಕೋಬೇಕು. ಎಸ್, ಬೇರೆಯವ್ರು ಹೆಲ್ಪ್ ಮಾಡ್ಬೋದು, ಬಟ್ ಅವ್ರು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗೋದಿಲ್ಲ. ಸೊ ಫಸ್ಟ್ ಅದು ಬರಬೇಕು. ಸೆಕೆಂಡ್ ಏನಂತಂದರೆ, ನಾವು ಪೇಷಂಟ್ಗೆ ಹೇಗೆ ಅಂತಂದರೆ, ನಾವು ಬೇರೆ ಪೇಷಂಟ್ಸ್ ಯಾರು ಕ್ಯೂರ್ ಆಗಿರ್ತಾರೆ ಅವ್ರ ಹತ್ರ ಅವ್ರದ್ದು ಫೋನ್ ನಂಬರ್ಸು ಅಥವಾ ಅವ್ರನ್ನ ಕೊಟ್ಟು ಅವ್ರ ಹತ್ರ ಮಾತಾಡೋಕ್ಕೆ ಹೇಳ್ತೀವಿ. ಸೊ ದಟ್ ಮೇಕ್ಸ್ ಅ ಬಿಗ್ ಡಿಫ್ರೆನ್ಸ್. ಈಗ ಯಾರು ಕ್ಯಾನ್ಸರಿಂದ ಕ್ಯೂರ್ ಆಗಿ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಅಂಥವ್ರ ಜೊತೆ ಮಾತಾಡಿದಾಗ ಅವರಲ್ಲಿರೋವಂಥ ಹೋಪ್ ಏನು ಇವ್ರಿಗೆ ಸಿಗುತ್ತೆ, ಎಸ್, ದಟ್ ಈಸ್ ಕಂಪ್ಲೀಟ್ಲಿ ಅವ್ರಿಗೆ ಆ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಅದು ತುಂಬ ಇಂಪಾರ್ಟೆಂಟ್. ಯಾಕೆ ನಾನು ಹೇಳೋ ಥರ ಇದು ಟ್ರೀಟ್ಮೆಂಟ್ 1 ದಿನ 2 ದಿನ ಅಲ್ಲ, ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ಸು. ಆ ಟೈಮಲ್ಲಿ ಅವ್ರ ಸ್ಕೂಲ್ ಮಿಸ್ ಆಗುತ್ತೆ, ಮತ್ತು ಅವ್ರ ಪೇರೆಂಟ್ಸ್ ಯಾರೋ ಜೊತೆ ಇರ್ತಾರೆ ಅವರು ಕೆಲಸ ಮಾಡ್ತಿದ್ರೆ ಅದು ಮಿಸ್ ಆಗುತ್ತೆ. ಬಟ್ ಏನಂತಂದರೆ ಆ ಹೋಪ್ ಇರಬೇಕು. ಅಟ್ ದ ಎಂಡ್ ಆಫ್ ದ ಡೇ, ಎಸ್, ನನ್ನ ಲೈಫಲ್ಲಿ 6 ಇಂದ 8 ತಿಂಗಳು ನಾನು ಕಳ್ಕೊತಾ ಇದ್ದೀನಿ, ಬಟ್ ಇದೇನೋ ಕಳ್ಕೊತಾ ಇದ್ದೀನಿ ನನ್ನ ಮುಂದಿನ ಲೈಫ್ಗೋಸ್ಕರ. ಎಷ್ಟಿರೋದು ಅದಕ್ಕೋಸ್ಕರ 6 ತಿಂಗಳು ಕಳ್ಕೊಳ್ಳೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಸೊ ಆ ಥರ. ಸೊ ನಮ್ಮ ಪೇಷಂಟ್ಸ್ಗಳಿಂದ ಬೇರೆ ಪೇಷಂಟ್ಸ್ಗೆ ಹೋಪ್ ಕೊಡೋದಿದೆಯಲ್ಲ, ಐ ಥಿಂಕ್ ದಟ್ ಈಸ್ ದ ಬೆಸ್ಟ್ ಥಿಂಗ್ ಅಂತ ಅನಿಸುತ್ತೆ. ದಿನಕ್ಕೆ ಎಷ್ಟು ಕೇಸ್ ನೋಡ್ತೀರಾ? ಸೊ ನಾನು ಹೇಳ್ತಾರೆ, ಈ ಕ್ಯಾನ್ಸರ್ಸ್ ಆರ್ ವೆರಿ ನೀಶ್ ಮತ್ತು ವೆರಿ ರೇರ್ ಕ್ಯಾನ್ಸರ್ಸ್. ಸೊ ಹಾಗಾಗಿ ನಾವು ದಿನಕ್ಕೆ 1 ಅಥವಾ 2 ಹೊಸ ಕ್ಯಾನ್ಸರ್ ಡಯಾಗ್ನೋಸ್ ಆಗ್ತದೆ. ಬಟ್ ಏನಂತ ನಾನು ಹೇಳಿದ್ನಲ್ಲ, ಪೇಷಂಟ್ನ ಫಾಲೋ ಅಪ್ಪಲ್ಲೂ ಇಡ್ತೀವಿ ನಾವು. ಸೊ ಅಪ್ ಟು 5 years ತನಕ. ಸೊ ಆ ಪೇಷಂಟ್ಸು ರೆಗ್ಯುಲರಾಗಿ ಬಂದು ನಮ್ಮ ಹತ್ರ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಇನ್ ಎ ಮಂತ್ ನಾವು ಅಟ್ ಪ್ರೆಸೆಂಟ್ ನಾವು 20 to 25 ಮೇಜರ್ ಲಿಮ್ ಸೇವಿಂಗ್ ಸರ್ಜರ್ಸಿನ ಪರ್ ಮಂತ್ ಮಾಡ್ತೀವಿ. ಸೊ ನಮ್ಮ ಸರ್ಜರಿ ನಾನು ಹೇಳಿದ ಪ್ರಕಾರ ನಿಮ್ಗೆ ಆಲ್ಮೋಸ್ಟ್ ಒಂದು ಮಿನಿಮಮ್ 4 to 5 hours ನಡೆಯುವಂಥದ್ದು. ಸೊ ಯೂಶ್ವಲಿ ಡೈಲಿ 1 ಸರ್ಜರಿ ಅಥವಾ ಸಣ್ಣ ಸರ್ಜರಿ ತಂದರೆ ವಿ ಕಂಬೈನ್ ಡೈಲಿ 2 ಸರ್ಜರಿ ಆ ಥರ ಮಾಡ್ತೀವಿ. ನಾವು ಕಮ್ಸ್ ದ ಕಾಸ್ಟ್, ಯೂಶ್ವಲಿ ಈ ಥರ ಕ್ಯಾನ್ಸರ್ಗೆಲ್ಲ ಕಾಸ್ಟ್ ಎಫೆಕ್ಟಿವಾ, ತುಂಬ ಎಕ್ಸ್ಪೆನ್ಸಿವಾ, ಏನಿದು? ಅಟ್ ಪ್ರೆಸೆಂಟ್ ಟ್ರೀಟ್ಮೆಂಟ್ ಬೇಕು ಅಂತಂದರೆ ಖರ್ಚಾಗುತ್ತೆ. ಬಟ್ ನಾನು ಹೇಳೋ ಪ್ರಕಾರ ಆ ಖರ್ಚನ್ನ ಮ್ಯಾನೇಜ್ ಮಾಡೋಕ್ಕೆ 100 ದಾರಿಗಳಿದೆ, ಅದು ಗೊತ್ತಿರಬೇಕು ನಮಗೆ. ಹಂಗಂದರೆ ಡಿಪೆಂಡ್ಸ್ ಕ್ಯಾನ್ಸರ್ ಟು ಕ್ಯಾನ್ಸರ್. ಫಾರ್ ಎಕ್ಸಾಂಪಲ್, ನೀವೊಂದು ಸ್ಪ್ರೆಡ್ ಆಗಿಲ್ದೆ ಹೋಗಿರೋ ಬೋನ್ ಕ್ಯಾನ್ಸರ್ ಅಂತ ತೊಗೊಂಡ್ರೆ ಅದು ಟ್ರೀಟ್ಮೆಂಟು ಮತ್ತು ಕೀಮೋಥೆರಪಿ ಮತ್ತು ಸರ್ಜರಿ ಎಲ್ಲ ಸೇರಿ ಒಂದು 5 to 6 lakhs ತನಕ ಖರ್ಚು ಬರ್ಬೋದು. ಬಟ್ ನೀವು ನಂಬ್ತಿರೋ ಬಿಡ್ತಿರೋ, ಒಂದು ಪೇಷಂಟ್ ಈಗ ಚಾಮರಾಜನಗರದ ಕಡೆಯಿಂದ, ಸೊ ಮಗು ಅವ್ರದ್ದು BPL ಕಾರ್ಡ್ ಹೋಲ್ಡರ್, ಹಂಗಂದರೆ ಅವ್ರ ಹತ್ರ ಏನೂ ದುಡ್ಡಿಲ್ಲ. ಬಟ್ ಅವ್ರ ಅಣ್ಣ ಇಂಜಿನಿಯರಿಂಗ್ ಸ್ಟೂಡೆಂಟ್, ಓದ್ತಾ ಇದ್ದಾನೆ ಇಲ್ಲೇ ಬೆಂಗಳೂರಲ್ಲಿ. ಅವನು ಎಷ್ಟು ಸ್ಮಾರ್ಟ್ ಅಂತಂದರೆ, ನಮ್ಮ ಹತ್ರ ಈ ಇನ್ಫಾರ್ಮೇಷನ್ ತೊಗೊಂಡು ಈ ಸೋ ಅಗ್ರೆಸಿವ್ ಬೇರೆ ದಾರಿಗಳನ್ನೆಲ್ಲ ಹುಡುಕಿ 12 ಲಕ್ಷ ತನಕ ಫಂಡಿಂಗ್ನ ತೊಗೊಂಡಿದ್ದಾನೆ. ಎಸ್, ಲಾಟ್ ಆಫ್ there are so many NGOs, there are so many NGOs to support from PM fund. ಸೊ ಇದೆಲ್ಲ ಯೂಸ್ ಮಾಡಿ, ಎಸ್. ಸೊ ಅವರಿಗೆ ನಾವು ಇಂಪೋರ್ಟೆಡ್ ಇಂಪ್ಲಾಂಟ್, ಜರ್ಮನಿಯಿಂದ ಇಂಪ್ಲಾಂಟ್
ತರಿಸಿ ನಾವು ಸರ್ಜರಿ ಮಾಡಿದ್ವಿ. ಸೊ ಸ್ಮಾರ್ಟ್ನೆಸ್ ಇಸ್ ಇಂಪಾರ್ಟೆಂಟ್, ಹೇಗೆ ಯೂಸ್ ಮಾಡ್ಕೊಬೇಕು ಅನ್ನೋದು ಇಂಪಾರ್ಟೆಂಟ್. ಸೊ ಇದ್ದರೆ ಅಟ್ ಪ್ರೆಸೆಂಟ್ ಟ್ರೀಟ್ಮೆಂಟ್ ತೊಗೊಳ್ಳೋದು ಕಷ್ಟ ಅಲ್ಲ. ಎಕ್ಸ್ಪೆಷಲಿ ಚಿಕ್ಕ ಮಕ್ಕಳು ಕ್ಯಾನ್ಸರ್ಗೆ ಸಪೋರ್ಟ್ ಅನ್ನೋದು ತುಂಬ ಇದೆ, NGOs ತುಂಬ ಇದೆ, ದೆರ್ ಆರ್ ಹಂಡ್ರೆಡ್ಸ್ ಆಫ್ ವೇ. ಸೊ ಯಾವ ಒಂದು ಪೇಷಂಟ್ ಜರ್ನಿ ನಿಮ್ಮನ್ನು ಇವತ್ತವರೆಗೂ ಕಾಡುತ್ತೆ? ಕಾಡುತ್ತೆ ಅನ್ನೋದು ಅಂದರೆ ಇನ್ ಅ ಗುಡ್ ವೇ ಆರ್ ಆಲ್ಸೋ ಕುಡ್ ಬಿ ಇನ್ ಅ ವೆರಿ ಓಕೆ. ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನು ನನ್ನ ಟಾಟಾದಲ್ಲಿ ಟ್ರೈನ್ ಮಾಡಬೇಕಾದ್ರೆ ವೆರಿ ಬ್ಯುಸಿ OPDs. ಸೊ ಡೈಲಿ ನಮಗೆ ಒಂದು 100 ಪೇಷಂಟ್ಸ್ ಇರ್ತಾಯಿತ್ತು. ಸೊ ನಾವು ಮಾರ್ನಿಂಗ್ 8 o'clock OPD ಸ್ಟಾರ್ಟ್ ಮಾಡಿದರೆ ನೈಟ್ 7 or 8 o'clock ತನಕ OPD ನಡೆಯೋದು. ಮೋಸ್ಟ್ ಆಫ್ ದ ಟೈಮ್ಸ್ ನಮ್ಮ ಲಂಚ್ ಸ್ಕಿಪ್ ಆಗ್ತದೆ. ಸೊ ಪೇಷಂಟ್ಸ್ ಬಂದಾಗ ನಮಗೆ ಮಾತಾಡೋಕ್ಕೆ ಟೈಮ್ ಇರೋದಿಲ್ಲ. ಕ್ಯಾನ್ಸರ್ಗೆ ಟೈಮ್ ಬೇಕು ಪೇಷಂಟ್ ಹತ್ರ. ಅಲ್ಲೇನಂತಂದ್ರೆ ನಾವು ಪೇಷಂಟ್ ಬರ್ತಾರೆ, ಟೈಮ್ ಇಲ್ಲ, ಬೇರೆ ಪೇಷಂಟ್ ನೋಡಬೇಕು. ಹೋಗಪ್ಪ ಆಯ್ತಪ್ಪ, ಈ ಟೆಸ್ಟ್ ಮಾಡಿಸ್ಕೊಂಬ, ನೋಡಿ ನಿಮಗೆ ಕ್ಯಾನ್ಸರ್ ಇದೆ, ಇವ್ರ ಹತ್ರ ಹೋಗಿ ಕೀಮೊಥೆರಪಿ ಸ್ಟಾರ್ಟ್ ಮಾಡು, ಆಮೇಲೆ ಸರ್ಜರಿ ನಮ್ಮ ಹತ್ರ ಬಾ. ಇಷ್ಟೇ ಮಾತಾಡೋಕ್ಕಾಗೋದು, ಜಾಸ್ತಿ ಮಾತಾಡೋಕ್ಕೆ ಟೈಮ್ ಇರೋದಿಲ್ಲ. ಸೊ ಆ ಥರ ಒಂದು ಪೇಷಂಟ್ ಮಧ್ಯಪ್ರದೇಶದಿಂದ ಒಬ್ಬ ತಂದೆ ಮತ್ತು ಮಗಳು ಬಂದಿದ್ದು. ಸೊ ನಾವು ಅಲ್ಲಿ ಡಯಾಗ್ನೋಸ್ ಆಯಿತು ಆಸ್ಟಿಯೋಸಾರ್ಕೋಮಾ ಅಂತ, ಟ್ರೀಟ್ಮೆಂಟ್ ಆಯಿತು, ಟ್ರೀಟ್ಮೆಂಟ್ ಮುಗೀತು. ಈ ಥರ ಫಾಲೋ ಅಪ್ ಮಾಡ್ತಾಯಿದ್ರು ಎವ್ರಿ 3 months. ಸೊ 1.5 ವರ್ಷ 2 ವರ್ಷ ಆದಮೇಲೆ ಫಾಲೋಅಪ್ಪಿಗೆ ಬಂದಿದ್ದಾರೆ. ಅವತ್ತು ನಾನು ಹಾಸ್ಪಿಟಲ್ ರಜೆ ಇದ್ದೀನಿ. ಅನ್ಫಾರ್ಚುನೇಟ್ಲಿ ಆ ಹುಡುಗಿಗೆ ಕ್ಯಾನ್ಸರ್ ವಾಪಸ್ ಬಂದಿದೆ. ಕ್ಯಾನ್ಸರ್ ವಾಪಸ್ ಬಂದು ಬೇರೆ ಕಡೆ ಎಲ್ಲ ಜಾಸ್ತಿ ಸ್ಪ್ರೆಡ್ ಆಗಿದೆ. ಸೊ ಅವರು ಟ್ರೀಟ್ಮೆಂಟ್ 6-7 ತಿಂಗಳು ಮಾಡ್ತಿದ್ದಾರಲ್ಲ, ಅವ್ರ ತಂದೆ ಮುಂಬೈಗೆ ಶಿಫ್ಟ್ ಆಗಿಬಿಟ್ಟು ಅಲ್ಲೇ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ರು ಅವರು, ಮಗಳು ಟ್ರೀಟ್ಮೆಂಟ್ಗೋಸ್ಕರ, ಮತ್ತು ಜೊತೆಗೆ ತಮ್ಮ ಅರ್ನಿಂಗ್ಸ್ಗೂ ಆಗುತ್ತೆ, ದುಡಿಯೋದಕ್ಕೂ ಆಗುತ್ತೆ ಅಂತ. ಸೊ ಅವಾಗೆಲ್ಲ ನಮ್ಮ ಕೊಲೀಗ್ಸ್ ಮತ್ತು ನಮ್ಮ ಸೀನಿಯರ್ ಡಾಕ್ಟರ್ಸ್ ಎಲ್ಲ ನೋಡಿಬಿಟ್ಟು ಹೇಳಿದ್ದಾರೆ, ಕ್ಯಾನ್ಸರ್ ತುಂಬ ಸ್ಪ್ರೆಡ್ ಆಗಿಬಿಟ್ಟಿದೆ, ಇದರಿಂದ ಟ್ರೀಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ, ಗುಣಪಡಿಸೋವಂಥ ಸ್ಟೇಜಲ್ಲಿಲ್ಲ ಅಂತ. ಸೊ ನಾನು ನೆಕ್ಸ್ಟ್ 1 ವಾರ ಬಿಟ್ಟು ಹಾಸ್ಪಿಟಲ್ಗೆ ಬಂದೆ. ಅವ್ರು ವಾಪಸ್ ಬಂದರು, ತಂದೆ ಬಂದು ನನಗೆ ಕೇಳಿದ್ರು, ಸರ್ ಲಾಸ್ಟ್ ವೀಕ್ ಬಂದಿದ್ವಿ, ನೀವಿರಲಿಲ್ಲ, ಸೀನಿಯರ್ ಡಾಕ್ಟ್ರು ನೋಡಿಬಿಟ್ಟು ಹೇಳಿದ್ರು ನನ್ನ ಮಗಳನ್ನ ಉಳ್ಸೋಕ್ಕಾಗಲ್ವಂತೆ, ಕ್ಯಾನ್ಸರ್ ತುಂಬ ಸ್ಪ್ರೆಡ್ ಆಗಿಬಿಟ್ಟಿದೆ ಅಂತೆ. ಆದರೆ ನಾನು ನಿಮ್ಮ ಬಾಯಿಯಿಂದ ಕೇಳಬೇಕು. ಸೊ ನೀವು ಹೇಳಿದ್ರೆ ನಾನು ವಾಪಸ್ ಹೋಗ್ಬಿಡ್ತೀನಿ, ನಾನು ವಾಪಸ್ ನಮ್ಮ ಊರಿಗೆ ಹೋಗ್ಬಿಡ್ತೀನಿ, ನನಗೆ ಬಾಂಬೆ ಬೇಡ, ಇಲ್ಲಿ ಆಟೋ ರಿಕ್ಷಾ ಓಡಿಸೋದು ಬೇಡ, ನನ್ನ ಮಗಳು ಟ್ರೀಟ್ಮೆಂಟ್ ಆಗೋಲ್ಲ ಅಂತ ನಾನು ಹೋಗ್ಬಿಡ್ತೀನಿ, ಬಟ್ ನನಗೆ ನಿಮ್ಮ ಬಾಯಿಯಿಂದ ಕೇಳಬೇಕು. ಹಾಗಂದರೆ ಅಷ್ಟು ಎಮೋಷನಲಿ ಕನೆಕ್ಟೆಡ್ ಅವ್ನು ನನ್ನ ಮೇಲೆ, ಅಷ್ಟು ಟ್ರಸ್ಟ್. ಅವ್ರಿಗೆ ಗೊತ್ತು ಟ್ರೀಟ್ಮೆಂಟ್ ಮಾಡಿರೋದೆಲ್ಲ ದೊಡ್ಡ ಡಾಕ್ಟ್ರು, ನಮ್ಮ ಸೀನಿಯರ್ಸು, ನಾನು ಒಬ್ಬ ಸ್ಟೂಡೆಂಟಲ್ಲಿ, ಬಟ್ ಅಷ್ಟು ಕನೆಕ್ಷನ್. ಹಂಗಂದ್ರೆ ಅಲ್ಲಿ ಅಷ್ಟು ಮಾತಾಡೋಕ್ಕೂ ಟೈಮ್ ಇರ್ತಿರಲಿಲ್ಲ, ಬಟ್ ಅವ್ನು ನನ್ನ ಬಾಯಲ್ಲಿ ಕೇಳಬೇಕು, ಡಾಕ್ಟರ್ ಸುಮನ್ ನೀವು ಹೇಳಿದ ಟ್ರೀಟ್ಮೆಂಟ್ ಆಗೋಲ್ಲ ಅಂತ ನಾನು ಹೋಗ್ಬಿಡ್ತೀನಿ ಅಂತ. ಸೊ ಆವತ್ತು ನನಗೆ ಅದು ಎಷ್ಟೇ ಹಿಟ್ಟಾಯಿತು ಅಂತಂತಂದರೆ, ನಾವು ಅನಿಸುತ್ತೆ ನಾವು ಜನದ ಮೇಲೆ ಅಷ್ಟೊಂದು ನಮ್ಮಿಂದ ಅಫೆಕ್ಟ್ ಆಗುತ್ತೆ, ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೀವ ಅಂತ. ಬಟ್ ಜನ ದೇ ಆರ್ ಸೋ ಗ್ರೇಟ್ಫುಲ್. ನಾವು ಸಣ್ಣ ಮಾಡೋದನ್ನು ಅಷ್ಟು ಅವರು ಗ್ರೇಟ್ಫುಲ್ಲಾಗಿ ತೊಗೊಳ್ತಾರೆ. ಸೊ ದಟ್ ಆ್ಯಕ್ಚುಲಿ ಇಟ್ ಶುಕ್ ಮೀ. ಸೊ ಅವತ್ತು ಡಿಸೈಡ್ ಮಾಡಿದ್ದು, ಸೊ ಆಂಕಾಲಜಿಲಿ ಬಿಡಬಾರ್ದು, ಆಂಕಾಲಜಿನೇ ಕಂಟಿನ್ಯೂ ಮಾಡಬೇಕು ಅಂತ. ಸೊ ಈ ಥರ ಸುಮಾರು ಸ್ಟೋರಿಗಳು ನಡೀತಾ ಇರುತ್ತೆ, ಬಟ್ ಆ ಸ್ಟೋರಿ ಇಟ್ ವಾಸ್ ವೆರಿ ಕ್ಲೋಸ್ ಟು ಮೀ, ಬಿಕಾಸ್ ನನ್ನ ಬಾಯಿಂದ ಜಸ್ಟ್ ಕೇಳೋದಕ್ಕೆ ಅವನು ಬೆಳಗ್ಗೆಯಿಂದ ಸಂಜೆ ವೆಯ್ಟ್ ಮಾಡಿ, ನಮ್ಮ ಸೀನಿಯರ್ ಡಾಕ್ಟರ್ಸ್ ಹೇಳಿದರು, ನನ್ನ ಕೇಳಿಬಿಟ್ಟು ಅವತ್ತು ಹೋಗಿದ್ದಿದೆಯಲ್ಲ, ಅದು ನನಗೆ ಇದುವರೆಗೂ ನನಗೆ proves that it's not just about the position, seniority, it is the relationship, the bond between the doctor and the patient. Yes, it's the connection. That connection matters. ಹೌದು. ನಾವು ಯಾವುದೇ ರೋಗ ಬಂದರೂ ಮನುಷ್ಯನಿಗೆ ಬೇಡದಿರೋ ಒಂದು ಭಯ, ಒಂದು ಕನೆಕ್ಷನ್ ಬಂದ್ಬಿಡುತ್ತೆ ಥ್ರೂ ಮಿತ್ಸ್. ಓಕೆ, ಸೊ ಐ ಹ್ಯಾವ್ ಅ ಲಿಸ್ಟ್. ಓಕೆ, ಯಾವುದು ಮಿತ್ತು ಯಾವುದು ಟ್ರೂತ್ ಅಂತ ನೀವು ಹೇಳಬೇಕು. ಬೋನ್ ಕ್ಯಾನ್ಸರ್ ಬರೀ ಎಲ್ಡರ್ಲಿ ಪೀಪಲಲ್ಲಿ ಮಾತ್ರ ಜಾಸ್ತಿ ಬರೋದು, ಮಿತ್ತ ಟ್ರೂತ? ಮಿತ್ ನಾನು ಹೇಳಿದೆ. ಸೊ ಬೋನ್ ಕ್ಯಾನ್ಸರ್ ಬರೋವಂಥದ್ದು ಮಕ್ಕಳಲ್ಲಿ ಜಾಸ್ತಿ. ಈ ಸೆಕೆಂಡರೀಸ್ ಅಂತ ಹೇಳ್ತೀವಿ. ಹಂಗಂದರೆ ಕ್ಯಾನ್ಸರ್ ಬೇರೆ ಭಾಗದಲ್ಲಿ ಶುರುವಾಗಿ ಮೂಳೆಗೆ ಸ್ಪ್ರೆಡ್ ಆಗಿದ್ದು, ಬ್ರೆಸ್ಟ್ ಕ್ಯಾನ್ಸರಿಂದ ಮೂಳೆಗೆ ಸ್ಪ್ರೆಡ್, ಪ್ರಾಸ್ಟೇಟ್ ಕ್ಯಾನ್ಸರಿಂದ, ಇದೆಲ್ಲ ಅಡಲ್ಟ್ಸಲ್ಲಿ ಜಾಸ್ತಿ ಮತ್ತು ಎಲ್ಡರ್ಲಿ ಜಾಸ್ತಿ. ಈ ಟ್ಯೂಮರು ನೋವಾಗಿಲ್ಲ ಅಂತಂದರೆ ಅದು ಡೇಂಜರಸ್ ಅಲ್ಲ, ಇದು ನಿಜಾನ ಸುಳ್ಳು? ಸೊ ನಾನು ಹೇಳಿದ ಪ್ರಕಾರ ಕೆಲವು ಸಲ ಟ್ಯೂಮರ್ಸು ಪೇಯ್ನ್ ಆಗಿ ಪ್ರೆಸೆಂಟ್ ಮಾಡುತ್ತೆ, ಕೆಲವು ಸಲ ಪೇಯ್ನ್ ಆಗಿ ಪ್ರೆಸೆಂಟ್ ಮಾಡೋದಿಲ್ಲ. ಎನಿ ಸ್ವೆಲ್ಲಿಂಗ್ ಈಸ್ ನಾಟ್ ನಾರ್ಮಲ್ ಇನ್ ಅವರ್ ಬಾಡಿ. ಪೇಯ್ನ್ ಮ್ಯಾಟರ್ ಆಗಲ್ಲ, ಎನಿ ಸ್ವೆಲ್ಲಿಂಗ್ ಈಸ್ ನಾಟ್ ನಾರ್ಮಲ್. ಈ ಆಂಪ್ಯುಟೇಷನ್ ಅಥವಾ ಅದನ್ನು ಕತ್ತರಿಸಿ ಹಾಕೋದು, ಅದೇ ಇಸ್ ದಿ ಓನ್ಲಿ ಆಪ್ಷನ್ ಆಲ್ವೇಸ್ ಫಾರ್ ಬೋನ್ ಕ್ಯಾನ್ಸರ್? ಮಿತ್ ಆರ್ ಟ್ರೂತ್? ಇಲ್ಲವೇ ಇಲ್ಲ. ಯಾಕೆಂದರೆ ಇವತ್ತು ನಾವು 90-95% ಜನಗಳಲ್ಲಿ ನಾವು ಕಾಲನ್ನು ಉಳಿಸೋವಂಥ ಸರ್ಜರಿ ಮಾಡ್ತಾಯಿದ್ದೀವಿ, ಅಥವಾ ಕೈನ ಉಳಿಸೋವಂಥ ಸರ್ಜರಿ ಮಾಡ್ತಾಯಿದ್ದೀವಿ. ಮತ್ತು
ಎಲ್ಲ ಪೇಷಂಟು ನಾರ್ಮಲ್ ಲೈಫ್ ಅವ್ರು ಮೊದಲು ಹೇಗಿದ್ರು, ಏನು ಕೆಲಸ ಮಾಡ್ತಾಯಿದ್ರು, ಯಾವ ಥರ ಕಾಲೇಜ್ಗೆ ಹೋಗ್ತಿದ್ರು, ಸ್ಕೂಲ್ಗೆ ಹೋಗ್ತಿದ್ರು, ಅದೇ ಥರ ನಿಯರ್ ನಾರ್ಮಲ್ ಲೈಫ್ಗೆ ನಾವು ಅವ್ರನ್ನ ವಾಪಸ್ಸು ಕಳಿಸುವಂಥ ಚಾನ್ಸಸ್ ಇದೆ. ಬೋನ್ ಕ್ಯಾನ್ಸರ್ ಕ್ಯಾನ್ ಸ್ಪ್ರೆಡ್ ಥ್ರೂ ಟಚ್ ಆರ್ ಫಿಸಿಕಲ್ ಕಾಂಟ್ಯಾಕ್ಟ್? ನೋ, ಬಿಗ್ ನೋ. ಈ ಸಾಫ್ಟ್ ಟಿಶ್ಯೂ ಟ್ಯೂಮರ್ಸ್ಗಳು ಯಾವಾಗಲೂ ಇಟ್ ಇಸ್ ವಿಸಿಬಲ್ ಆಸ್ ಲಂಪ್ಸ್, ಮಿತ್ ಆರ್ ಟ್ರೂತ್? ಎಸ್, ಮೋಸ್ಟ್ ಆಫ್ ದ ಟೈಮ್ಸ್. ಇಫ್ ಇಟ್ಸ್ ಐ ಥಿಂಕ್ 90% ಐ ಕ್ಯಾನ್ ಸೇ. ನನಗೆ ಯಾವತ್ತೂ ಲೈಫಲ್ಲಿ ಆಕ್ಸಿಡೆಂಟು ಆಗಿಲ್ಲ, ಇಂಜುರಿನೂ ಆಗಿಲ್ಲ ಅಂತಂದರೆ ನನಗೆ ಬೋನ್ ಕ್ಯಾನ್ಸರ್ ಬರೋ ಚಾನ್ಸಸ್ಸೇ ಇಲ್ಲ. ಇದು ಮಿತ್ತಾ ಟ್ರೂತಾ? ಐ ನೋ, ಐ ಥಿಂಕ್ ಇಟ್ಸ್ ಅ ಮಿತ್. ಎಸ್. ಸೊ ನಾನು ಹೇಳೋ ಪ್ರಕಾರ ಅದೇ ಟ್ರಾಮಾ ಅಥವಾ ಇಂಜುರಿ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಬೋನ್ ಕ್ಯಾನ್ಸರ್ಸ್. ಅಗೇನ್ ಓನ್ಲಿ ಪೀಪಲ್ ವಿತ್ ಫ್ಯಾಮಿಲಿ ಹಿಸ್ಟ್ರಿ ಗೆಟ್ ಬೋನ್ ಟ್ಯೂಮರ್ಸ್. ಬೋನ್ ಕ್ಯಾನ್ಸರಲ್ಲಿ ಈ ಹೆರಿಡಿಟ್ರಿ ಅನ್ನೋದು ತುಂಬ ಕಡಿಮೆ. ಐ ಥಿಂಕ್ ಲೆಸ್ ದೆನ್ 1 or 2%. ಸೊ ಅದಕ್ಕೆ ನಾವು ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ಮೋಸ್ಟ್ ಆಫ್ ದ ಬೋನ್ ಕ್ಯಾನ್ಸರ್ಸ್ ವಿ ಡೋಂಟ್ ನೋ ದ ರೀಸನ್. Children and teenagers are at risk of getting bone tumors, myth or truth? Yes. Truth. It's common in pediatric age group. Then in that case, of course, ಇವಾಗ ಅಪ್ಪ ಅಮ್ಮಂದರು ನೋಡ್ತಾ ಇದ್ದಾರೆ, ಟೀನೇಜರ್ ಇರೋ ಮಕ್ಕಳು ನೋಡ್ತಾ ಇದ್ದಾರೆ, ಅವ್ರನ್ನ ಅವ್ರು ಕಾಪಾಡ್ಕೊಳ್ಳೋಕೆ ಏನೇನು ಮಾಡ್ಬೋದು? ಸೊ ನಾನು ಹೇಳೋ ಪ್ರಕಾರ ಇದರಲ್ಲಿ ಕಾಪಾಡೋವಂಥದ್ದು, ಯಾಕೆಂದರೆ ನಮ್ಗೆ ರೀಸನ್ ಇಲ್ದೋಗಿರೋದ್ರಿಂದ ಕಾಪಾಡೋಕ್ಕೆ ಯಾವುದೇ ಸ್ಟೆಪ್ಸ್ ಇಲ್ಲ. ಬಟ್ ಏನಂತಂದ್ರೆ ನಾನು ಹೇಳಿದ್ನಲ್ಲಿ ಈ ವಾರ್ನಿಂಗ್ ಸೈನ್ಸ್ ಇಂಪಾರ್ಟೆಂಟ್. ವಾರ್ನಿಂಗ್ ಸೈನ್ಸ್ ಇದೆ ಅಂದ ತಕ್ಷಣ ಕ್ಯಾನ್ಸರ್ ಇದೆ ಅಂತಲ್ಲ, ಬಟ್ ವಾರ್ನಿಂಗ್ ಸೈನ್ ಇದ್ದಾಗ ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬೇಸಿಕ್ ಇನ್ವೆಸ್ಟಿಗೇಷನ್, ಒಂದು ಎಕ್ಸ್ರೇ ಮಾಡಿದರೆ ಕೆಲವು ಸಲ ಕನ್ಫರ್ಮ್ ಆಗಿಬಿಡ್ತದೆ, ಅಥವಾ ಎಕ್ಸ್ರೇ ನಾರ್ಮಲ್ ಇತ್ತಂದರೆ MRI 100% ಕನ್ಫರ್ಮ್ ಆಗುತ್ತೆ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ. ಬೋನ್ ಪೇನ್ ರಾತ್ರಿ ಹೊತ್ತೆ ಬರೋದು ಇಸ್ ಅ ರೆಡ್ ಫ್ಲ್ಯಾಗ್. ಎಸ್, ಇಟ್ಸ್ ಅ ರೆಡ್ ಫ್ಲ್ಯಾಗ್ ಬಿಕಾಸ್ ರಾತ್ರಿ ಹೊತ್ತು ಬೋನ್ ಪೇಯ್ನ್ ಬಂತಂತಂದರೆ ನಾವು ರೆಸ್ಟ್ ಪೇಯ್ನ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಮೋರ್ ಸಿವಿಯರ್ ಪೇಯ್ನ್. ಸೊ ಇಟ್ ಕ್ಯಾನ್ ಬಿ ಬಿಕಾಸ್ ಆಫ್ ಕ್ಯಾನ್ಸರ್, ಇಟ್ ಕ್ಯಾನ್ ಬಿ ಮೇಜರ್ ಇನ್ಫೆಕ್ಷನ್ಸ್, ನಾವು ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಿ. ಸೊ ಅದರಲ್ಲೂ ನೈಟ್ ಪೇಯ್ನ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ನೈಟ್ ಪೇಯ್ನ್ ಇಸ್ ಎ ವೆರಿ ಸಿಗ್ನಿಫಿಕೆಂಟ್ ಪ್ರಾಬ್ಲಮ್. ಈ ಸಾಫ್ಟ್ ಟಿಶ್ಯೂ ಸರ್ಕೋಮಾಸು ನಿಧಾನಕ್ಕೆ ಬೆಳೆಯುತ್ತೆ ಆ್ಯಂಡ್ ಅದು ಹಾರ್ಮ್ಲೆಸ್. ಟ್ರೂತಾ ಮಿತ್ತಾ? ಸೊ ಇಟ್ಸ್ ಅ ಮಿತ್ ಬಿಕಾಸ್ ಹಾರ್ಮ್ಲೆಸ್ ಅನ್ನೋದು ಏನಿಲ್ಲ. ಸಾಫ್ಟ್ ಟಿಶ್ಯೂ ಸಾರ್ಕೋಮಾ ಅಂತ ಹೇಳಿದ್ರೆ ಕ್ಯಾನ್ಸರ್, ಅದು ಯಾವುದೇ ಕ್ಯಾನ್ಸರು ಒಳ್ಳೆ ಕ್ಯಾನ್ಸರ್ ಅಂತ ಇಲ್ಲ. ಕ್ಯಾನ್ಸರ್ ಬಿಟ್ಟರೆ ಆ ಜಾಗದಲ್ಲೂ ಬೆಳೆಯುತ್ತೆ, ಬೇರೆ ಕಡೆಯೂ ಬೆಳೆಯುತ್ತೆ. ಸೊ ಆದಷ್ಟು ಬೇಗ ತೋರಿಸಿ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು. Once treated, bone cancer never returns. Myth or truth? So it's a myth. So because as I told you, cancer ವಾಪಸ್ ಬರೋವಂಥ ಚಾನ್ಸಸ್ 20 to 30%. ಯಾರಲ್ಲಿ 20 to 30% ಅಂದರೆ ಟ್ಯೂಮರ್ ಸೈಜ್ ದೊಡ್ಡದಿತ್ತು, ಯಾರು ಟ್ರೀಟ್ಮೆಂಟ್ ಸರಿಯಾಗಿ ತೊಗೊಂಡಿಲ್ಲ, ಇಲ್ತವ ಯಾರು ಕೀಮೋಗೆ ಸರಿಯಾಗಿ ರೆಸ್ಪಾಂಡ್ ಆಗಿಲ್ಲ, ಅಂಥವರಲ್ಲಿ ಬರೋ ಚಾನ್ಸಸ್ ಜಾಸ್ತಿ. ಫಿಸಿಕಲ್ ಥೆರಪಿ ಅದು ಬೇಕಾಗಿಲ್ಲ ಆಫ್ಟರ್ ಬೋನ್ ಟ್ಯೂಮರ್ ಸರ್ಜರಿ? ಫಿಸಿಕಲ್ ಥೆರಪಿ ಇನ್ ದ ಸೆನ್ಸ್ ಯು ಆರ್ ಟಾಕಿಂಗ್ ಅಬೌಟ್ ಫಿಸಿಯೋಥೆರಪಿ. ಫಿಸಿಯೋಥೆರಪಿ ಇಸ್ ಎ ಮಸ್ಟ್ ಬಿಕಾಸ್ ನಾವು ಸರ್ಜರಿ ಮಾಡಬೇಕಾದ್ರೆ ಮೂಳೆ ತೆಗೆದಿರ್ತೀವಿ, ಮಾಂಸ ತೆಗೆದಿರ್ತೀವಿ. ಟ್ರೈನಿಂಗ್ ಯುವರ್ ಮಸಲ್ ಆ್ಯಂಡ್ ಗೆಟಿಂಗ್ ದ ಮಸಲ್ ಪವರ್ ಬ್ಯಾಕ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಫಿಸಿಯೋಥೆರಪಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಫ್ಟರ್ ಬೋನ್ ಆ್ಯಂಡ್ ಸಾಫ್ಟ್ ಟಿಶ್ಯೂ ಸರ್ಜರೀಸ್. Amazing. Thank you. I'm done with my list, guys. Watch out. So yes, doctor, lastly, I think ಇಷ್ಟೊತ್ತು ಎಲ್ಲ ಡೌಟ್ಸ್ಗಳು ಎಲ್ಲನೂ ಕೇಳಿ ಐ ಥಿಂಕ್ ವಿವ್ ಕವರ್ಡ್ holistically understanding bone tumors and soft tissue tumors. Lastly, ಮೆಸೇಜ್ ನಮ್ಮ ಆಡಿಯನ್ಸ್ಗೆ ಕೊಡೋದು, ಯೂಶಲಿ ಭಯಗಳಿಂದ ಅಥವಾ ಅಜ್ಞಾನದಿಂದ ನೋಡೋರಿಗೆ, ಅಥವಾ ಕ್ಯಾನ್ಸರ್ ಅನ್ನೋದು ಬಿಡಿ, ಈ ಥರ ನೋಡ್ತಾ ಇದ್ರು ಇವಾಗ ನೀವು ಹೇಳಿರೋ ಎಷ್ಟೋ ಸಿಮ್ಟಮ್ಸು ಏನೇ ಒಂಚೂರು ಬಂದ್ರೂ ನೆಕ್ಸ್ಟ್ ಭಯ ಹತ್ಕೊಳ್ಳುತ್ತೆ. what would you like to tell our audience as word of advice? So one thing, first of all, ಕ್ಯಾನ್ಸರ್ ಅಂದ ತಕ್ಷಣ ಎದುರ್ಕೊಳ್ಳೋದು ಬೇಕಿಲ್ಲ. ಅಟ್ ಪ್ರೆಸೆಂಟ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇದೆ. ಬಟ್ ಏನಂತಂತಂದರೆ ಬೇಗ ಡಯಾಗ್ನೋಸ್ ಮಾಡಿ ಬೇಗ ಟ್ರೀಟ್ಮೆಂಟ್ ಮಾಡಬೇಕು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಬೋನ್ ಆ್ಯಂಡ್ ಸಾಫ್ಟ್ ಟಿಶ್ಯೂ ಕ್ಯಾನ್ಸರ್ ಬಂದ ತಕ್ಷಣ ಕಾಲು ತೆಗಿಲೇಬೇಕು ಅಂತಿಲ್ಲ, ಮತ್ತು ಪೇಷಂಟ್ ಉಳಿಯೋದಿಲ್ಲ ಅನ್ನೋದು ತಪ್ಪು. ಸೊ ಇವತ್ತಿನ ದಿನ ನಾವು ಟ್ರೀಟ್ಮೆಂಟ್ ಮಾಡಿದರೆ 60 to 80% ಆಫ್ ಪೇಷಂಟ್ಸನ್ನು ನಾವು ಕಂಪ್ಲೀಟಾಗಿ ಗುಣಪಡಿಸ್ಬೋದು. ಮತ್ತು ಮೋರ್ ದೆನ್ 90% ಆಫ್ ದ ಪೇಷಂಟ್ಸಲ್ಲಿ ನಾವು ಕಂಪ್ಲೀಟಾಗಿ ಅವ್ರ ಕೈ ಅಥವಾ ಕಾಲನ್ನು ಉಳಿಸಿ ಅದನ್ನ ಫಂಕ್ಷನಲ್ ಲಿಂಬಾಗಿ ಮಾಡ್ಬೋದು. ಸೊ ಏನೇ ವಾರ್ನಿಂಗ್ ಸೈನ್ಸ್ ಇದ್ರೂ ನಿಮ್ಮ ಡಾಕ್ಟರ್ಸ್ನ ಮೀಟ್ ಮಾಡಿ ಬೇಗ ಡಯಾಗ್ನೋಸ್ ಮಾಡಿ ಇನ್ ಅ ಕಾಂಪ್ರಹೆನ್ಸಿವ್ ಕ್ಯಾನ್ಸರ್ ಸೆಂಟರಲ್ಲಿ ನೀವು ಟ್ರೀಟ್ಮೆಂಟ್ ಮಾಡಿದರೆ ದ ರಿಸಲ್ಟ್ಸ್ ವಿಲ್ ಬಿ ಫ್ಯಾಂಟಾಸ್ಟಿಕ್. ಸೊ ಡಿಲೇ ಮಾಡಬೇಡಿ. ಮತ್ತು ಫಸ್ಟ್ ಟ್ರೀಟ್ಮೆಂಟ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್. ಸೊ ಫಸ್ಟ್ ಟೈಮ್ ಓಕೆ ನೋಡ್ಕೊಳ್ತೀನಿ, ನೆಕ್ಸ್ಟ್ ಬಂದಮೇಲೆ ನೋಡ್ಕೊಳ್ಳೋಣ, ಅದು ಕ್ಯಾನ್ಸರಲ್ಲಿ ಆಗೋದಿಲ್ಲ. ಸೊ ಫಸ್ಟ್ ಟೈಮ್ ಟ್ರೀಟ್ಮೆಂಟ್ ಏನಿದೆ ದಟ್ ಈಸ್ ದ ಬೆಸ್ಟ್ ಟ್ರೀಟ್ಮೆಂಟ್. ಸೊ ಅದನ್ನು ಸರಿಯಾಗಿ ಮಾಡೋದು ಈಸ್ ವೆರಿ ಇಂಪಾರ್ಟೆಂಟ್. ಯೂಶಲಿ ಅವಾರ್ಡ್ಸ್ ಬಗ್ಗೆ ಎಲ್ಲ ನಾವು ಆ್ಯಕ್ಟರ್ಸು ಡೈರೆಕ್ಟರ್ಸ್ ಬಗ್ಗೆ ಮಾತಾಡ್ತೀವಿ ಅವ್ರ ಹತ್ರ.
ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದೆ, ನೀವು ಕೂಡ ಯು ವಾನ್ ಮೆನಿ ಅವಾರ್ಡ್ಸ್ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳಲ್ಲಿ ಫಾರ್ ರಿಸರ್ಚ್ ವರ್ಕ್. ಕ್ಯಾನ್ ಯು ಥ್ರೋ ಸಮ್ ಲೈಟ್? ನ್ಯಾಷನಲ್ ಕಾನ್ಫರೆನ್ಸಲ್ಲಿ ನಮ್ಮದು ಆಂಕಾಲಜಿ ಗೋಲ್ಡ್ ಮೆಡಲ್ ಅವಾರ್ಡ್ ಇರುತ್ತೆ. ಸೊ ಅಲ್ಲಿ ನನಗೆ 2 ಸಲ ಗೋಲ್ಡ್ ಮೆಡಲ್ ಸಿಕ್ಕಿದೆ. ಮತ್ತು ನಮ್ಮ ಸ್ಟೇಟ್ ಆರ್ಥೋ ಕಾನ್ಫರೆನ್ಸಲ್ಲಿ ನಮ್ಮ ರಿಸರ್ಚ್ ಪೇಪರಿಗೆ ಅಬೌಟ್ ಮೆಟಾಲಿಕ್ ಪ್ರಾಸ್ಥೆಸಿಸ್ ಬಗ್ಗೆ ನಾನು ಏನು ಹೇಳಿದೆ ಅದ್ರ ಬಗ್ಗೆ, ಮತ್ತು ಪೆಲ್ವಿಕ್ ಟ್ಯೂಮರ್ ಸರ್ಜರೀಸ್ ಅಂತ ಏನು ಹೇಳಿದೆ, ಕಾಂಪ್ಲೆಕ್ಸ್ ಸರ್ಜರೀಸ್, ಅದರ ನಮ್ಮ ಡೇಟಾಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ ನನಗೆ. ಸೊ ಗೋಲ್ಡ್ ಮೆಡಲಿಸ್ಟ್. ನೈಸ್, ಅಮೇಸಿಂಗ್. ಸೊ ವಾಟ್ ನೆಕ್ಸ್ಟ್ ಡಾಕ್ಟ್ರೇ? ಲೈಫ್ ಹೀಗೆ ನಡೀತಾ ಇದೆ. ಸೊ ಇದೇ ಥರ ದೇವರು ಆ ಪೇಷಂಟ್ನ ಟ್ರೀಟ್ ಮಾಡೋವಂಥ ಶಕ್ತಿ ಕೊಟ್ಟರೆ, ಸೊ ಇದೇ ಥರ ಸರ್ವಿಸ್ ನಡೀತಾ ಇರುತ್ತೆ. ಸೊ ಆದಷ್ಟು ಎಷ್ಟಾಗುತ್ತೆ ಪೇಷಂಟನ್ನು ಲೈಫಲ್ಲಿ ಅಷ್ಟು ಹೆಲ್ಪ್ ಮಾಡೋಕ್ಕಾಗತ್ತೆ, ಮತ್ತು ಟ್ರೀಟ್ಮೆಂಟ್ ಆಗುತ್ತೆ. ಸೊ ಅದನ್ನೇ ಮಾಡುವಂಥದ್ದು. ನಮ್ಮಲ್ಲಿ ಒಂದು ಮಾತಿದೆ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಎಸ್ಪೆಷಲಿ ಆರೋಗ್ಯದ ವಿಚಾರದಲ್ಲಿ ಸಂಕಟ ಅಂತ ಬಂದರೆ ಆ ವೆಂಕಟರಮಣನೂ ಎಷ್ಟು ಇಂಪಾರ್ಟೆಂಟೋ ಡಾಕ್ಟರ್ಸ್ಗಳು ದೇವರೇ ಆಗ್ಬಿಡ್ತೀರಾ. ಇಂಥ ಡಾಕ್ಟರ್ ಆಗಿ ನಿಮ್ಮನ್ನು ನಾನೀಗ ನಂಬಿಕೆ ಮತ್ತು ದೇವರು ಅಂತ ಬಂದಾಗ ನೀವು ನೋಡಿರೋ ಮಿರಕಲ್ಸು ಅದೆಲ್ಲ ಮನಸ್ಸಲ್ಲಿಟ್ಕೊಂಡು ದೇವ್ರ ವಿಚಾರವಾಗಿ ತಮ್ಮ ಆಲೋಚನೆಗಳೇನು? ದೇವರು ಅದೊಂದು ಶಕ್ತಿ ಇದ್ದೇ ಇದೆ, ಮತ್ತು ಆ ಶಕ್ತಿ ನಮಗೆ ಒಂದು ರೂಪದಲ್ಲಿ ಸಪೋರ್ಟ್ ಆಗಲಿ, ಹೋಪ್ ಆಗಲಿ, ಆ ಶಕ್ತಿಯಿಂದನೇ ಸಿಗುವಂಥದ್ದು. ಐ ಜಸ್ಟ್ ಗಿವ್ ಯು ಒನ್ ಎಕ್ಸಾಂಪಲ್. ಒಂದು ಪೇಷಂಟ್ ಇತ್ತು, ದೊಡ್ಡ ಟ್ಯೂಮರ್ ಶೋಲ್ಡರಲ್ಲಿ. ಸೊ 4-5 ಕಡೆ ಹಾಸ್ಪಿಟಲೆಲ್ಲ ಹೋಗಿ ಕೈ ತೆಗಿಬೇಕು ಅಂತ ಹೇಳಿದರು. ಫೈನಲಿ ಅವ್ರ ತಂದೆ ನಮ್ಮನ್ನ ಕರ್ಕೊಂಬಂದರು. ಮೇಜರ್ ಸರ್ಜರಿ ಮಾಡಿ ಟ್ಯೂಮರ್ನ ತೆಗೆದು ಕೈ ಉಳಿಸ್ಬೋದಾಯಿತು ಪೇಷಂಟ್ಗೆ. ಬಟ್ ನಾನು ಅಂದ್ಕೊಂಡೆ ಆ ಟ್ಯೂಮರ್ ಸೈಜ್ ನೋಡಿಬಿಟ್ಟು ಇವ್ರಿಗೆ ಗ್ಯಾರಂಟಿ ಕ್ಯಾನ್ಸರ್ ವಾಪಸ್ ಬಂದೇ ಬರುತ್ತೆ, ಈ ಹುಡುಗ ಜಾಸ್ತಿ ದಿನ ಬದುಕೋದಿಲ್ಲ ಅಂತ ನನ್ನ ಮನಸ್ಸಲ್ಲಿ ಇತ್ತು. ಬಟ್ ಇವತ್ತಿಗೆ ಅವನಿಗೆ ಟ್ರೀಟ್ಮೆಂಟ್ ಆಗಿ 3.5 ವರ್ಷ ಆಗಿದೆ. ಅವನು ಇವತ್ತು ನಾರ್ಮಲ್ ಆಗಿದ್ದಾನೆ, ಏನೂ ಕ್ಯಾನ್ಸರ್ ಬಂದಿಲ್ಲ. ಅವ್ರ ಅಪ್ಪನ ಜೊತೆ ಗದ್ದೆಯಲ್ಲಿ ಕೆಲಸ ಮಾಡ್ಕೊಂಡು ಅವ್ರ ಅಪ್ಪನಿಗೆ ಸಪೋರ್ಟ್ ಮಾಡ್ತಾಯಿದ್ದಾನೆ. ಸೊ ಕೆಲವು ಸಲ ನಾವು ಏನೇ ಅಂದ್ಕೊಂಡ್ರು ಹೇಳಿದ್ರು ಆ ದೇವರು ನಂಬಿ ಅದು ಇಂಪಾರ್ಟೆಂಟ್. ನಂಬಿಕೆ ಅನ್ನೋದು ಇಂಪಾರ್ಟೆಂಟ್. ಸೊ ನಾವು ಈ ಪೇಷಂಟ್ ಈಗ ಇಷ್ಟು ಚೆನ್ನಾಗಿರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಆ ಹೋಪ್ ಮತ್ತು ಆ ದೇವರು ಮೇಲ್ಗಡೆ ಒಂದು ಶಕ್ತಿ ಇದೆ. ಸೊ ಅಂತ ಅಷ್ಟೆಲ್ಲ ಹೇಳಿಲ್ಲ ಅಲ್ಲ. ಹೌದು. ಅಮೇಝಿಂಗ್. ಥ್ಯಾಂಕ್ ಯು ಡಾಕ್ಟರ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ವಿಶ್ ಯು more of cycling. You're into lot of things. One ನಿಮಿಷ ಇರಿ. Where is that sheet? Yeah, marathon runner, trained Zumba instructor, cricket player, pro cyclist. Wow, it's a very good interesting mix. Being a doctor, ಇಷ್ಟೆಲ್ಲದಕ್ಕೂ ಟೈಮ್ ಮಾಡ್ಕೊಂಡಿದ್ದೀರಾ. ನಾವು ಈ ಹಳ್ಳಿ ತಾಲೂಕು ಲೆವೆಲಿಂದ ಬಂದಿದ್ದು. ನಾವು ಸ್ಕೂಲ್ ಆದಮೇಲೆ 4 ಗಂಟೆಯಿಂದ 7 ಗಂಟೆಗೆ ಎಕ್ಸಾಮ್ ಇರಲಿ, ಟೆಸ್ಟ್ ಇರಲಿ, ಆಟ ಆಡಲೇಬೇಕು. ಸೊ ಆ ಥರ ಕಲ್ಚರಲ್ಲಿ ಬಂದಿದ್ದು. ಸೊ ಮೊದಲಿಂದನೂ ಸ್ಪೋರ್ಟ್ಸ್ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಕಾಲೇಜ್ ಲೆವೆಲಲ್ಲಿ ಕ್ರಿಕೆಟ್ ಕ್ಯಾಪ್ಟನ್ ಆಗಿದ್ದೆ, ಮತ್ತು ಡ್ಯಾನ್ಸ್ ಅಂದರೆ ಇಂಟ್ರೆಸ್ಟ್ ಇತ್ತು. ಶ್ವೇತಾಂಬರಿ ಶೆಟ್ಟಿ ಹತ್ರ ಜುಂಬಾ ಟ್ರೈನ್ ಮಾಡಿದೆ. ದೆನ್ ಐ ಹ್ಯಾವ್ ಡನ್ ಫ್ಯೂ ಮ್ಯಾರಥಾನ್ಸ್. ಸೊ ಅದಾದಮೇಲೆ ಸೈಕ್ಲಿಂಗ್ ಇಂಟ್ರೆಸ್ಟ್ ಬಂತು. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವೆಂಚರ್ ವಾಟ್ ವಿ ಹ್ಯಾವ್ ಡನ್ ಇಸ್ ಐ ಹ್ಯಾವ್ ಸೈಕಲ್ಡ್ ಫ್ರಮ್ ಮನಾಲಿ ಟು ಕಾರ್ದುಂಗ್ಲಾ. Karthungla Pass, the highest motorable road in the world. ಸೊ ಅದ್ರ ಮೇಲೆ ನಾವು ಸೈಕಲ್ ಹೊಡ್ಕೊಂಡು ಹೋಗಿದ್ವಿ. ನಾನು ಹೋಗಿದ್ದೆ ರೀಸೆಂಟಾಗಿ. ಅಲ್ಲೆಲ್ಲ ಜನ ಆ ಪಾಸ್ ಹತ್ರ ಕ್ಯೂನಲ್ಲಿ ನಿಂತ್ಕೊಂಡು ಅಲ್ಲಿ ಟಚ್ ಮಾಡಿ ಬರೋಕ್ಕೆ. ಹೌದು. ಓ, ಯು ಸೈಕಲ್ ದೇರ್? ವಿ ಸೈಕಲ್ ದೇರ್. ಸೊ ಅಲ್ಲಿ ನಮ್ಮ ಆಕ್ಸಿಜನ್ ಸ್ಯಾಚುರೇಷನ್ ಯೂಶಲಿ ನಾರ್ಮಲ್ ಆಗಿ 95 to 100 ಇರುತ್ತೆ. ನಮ್ಮ ಅಲ್ಲಿ ಆಕ್ಸಿಜನ್ ಲೆವೆಲ್, ಬಾಡಿ ಆಕ್ಸಿಜನ್ ಲೆವೆಲ್ ವಾಸ್ 70 to 75%. ಸೊ ಅದರಲ್ಲಿ ಸೈಕಲ್ ಮಾಡೋದಿದೆಯಲ್ಲ, ದಟ್ ವಾಸ್ ಅ ವೆರಿ ಟಫೆಸ್ಟ್ ಥಿಂಗ್. ಸೊ ಎಸ್, ಸೊ ಅದೊಂದು. ಮತ್ತು ಒಂದು ಸೂಪರ್ ರ್ಯಾಂಡ್ಯೂರ್ ಅಂತ ನನಗೊಂದು ಟೈಟಲ್ ಇದೆ, ನಾನು ಮಾಡಿದ್ದೀನಿ. ಹೆಂಗಂತಂದರೆ ಒಂದು ವರ್ಷ ಸೂಪರ್ ರ್ಯಾಂಡ್ಯೂರ್ ಅಂತ ಸೈಕ್ಲಿಂಗ್. ಸೈಕ್ಲಿಂಗಲ್ಲಿ ಹೆಂಗಂದರೆ ಒಂದು ವರ್ಷದಲ್ಲಿ 200 kilometers, 300 kilometers, 400 kilometers, 600 kilometers ಸೈಕ್ಲಿಂಗ್ ಅಟ್ ಎ ಸ್ಟ್ರೆಚ್ ಇನ್ ಎ ಗಿವನ್ ಪೀರಿಯಡ್ ಆಫ್ ಟೈಮಲ್ಲಿ ಮುಗಿಸಿದ್ರೆ ನಿಮಗೆ ಸೂಪರ್ ರ್ಯಾಂಡ್ಯೂರ್ ಅಂತ ಒಂದು ಟೈಟಲ್ ಕೊಡ್ತಾರೆ. ಮತ್ತು ಇಟ್ ಈಸ್ ವರ್ಲ್ಡ್ ವೈಡ್ ರೆಕಗ್ನೈಸ್ಡ್ ಈ ಟೈಟಲ್. ಸೊ 2021 ನಾನು ಅದನ್ನ ಮಾಡಿದೆ. ಸೊ ಹಾಗೆ ನಡೀತಾ ಇದೆ. ಅಮೇಜಿಂಗ್. ಯು ಆರ್ ಅ ಕ್ಲಾಸಿಕ್ ಎಕ್ಸಾಂಪಲ್. ಯಾವ ಬಾಕ್ಸಸ್ಸು ಇಲ್ಲ. ಡಾಕ್ಟರ್ ಅಂದರೆ ಓಕೆ ಬರೀ ಹಿಂಗೆ ಬ್ಯುಸಿಯಾಗಿರ್ತಾರೆ ಅಂತ, ಟೈಮ್ ಮಾಡ್ಕೊಳ್ಳೋದು ಇಸ್ ಆಲ್ವೇಸ್ ಯುವರ್ ಚಾಯ್ಸ್. ಎಸ್, 100%. ಅಮೇಜಿಂಗ್ ಡಾಕ್ಟರ್. ಕೀಪ್ ಇನ್ಸ್ಪೈರಿಂಗ್.
more power to you. Thank you so much. To continue this healing journey of yours. And being light, hope, I don't know, everything for people who are in distress. Keep going. Thank you so much. Until next time, ಇಷ್ಟೊತ್ತು ನಿಮ್ಮ ಪ್ರೊಫೆಷನ್ನು ಮೆಡಿಕಲ್ ಬುಕ್ಸ್ ಬಗ್ಗೆ ಮಾತಾಡಿದ್ವಿ. ಈಗ ತಮ್ಮ ಕುತೂಹಲನ ಕೆರಳಿಸಿರೋ ಅಥವಾ ನಿಮ್ಮನ್ನು ಒಂದು ಬೆಟರ್ ವ್ಯಕ್ತಿಯಾಗಿ ಅಥವಾ ನಿಮ್ಮ ದೃಷ್ಟಿಕೋನನ ಬದಲಾಯಿಸಿರುವಂಥ ಪುಸ್ತಕಗಳಂತ ಬಂದಾಗ, ಹ್ಯಾವ್ ಯು ರೆಡ್ ಎನಿ ಸೆಲ್ಫ್ ಹೆಲ್ಪ್ ಬುಕ್ಸ್ ಅಥವಾ ಫಿಕ್ಷನ್? ಐ ಆಮ್ ನಾಟ್ ದಟ್ ಮಚ್ ಇನ್ ಟು ರೀಡಿಂಗ್. ಯಾಕೆಂದರೆ ನನಗೆ ಸ್ಪೋರ್ಟ್ಸಲ್ಲೇ ತುಂಬ ಟೈಮ್ ಬೇಕಾಗ್ತದೆ. ಸೊ ಇದಿರೋದ್ರಿಂದ ನಂದು ಸ್ಪೋರ್ಟ್ಸ್ ಮತ್ತು ಕೆಲಸದಲ್ಲಿ ನನಗೆ ತುಂಬ ಟೈಮ್ ಹೋಗ್ಬಿಡ್ತದೆ. ಬಟ್ ಸ್ಪೋರ್ಟ್ಸ್ ಈಸ್ ಸಮಥಿಂಗ್ ವಿಚ್ ಕೀಪ್ಸ್ ಮೀ ಗೋಯಿಂಗ್. ಸೊ ನನಗೆ ರಿಲ್ಯಾಕ್ಸೇಷನ್ ಬೇಕಂತಂತಂದರೆ ಮತ್ತು ಮೋಟಿವೇಶನ್ ಬೇಕು ಅಂತಂದರೆ ಸ್ಪೋರ್ಟ್ಸ್. ಸೊ ನನಗೆ ಸ್ಪೋರ್ಟ್ಸ್ ಒಂದು ಇತ್ತಂತಂದರೆ ಐ ಕ್ಯಾನ್ ಸರ್ವೈವ್. ಸೊ ಆ ಥರ. ಅಮೇಝಿಂಗ್. ಸೊ ಕ್ರಿಕೆಟ್, ಮ್ಯಾರಥಾನ್ಸ್, ಸೈಕ್ಲಿಂಗ್, ಕೀಪ್ ಇಟ್ ಗೋಯಿಂಗ್. ಆ್ಯಂಡ್ ನಮ್ಮ ಶೋಯಿಂದ ಡೂ ಇಟ್ ಟುಡೇ ಅಂತ ದರ್ ಇಸ್ ಒನ್ ಇಂಟ್ರೆಸ್ಟಿಂಗ್ ಬುಕ್. ಯಾವತ್ತಾದರೂ ನಿಮಗೆ ವೆನ್ ಯು ಫೀಲ್ ದ ಲೋಡ್ ಇಸ್ ಟೂ ಮಚ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್, you just can open any page illi, like you will have small paragraphs which will basically kind of add in some light or perspective. ನೀವು ಅದನ್ನು ರಿಫ್ಲೆಕ್ಟ್ ಮಾಡ್ಬೋದು, ಓ ಇದು ಚೆನ್ನಾಗಿದೆಯಲ್ಲ ಅಂತ ಅವತ್ತು ನೆರವಾಗ್ಬೋದು. ಅಥವಾ ಸಮ್ ಡೇಸ್ ಇಟ್ ಮೈಟ್ ನಾಟ್ ಇವನ್ ಮೇಕ್ ಎನಿ ಸೆನ್ಸ್. ಐ ಡೋಂಟ್ ನೋ, ಫಿಗರ್ ಇಟ್ ಔಟ್ ಡಾಕ್ಟರ್. ಶೋರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ದೇರ್ ಯು ಗೋ. ವೈಲ್ ಐ ಸೈನ್ ದಿಸ್, 3 ವ್ಯಕ್ತಿಗಳನ್ನು ನಾಮಿನೇಟ್ ಮಾಡಿ ಯಾರನ್ನು ನಾವು ಜಸ್ಟ್ ಕ್ಯೂರಿಯಸ್ ಕನ್ನಡದಲ್ಲಿ ಕೂರಿಸ್ಬೇಕು. ವ್ಯಕ್ತಿತ್ವಗಳು, people from all walks of life who are inspirational enough. See, for me, because I like sports a lot, so I think Rahul Dravid, you need to have Rahul Dravid. Yes. Such a fantastic, simple person. I think there's a lot to learn from him. Even on field ugly, that calmness and the service he has done for our country is fantastic. So I think Rahul Dravid. Second, I would like my chairman, Dr. Devi Prasad Shetty, because what I have done and what we are doing is nothing compared to what he has done. He has built a healthcare system in India which is treating this and providing affordable treatment for the patients. Tell me more about the human side of his. ಎಲ್ಲ ಕಡೆ ನಾವು ಡಾಕ್ಟರ್ ದೇವಿ ಶೆಟ್ಟಿ ಅಂದರೆ ಕರ್ನಾಟಕದಲ್ಲಿ ಡಾಕ್ಟ್ರುಗಳಂದಾಗ ಕೆಲವು ಡಾಕ್ಟ್ರುಗಳೇ ಫಸ್ಟ್ ಬರೋದು. ಅದರಲ್ಲಿ ಅಫ್ಕೋರ್ಸ್ ನಮ್ಮ ದೇವಿ ಶೆಟ್ಟಿ ಸರ್ ಒಬ್ಬರು. ವೆರಿ ವೆಲ್ ಸ್ಪೋಕನ್, ನೋಡಿದ ತಕ್ಷಣವೇ ದಟ್ ಜೆಂಟಲ್ಮೆನ್ಸ್ ಡಿಮೀನರ್ ಅವೆಲ್ಲ ಇದೆ. ಬಟ್ ಯಾವ ಸೈಡ್ ಆಫ್ ಹಿಸ್ ನೀವು ನೋಡಿದ್ದೀರಾ ವಿಚ್ ಪ್ರಪಂಚ ಹ್ಯಾಸ್ ನಾಟ್? ವೆರಿ ಡೌನ್ ಟು ಅರ್ತ್ ಪರ್ಸನ್. ಸೊ ಈಗ ನಾನು ಅಂದರೆ ಐ ಥಿಂಕ್ ಅವರು ಕಂಪೇರ್ ಮಾಡಿದರೆ ಐ ಆಮ್ ವೆರಿ ಜೂನಿಯರ್. ಸೊ ನಾನು ಹೋಗಿ ಕೂತ್ಕೊಂಡ್ರೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತಂದರೆ, ಇಷ್ಟು ದೊಡ್ಡ ಡಾಕ್ಟ್ರ ಇವರು ಅಂತ ಒಂದೊಂದ್ಸಲ ನಮಗೆ ಡೌಟ್ ಆಗಿಬಿಡ್ತದೆ. ಸಚ್ ಎ ಡೌನ್ ಟು ಅರ್ತ್ ಪರ್ಸನ್. ಎಸ್, ಐ ಮೀಟ್ ಹಿಮ್ ರೆಗ್ಯುಲರ್ಲಿ. ಐ ಥಿಂಕ್ ಒನ್ಸ್ ಎ ಮಂತ್ ಐ ಮೀಟ್ ಹಿಮ್. ಬಿಕಾಸ್ ಅವ್ರು ಮೀಟ್ ಮಾಡೋದೇ ಒಂದು ನಮಗೆ ಒಂದು ಖುಷಿ. ಬಿಕಾಸ್ ಎವ್ರಿ ಟೈಮ್ ವಿ ಮೀಟ್ ಹಿಮ್ನ ಒಂದು ಹೊಸ ವಿಷಯ ನಿಮಗೆ ತಿಳ್ಕೊಳಕ್ಕೆ ಸಿಗುತ್ತೆ. ಏನೋ ಒಂದು ಹೊಸದು ಮಾಡ್ತಾ ಇರ್ತಾರೆ. ಎಸ್, ಮೆಡಿಕಲ್ ವಿಚಾರನೇನಾ? ಇಲ್ಲ, ಬೇರೆ ವಿಚಾರನೂ. ಅವ್ರಿಗೆ ಪ್ರಪಂಚದಲ್ಲಿ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದಾರೆ ಅವರು. ಸೊ ಏನೋ ಒಂದು ವಿಷಯ ಬಂದರೆ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಸರ್ ಬಗ್ಗೆ. ಎಸ್, ಆ್ಯಂಡ್ ಅವ್ರ ಮೈಂಡ್ ಥಿಂಕ್ ಮಾಡ್ತಾನೆ ಇರುತ್ತೆ, ಏನು ಹೊಸದು, ಏನು ಮಾಡ್ಬೋದು. ಸೊ ಪ್ರತಿ ಸಲ ಹೋದಾಗಲೂ ಒಂದು ಹೊಸ ಐಡಿಯಾ ಹೇಳ್ತಾ ಇರ್ತಾರೆ. ನಾವು ಈಗ ಈ ಥರ ಆ್ಯಪ್ ಸ್ಟಾರ್ಟ್ ಮಾಡಿದ್ದೀವಿ, ಈ ಥರ ಪೇಷಂಟ್ಸ್ಗೆ ಹೆಲ್ಪ್ ಆಗುವಂಥದ್ದು. ಈಗ ಡಯಾಬಿಟಿಕ್ ಪೇಷಂಟು ಹಾಸ್ಪಿಟಲ್ಗೆ ಬರೋದು ಬೇಕಿಲ್ಲ, ಮನೆಯಲ್ಲೇ ಶುಗರ್ ಎಂಟ್ರ್ ಮಾಡಿ ಅವ್ರ ಟ್ರೀಟ್ಮೆಂಟ್ನ ತೊಗೋಬೋದು. ಆ ಥರ ಎವ್ರಿ ಟೈಮ್ ಯು ಮೀಟ್ ಹಿಮ್ ವಿ ಲರ್ನ್ ಸಮಥಿಂಗ್ ನ್ಯೂ ಆ್ಯಂಡ್ ಡಿಫ್ರೆಂಟ್. ಸೊ ಫ್ಯಾಂಟಾಸ್ಟಿಕ್ ಪರ್ಸನ್. What are the fun conversations you all have? Sir is again he is very fitness freak. ಸರ್ ಸೊ ಪ್ರತಿ ಸಲ ಹೋದಾಗಲೂ ಅವ್ರ ಡಯಟ್ ಬಗ್ಗೆ ಮತ್ತು ಫಿಟ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಸೊ ಇನ್ ದಟ್ ವೇ ಈಸ್ ವೆರಿ ನೈಸ್ ಆ್ಯಂಡ್ ಈಸಿ ಟು ಇಂಟ್ರ್ಯಾಕ್ಟ್. ನಿಮ್ಗೆ ಅಷ್ಟು ದೊಡ್ಡ ಡಾಕ್ಟ್ರ್ ಹತ್ರ ಮಾತಾಡ್ತಾ ಇದ್ದೀವಿ ಅಂತಲೇ ಅನ್ಸೋದಿಲ್ಲ. ನೀವೇನು ಡಾಕ್ಟರ್ಸ್ಗಳೇನು ತರಲೆ ತಮಾಷೆ ಮಾಡಲ್ವಾ? ಈ ಪಂಚಸ್ಸು, ಕಾಮಿಡಿ ಡೈಲಾಗು, ಜೋಕ್ಸು ಅಥವಾ ಟಿ ವಿ ಸೀರೀಸ್ ಬಗ್ಗೆ ಡಿಸ್ಕಷನ್ನು ನಡೆಯುತ್ತೆ. ಹೆಂಗಂದರೆ ನಮ್ಗೆ ಅದೇನೇ ನಾವು ಡಾಕ್ಟ್ರ್ ಅಂತಂತಂದರೆ ತುಂಬ ಸೀರಿಯಸ್ ಆಗಿರ್ಬೇಕಪ್ಪ ಯಾವಾಗಲೂ, ಅವ್ರೇನು ನಗಲೇಬಾರ್ದು, ಆ ಥರ ಕೆಲವರು ಯೋಚನೆ ಇರುತ್ತೆ. ಬಟ್ ನಾವು ಮನುಷ್ಯರೇ. ಸೊ ನಮ್ಮಲ್ಲೂ ಖುಷಿ ಇರುತ್ತೆ, ನಮ್ಮಲ್ಲೂ ಎಂಜಾಯ್ಮೆಂಟ್ ಇರುತ್ತೆ. ನಾವು ಹೊರಗಡೆ ಹೋಗ್ತೀವಿ, ಫ್ರೆಂಡ್ಸ್ ಮೀಟ್ ಮಾಡ್ತೀವಿ, ಸೀರೀಸ್ ನೋಡ್ತೀವಿ, ಜೋಕ್ ಮಾಡ್ತೀವಿ. ಬಟ್ ನಮ್ಮ ಕೆಲಸ ಡಿಮ್ಯಾಂಡ್ಸ್ ಸಮ್ ಡಿಗ್ನಿಟಿ ಆ್ಯಂಡ್ ವೇ ಯು ಹ್ಯಾವ್ ಟು ಬಿ
ಬಿ ಇನ್ ಹಾಸ್ಪಿಟಲ್. ಸೊ ಅದನ್ನು ಆ ಕೆಲಸಕ್ಕೆ ನಾವು ರೆಸ್ಪೆಕ್ಟ್ ಕೊಟ್ಟು ಆ ಥರ ಇರಬೇಕು. ಅದರ್ವೈಸ್ ಹಾಸ್ಪಿಟಲ್ ಹೊರಗಡೆ ನಾವೆಲ್ಲ ಒಂದೇ. ಅಮೇಝಿಂಗ್. ಸೊ ಡಾಕ್ಟರ್ ದೇವಿ ಶೆಟ್ಟಿ ಅವರು ಸೆಕೆಂಡ್ ನಾಮಿನೇಷನ್. ಮೂರನೇದು ನಮ್ಮ ಒಂದು ಪೇಷಂಟ್ ಇದ್ದಾರೆ ಶ್ವೇತಾ ಅಂತ. 2008 ಅವರು ಬೋನ್ ಕ್ಯಾನ್ಸರಲ್ಲಿ ಟ್ರೀಟ್ಮೆಂಟ್ ಮಾಡಿ ಶೀಸ್ ಈಗ ಎಷ್ಟು ಆ ಟ್ರೀಟ್ಮೆಂಟ್ ಆಗಿ ಆಲ್ಮೋಸ್ಟ್ 17 ವರ್ಷ ಆಯಿತು. ಅವರು ಬೆಂಗಳೂರಲ್ಲಿದ್ದಾರೆ. ಅವರು ಇನ್ನೊಂದು ಬೋನ್ ಕ್ಯಾನ್ಸರ್ ಪೇಷಂಟನ್ನ ಮದುವೆ ಆಗಿದ್ದಾರೆ. ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಬೋನ್ ಕ್ಯಾನ್ಸರ್ ಸರ್ವೈವರ್ಸ್. ಅವ್ರಿಗೆ ಒಂದು ಮಗು ಇದೆ. ಸೊ ಅವರು ಬೆಂಗಳೂರಲ್ಲಿದ್ದಾರೆ ಇವಾಗ. ಮತ್ತು ಶೀ ಈಸ್ ಅ ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್, ಡ್ರಾಯಿಂಗ್ ಆಗಲಿ ಪೇಂಟಿಂಗ್ ಆಗಲಿ. ಸೊ ವೆರಿ ಆ್ಯಕ್ಟಿವ್ ಗರ್ಲ್ ಆ ಥರ. ಸೊ ಅವರಿಬ್ಬರದ್ದು ಐ ಥಿಂಕ್ ಸ್ಟೋರಿ ಇಟ್ ವಿಲ್ ಇನ್ಸ್ಪೈರ್ ಥೌಸಂಡ್ಸ್ ಆಫ್ ಕ್ಯಾನ್ಸರ್ ಪೇಷಂಟ್ಸ್ ಅಂತ ನನಗನ್ಸುತ್ತೆ. ಡೆಫಿನೆಟ್ಲಿ ಫೈಟಿಂಗ್ ಸ್ಪಿರಿಟ್ ಬಗ್ಗೆ ಆಗಿರಲಿ, ಅವ್ರು ಎದುರಿಸೋ ಜರ್ನಿ. ಮತ್ತು ಇಬ್ಬರೂ ಕ್ಯಾನ್ಸರ್ ಪೇಷಂಟ್ಸು. ಸೊ ಅವರಿಬ್ಬರೂ ಮದುವೆ ಆಗಿ ಈಗ ಮೊನ್ನೆ ಮಗು ಆಗಿದೆ ಅವ್ರಿಗೆ ಒಂದು. ಸೊ ದಟ್ಸ್ ಅ ಫ್ಯಾಂಟಾಸ್ಟಿಕ್ ಸ್ಟೋರಿ ಅಂತ ಅನಿಸುತ್ತೆ ನನಗೆ. Story of somebody who's survived, thrived. Yes. Amazing. Definitely, I will get them all on the show. Thank you so much. ಏನು ಬರೀಲಿ ಅಂತ ಒಂದು ಪಾಸ್ ತೊಗೊಂಡೆ. ಬಿಕಾಸ್ ಫಸ್ಟ್ ಲೈನ್ ಐ ವಾಸ್ ಲೈಕ್ ಡಾಕ್ಟರ್ ಸುಮನ್ ಯು ಆರ್ ಅ ಬ್ಯಾಲೆನ್ಸ್ ಹ್ಯೂಮನ್ ಅಂತ ಬರೆದು ದೆನ್ ಐ ವಾಸ್ ಲೈಕ್ ವಾಟ್ ಡು ಐ ನೌ ಆ್ಯಡ್. ಐ ಥಿಂಕ್ ನೀವು ತುಂಬ ಬ್ಯಾಲೆನ್ಸ್ಡ್ ಮಾಡಿದ್ದೀರಾ ಲೈಫನ್ನು. ಮೇ ದ ಜರ್ನಿ ಗಿವ್ ಯು ಅ ಲಾಟ್ ಆಫ್ ಹೀಲಿಂಗ್, ಪೀಸ್ ಆ್ಯಂಡ್ ಸರ್ಪ್ರೈಸಸ್ ಯು ಚೆರಿಶ್ ಅಂತ ಬರ್ದೀನಿ. Thank you so much. Fantastic. Go for it, doctor. This is for you. Here's music pillow for you. And since you're a dancer, Prabhudeva is coming home today. I guess ಇವತ್ತಿನ episode has given us a holistic understanding. ಕ್ಯಾನ್ಸರ್ ಅಂದ ತಕ್ಷಣ ಹೆದರಿಕೆಗಿಂತ ಅವೇರ್ನೆಸ್ಸು, ಪ್ರಿಕಾಷನ್ನು, ಟೈಮ್ಲಿ ಚೆಕಪ್ಸ್, ಅದರ ಜೊತೆಗೆ ಡಾಕ್ಟರ್ಸ್ ಹೇಗೆ ಅದನ್ನು ನೋಡ್ತಾರೆ, ಹ್ಯೂಮನ್ ಸೈಡ್ ಆಫ್ ದೇರ್ ಜರ್ನಿ, ಸರ್ಪ್ರೈಸಸ್, ಶಾಕ್ಸ್, ಸ್ಯಾಟಿಸ್ಫ್ಯಾಕ್ಷನ್ಸ್, ಹೈಸ್ ಆ್ಯಂಡ್ ಅವರ ಒಂದು ಪರ್ಸ್ನಲ್ ಜರ್ನಿ, ಇದೆಲ್ಲ ಇವತ್ತು ನಾವು ನೋಡಿದ್ದೀವಿ. ಡೋಂಟ್ ಫರ್ಗೆಟ್ ಕ್ರಿಸ್ಟೋಫರ್ ರೀವ್, ಐ ಕೋಟ್, ಒನ್ ಸೆಡ್, ನೀವು ಯಾವತ್ತೂ ಭರವಸೆ ಅಂತ ನಂಬ್ತಿರೋ, ಒನ್ಸ್ ಯು ಚೂಸ್ ಹೋಪ್ ಎವ್ರಿಥಿಂಗ್ ಬಿಕಮ್ಸ್ ಪಾಸಿಬಲ್ ಅಂತ. ಸೊ ನಂಬಿ, ಭರವಸೆ ಇಡಿ, ಇಟ್ಟ ಮೇಲೆ ಬಾಕಿದೆಲ್ಲ ಇಟ್ ಫಾಲ್ ಇನ್ ಪ್ಲೇಸ್ ಅನ್ನೋದು ಇಸ್ ವಾಟ್ ಇಟ್ ಸೇಸ್. ಈ ಥರ ಮಾತುಗಳೆಲ್ಲ ಇಟ್ಸ್ ನಾಟ್ ಅ ಕೋಟ್ ಅಲೋನ್. ಇಟ್ ಈಸ್ ಒಂದು ವರ್ಕೊಳಕ್ಕೊಂದು ಗೋಡೆ ಆಗುತ್ತೆ ಕಷ್ಟದ ದಿನಗಳಲ್ಲಿ. ಸೊ ಇದು ನಿಮ್ಗೆ ಯಾವತ್ತು ಉಪಯೋಗಕ್ಕೆ ಬರುತ್ತೆ ಅದು ನಿಮಗೆ ಗೊತ್ತಿರುತ್ತೆ. ಇಲ್ಲಿ ಇಟ್ಕೊಂಡಿರಿ, ಯಾವತ್ತೋ ಒಂದು ದಿವಸ ಆದಾಗದೇ ಒಳಗಿಂದ ಆಚೆಗೆ ಬರುತ್ತೆ. ಅಂಟಿಲ್ ನೆಕ್ಸ್ಟ್ ಟೈಮ್, ಡಾಕ್ಟರ್ ಸುಮನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ಸ್ಪೈರಿಂಗ್ ಆ್ಯಂಡ್ ಅಫ್ಕೋರ್ಸ್ ಫಾರ್ ಎನ್ಲೈಟ್ನಿಂಗ್ ಅಸ್, ಎಜುಕೇಟಿಂಗ್ ಅಸ್. ಅಫ್ಕೋರ್ಸ್ ವಿ ಹೋಪ್ ನೋಬಡಿ, ಅಂದರೆ ಯಾರೂ ನಿಮ್ಮನ್ನು ಪೇಷಂಟಾಗಿ ಬಂದು ಮೀಟ್ ಮಾಡೋ ದಿನ ಬರದೇ ಇರಲಿ. But still, thank you so much. Until next time, take care, doctor. Thank you so much. Thank you. It's my pleasure. Lastly, guys, comment ಸೆಕ್ಷನಲ್ಲಿ ತಿಳಿಸಿ, ಈ ಒಂದು ಕಾನ್ವರ್ಸೇಷನಲ್ಲಿ ಇವತ್ತು ವಾಟ್ ಆರ್ ಯು ಟೇಕಿಂಗ್ ಬ್ಯಾಕ್ ಹೋಮ್, ಅಂಡರ್ಸ್ಟ್ಯಾಂಡಿಂಗ್ ಕ್ಯಾನ್ಸರ್, ಹ್ಯಾಂಡ್ಲಿಂಗ್ ಇಟ್. ಇವತ್ತು ನಮಗೆಲ್ಲ ನಮ್ಮ ಸುತ್ತಮುತ್ತ ಇರೋರಿಗೆ ಯಾವತ್ತೋ ತಿಳ್ಕೊಂಡಿರೋ ವಿಚಾರಗಳು ಹ್ಯಾಂಡಿಯಾಗಿದ್ದೇ ಇರುತ್ತೆ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಆಹಾ ಮೂಮೆಂಟ್ ಏನು, ಆ್ಯಂಡ್ ಆಲ್ಸೋ ನಾಮಿನೇಷನ್ಸ್ ಯಾರನ್ನು ಈ ಕುರ್ಚಿಯಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಶ್ಮಿ, ಸೈನಿಂಗ್ ಔಟ್ ಆಫ್ ಅನದರ್ episode which is filled with awareness and not fear, because we just did have a very deep and a dynamic interaction understanding bone cancer, tissue cancer, and I hope ತುಂಬ ಡೌಟ್ಸ್ಗಳಿಗೆ ನಿಮ್ಗೆ ಇವತ್ತು ಆನ್ಸರ್ ಸಿಕ್ಕಿದೆ. ಟೇಕ್ ಕೇರ್, ಸ್ಟೇ ಹೆಲ್ದಿ, ಈಟ್ ವೆಲ್. ಹೋಗ್ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್.